ಕುರ್ವಂತಿ ಶಾಸನಂ ಯಸ್ಯ ಓಂಕಾರ ಪದ್ಮಭೃಂಗಂ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಪರಮಪೂಜ್ಯರಾದಂತಹ ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಶ್ಲೋಕ ಇದು. ಈಗ ನಾನು ಹೇಳಿದ್ದು ಮಾಂಡೂಕ್ಯ ಉಪನಿಷತ್ತು ದಶೋಪನಿಷತ್ತುಗಳಲ್ಲಿ ಅತ್ಯಂತ ಗಾತ್ರದಲ್ಲಿ ಚಿಕ್ಕದಾದದ್ದು. ಕೇವಲ 12 ಮಂತ್ರಗಳು ಈ ಉಪನಿಷತ್ತಲ್ಲಿರೋದು. ಆದರೆ ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಉಪನಿಷತ್ತು ಅಂದರೆ ಇದು. ಅಥರ್ವ ವೇದಕ್ಕೆ ಸೇರಿರತಕ್ಕಂತಹ ಉಪನಿಷತ್ತು ಮಾಂಡೂಕ್ಯ. ಭಗವತ್ಪಾದ ಶಂಕರರು ಅವತರಣಿಕಾ ಭಾಷ್ಯದಲ್ಲಿ ಸರ್ವ ವೇದಾಂತಾರ್ಥ ಸಾರ ಸಂಗ್ರಹ ಅಂತ ಹೇಳ್ತಾರೆ. ಮಾಂಡೂಕ್ಯಕ್ಕೆ ಸಮಸ್ತವಾಗಿರ್ತಕ್ಕಂತಹ ವೇದಾಂತಾರ್ಥದ ಸಾರವೇ ಈ ಮಾಂಡೂಕ್ಯದಲ್ಲಿದೆ ಎಂಬುದಾಗಿ. ಮುಕ್ತಿಕ ಉಪನಿಷತ್ತು ಮಾಂಡೂಕ್ಯಂ ಏಕಮೇವ ಅಲಂ ಮುಮುಕ್ಷೂಣಾಂ ಮುಮುಕ್ತಯೇ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸುತ್ತೆ. ಒಂದು ಮಾಂಡೂಕ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಸಂಧಾನ ಮಾಡಿದರೆ ಸಾಕು, ಇನ್ನೇನನ್ನೂ ನಾವು ಓದಲೇಬೇಕಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ. ಓಂಕಾರದ ಮೂಲಕ ಪರಬ್ರಹ್ಮ ವಸ್ತುವನ್ನು ತಿಳಿಸಿಕೊಡ್ತಕ್ಕಂತಹ ನಿರೂಪಣಾ ಶೈಲಿ ಅನನ್ಯಾದೃಶವಾಗಿ ಈ ಉಪನಿಷತ್ತಲ್ಲಿ ಮೂಡಿಬಂದಿದೆ. ಭಗವತ್ಪಾದ ಶಂಕರರ ಗುರುಗಳಾಗಿರ್ತಕ್ಕಂತಹ ಪರಮ ಗುರುಗಳಾದ ಗೌಡಪಾದಾಚಾರ್ಯರು ಈ 12 ಮಂತ್ರಗಳ ವಿವರಣಾತ್ಮಕವಾಗಿ ಕಾರಿಕೆಗಳನ್ನು ಅನುಗ್ರಹಿಸಿದ್ದಾರೆ. ಇದು ಗೌಡಪಾದ ಕಾರಿಕೆ ಎಂಬುದಾಗಿ ಅತ್ಯಂತ ಖ್ಯಾತವಾಗಿದೆ. ಒಟ್ಟು ಇದರಲ್ಲಿರ್ತಕ್ಕಂತಹದ್ದು 4 ಅಧ್ಯಾಯಗಳು. ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ ಮತ್ತು ಅಲಾತ ಶಾಂತಿ ಪ್ರಕರಣ ಅಂತ ಒಟ್ಟು 4 ಪ್ರಕರಣಗಳು ಇಲ್ಲಿರೋದು. ಮೊದಲ 3 ಪ್ರಕರಣಗಳಾಗೋಷ್ಟು ಕೊನೆ ಪ್ರಕರಣವೇ ಆಗತ್ತೆ. ಒಟ್ಟಿರ್ತಕ್ಕಂಥ 200 ಶ್ಲೋಕದಲ್ಲಿ ಆಗಮ ಪ್ರಕರಣದಲ್ಲಿ 29 ಶ್ಲೋಕ, ವೈತತ್ಯ ಪ್ರಕರಣದಲ್ಲಿ 38 ಶ್ಲೋಕ, ಅದ್ವೈತ ಪ್ರಕರಣದಲ್ಲಿ 48 ಶ್ಲೋಕ ಇದ್ದರೆ ಅಲಾತ ಶಾಂತಿ ಪ್ರಕರಣ 1ರಲ್ಲೇ 100 ಶ್ಲೋಕ ಇದೆ. ಒಟ್ಟು 4 ಪ್ರಕರಣಗಳಲ್ಲಿ ಗೌಡಪಾದ ಕಾರಿಕೆ ವಿಭಜಿತವಾಗಿದೆ. ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಅವತರಣಿಕಾ ಭಾಷ್ಯದ ಶ್ಲೋಕಗಳನ್ನು ನಾವು ಅವಶ್ಯವಾಗಿ ಇಲ್ಲಿ ಸ್ಮರಿಸ್ಕೋಬೇಕು. ಮೊದಲ 2 ಶ್ಲೋಕದಲ್ಲೂ ಕೂಡ ತುರಿಯ ಸ್ಥಿತಿಯ ವರ್ಣನೆಯನ್ನೇ ಭಗವತ್ಪಾದ ಶಂಕರರು ಮಾಡಿರೋದು ಈ ಉಪನಿಷತ್ತಿನ ಹೆಚ್ಚುಗಾರಿಕೆಯನ್ನು ತೋರಿಸಿಕೊಡುತ್ತೆ. ಪ್ರಜ್ಞಾನಾಂಶು ಪ್ರತಾನೈ ಸ್ಥಿರಚರ ನಿಕರ ವ್ಯಾಪಿಭಿರ್ವ್ಯಾಪ್ಯ ಲೋಕಾನ್ ಭುಕ್ತ್ವಾ ಭೋಗಾನ್ ಸ್ಥವಿಷ್ಟಾನ್ ಪುನರಪಿ ದಿಷಣೋದ್ಭಾಸಿತಾನ್ ಕಾಮಜನ್ಯಾನ್ ಪೀತ್ವಾ ಸರ್ವಾನ್ ವಿಶೇಷಾನ್ ಸ್ವಪಿತಿ ಮಧುರಂ ಮಾವ್ಯಯಾ ಭೋಜಯಾನ್ನಃ ಮಾಯಾ ಸಂಖ್ಯಾ ತುರೀಯಂ ಪರಮಮೃತಮಜಂ ಬ್ರಹ್ಮಯತ್ತನ್ನತೋಸ್ಮಿ. ಇದು ಮೊಟ್ಟ ಮೊದಲನೇದಾಗಿರ್ತಕ್ಕಂತಹ ಅವತರಣಿಕಾ ಭಾಷ್ಯದ ಶ್ಲೋಕ. ಯಾವುದು ತನ್ನ ಚೈತನ್ಯ ಕಿರಣಗಳಿಂದ ಜೀವರಾಶಿಗಳಿಂದ ಸ್ಥಾವರ ಜಂಗಮಗಳನ್ನು ವ್ಯಾಪಿಸಿಕೊಂಡು ಅವುಗಳ ಮೂಲಕ ಎಲ್ಲ ಲೋಕಗಳನ್ನು ವ್ಯಾಪಿಸಿಕೊಂಡಿದೆಯೋ, ಜಾಗ್ರದ ಅವಸ್ಥೆಯಲ್ಲಿ ಇಂದ್ರಿಯ ಗೋಚರವಾದ ವಿಷಯಗಳನ್ನು ಭೋಗಿಸಿ ಸ್ವಪ್ನಾವಸ್ಥೆಯಲ್ಲಿ ಬುದ್ಧಿಕಲ್ಪಿತವಾದ ಎಲ್ಲ ವಿಷಯಗಳನ್ನು ಅನುಭವಿಸಿ ಸುಷುಪ್ತಿಯಲ್ಲಿ ಆನಂದವನ್ನು ಅನುಭವಿಸುತ್ತಾ ವಿಶ್ರಮಿಸುತ್ತದೆಯೋ, ತನ್ನ ಮಾಯೆಯಿಂದ ನಮಗೆ ನಾನಾ ಭೋಗಗಳನ್ನು ಉಂಟು ಮಾಡುತ್ತಿರುವಂತೆ ವರ್ತಿಸುತ್ತಾ ಮಾಯೆಯಿಂದಲೇ ಅವಸ್ಥಾತ್ರಯಾತೀತವಾದ ತುರಿಯ ಎಂಬ ಸಂಖ್ಯೆಗೆ ವಿಷಯವಾಗಿದ್ದರೂ ಸಹ ಪರಮಾರ್ಥದಲ್ಲಿ ಇವೆಲ್ಲವಕ್ಕೂ ಕೂಡ ದೂರವಾಗಿ ಅಜವೂ ಅಮೃತವೂ ಆದ ಬ್ರಹ್ಮವಸ್ತುವಿಗೆ ನಮಸ್ಕರಿಸುತ್ತೇನೆ
ಇದು ಮೊಟ್ಟ ಮೊದಲನೆಯ ಅವತರಣಿಕಾ ಶ್ಲೋಕದ ತಾತ್ಪರ್ಯ. ಯೋ ವಿಶ್ವಾತ್ಮ ವಿದಿಜ ವಿಷಯಾನ್ ಪ್ರಾಶ್ಯ ಭೋಗಾನ್ ಸ್ಥವಿಷ್ಟಾನ್ ಪಶ್ಚಾತ್. ಈ ಶ್ಲೋಕದಲ್ಲೂ ಕೂಡ ಪಾತು ಅಸೌನಃ ತುರೀಯ ಅಂತ ಕೊನೆಯಾಗತ್ತೆ. ತುರೀಯ ಶಬ್ದವನ್ನು ಎರಡೂ ಶ್ಲೋಕದಲ್ಲೂ ಕೂಡ ಅವರು ಉದ್ಧರಿಸಿರತಕ್ಕಂಥದ್ದನ್ನು ನಾವು ಮರಿಬಾರದು. ಯಾವ ಪರಮಾತ್ಮನು ಪಾಂಚಭೌತಿಕ ಶರೀರದಿಂದ ಕೂಡಿ ವಿಶ್ವಾತ್ಮವೆನಿಸಿ ಜಾಗರಿತದಲ್ಲಿ ಬಾಹ್ಯೇಂದ್ರಿಯ ಗೋಚರವಾಗಿ ಧರ್ಮಾಧರ್ಮದಿಂದ ಪ್ರಾಪ್ತವಾದವ ಭೋಗವನ್ನು ಅನುಭವಿಸುತ್ತಾನೋ, ಅನಂತರ ತನ್ನ ಮನೋವಿಕಲ್ಪಗಳಾದ ಸೂಕ್ಷ್ಮ ವಿಷಯಗಳನ್ನು ಸ್ವಪ್ನದಲ್ಲಿ ಆತ್ಮಜ್ಯೋತಿಯಿಂದಲೇ ಗೋಚರಿಸಿಕೊಂಡು ಅನುಭವಿಸುತ್ತಾನೋ, ಆಮೇಲೆ ಸುಷುಪ್ತಿಯಲ್ಲಿ ಆ ಎಲ್ಲ ವಿಷಯಗಳನ್ನು ಅವಿದ್ಯೆ ಎಂಬ ಕಾರಣ ಶರೀರದಲ್ಲಿ ಬಿಟ್ಟು ಸಕಲ ಉಪಾಧಿಗಳನ್ನು ತೊರೆದು ನಿರ್ಗುಣನೆನೆಸಿ ತುರೀಯಾತ್ಮವಾಗಿ ಬಿಡುತ್ತಾನೋ, ಆ ಪರಮಾತ್ಮ ನನ್ನನ್ನು ಕಾಪಾಡಲಿ. ಇದು ಈ ಅವತರಣಿಕಾ ಭಾಷ್ಯದ ಮುಖ್ಯವಾಗಿರ್ತಕ್ಕಂಥ ಶ್ಲೋಕದ ತಾತ್ಪರ್ಯ. ಉಪಕ್ರಮ ಉಪಸಂಹಾರದಲ್ಲಿ ಏಕವಾಕ್ಯತೆ ಇರಬೇಕು ಅಂತ ನಮ್ಮಲ್ಲೊಂದು ನಿಯಮ ಇದೆ. ಯಾವ ರೀತಿ ಗ್ರಂಥವನ್ನು ಪ್ರಾರಂಭ ಮಾಡಿದರೆ ಅದೇ ರೀತಿಯಲ್ಲಿ ಪರಿಸಮಾಪ್ತಿ ಮಾಡಬೇಕು ಅಂತ. ಅದಕ್ಕನುಗುಣವಾಗಿ ಭಾಷ್ಯ ಪರಿಸಮಾಪ್ತಿಯಲ್ಲೂ ಕೂಡ ಶಂಕರ ಭಗವತ್ಪಾದಾಚಾರ್ಯರು 3 ಶ್ಲೋಕಗಳನ್ನು ಅನುಗ್ರಹಿಸಿರ್ತಕ್ಕಂಥದ್ದು ಸ್ಮರಿಸ್ಕೋಬೇಕಾಗಿರೋದು. ಅದರಲ್ಲಿ 2ನೇ ಶ್ಲೋಕ ಮಾತ್ರ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಪ್ರಜ್ಞಾ ವೈಶಾಖಮತ್ಯ ಕ್ಷುಭಿತ ಜಲನಿದೇಹೆ ವೇದ ನಾಮ್ನೋಂತರಸ್ತ್ವಂ. ಈ ಶ್ಲೋಕದಲ್ಲಿ ಕೊನೆಗೆ ಪರಮಗುರುಮಹಂ ಪಾದಪಾತೈರ್ನತೋಸ್ಮಿ. ಪರಮಗುರುಗಳಿಗೆ ನಮಸ್ಕಾರವನ್ನು ಭಗವತ್ಪಾದ ಶಂಕರರು ಮಾಡಿದ್ದಾರೆ. ಹುಟ್ಟು ಸಾವುಗಳೆಂಬ ಮೊಸಳೆಗಳಿಂದ ಘೋರವಾದ ಈ ಸಂಸಾರ ಸಾಗರದಲ್ಲಿ ಹುಟ್ಟು ಸಾವುಗಳೇ ಮೊಸಳೆಗಳು, ಮೊಸಳೆಗಳೇ ಹುಟ್ಟು ಸಾವುಗಳು. ರೂಪಕಾಲಂಕಾರ. ಆತ್ಮಾನಂ ರಥಿನಂ ವಿದ್ಯೆನಲ್ಲಿ ರೂಪಕಾಲಂಕಾರ ಇರೋ ಹಾಗೆ ಇಲ್ಲೂ ಕೂಡ ರೂಪಕಾಲಂಕಾರ. ಸಂಸಾರ ಸಾಗರದಲ್ಲಿ ತೆರಪಿಲ್ಲದೆ, ಸಂಸಾರ ಸಾಗರ, ಸಂಸಾರ ಘೋರ, ಸಂಸಾರ ಭೀಕರ, ಸಂಸಾರ ಅಧ್ವ ಇತ್ಯಾದಿಯಾಗಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಕೊಟ್ಟಿರತಕ್ಕಂಥ ವಿಶೇಷಣಗಳು ಅದ್ಭುತವಾಗಿದೆ. ಜನರನ್ನು ನೋಡಿ ತಮ್ಮ ಪರಮಗುರುಗಳಿಗೆ ಕಾರುಣ್ಯ ಉಂಟಾಯಿತು. ಆಗ ಅವರು ವೇದ ಎಂಬ ಮಹಾಸಾಗರವನ್ನು ತಮ್ಮ ಪ್ರಜ್ಞಾಶಕ್ತಿಯಿಂದ ಮಂಥನ ದಂಡದಿಂದ ಕಡೆದು ಕ್ಷೋಭೆಗೊಳಿಸಿ ದಿವ್ಯವಾದ ಈ ಜ್ಞಾನಾಮೃತವನ್ನು ತೆಗೆದು ಈ ಜನರಿಗಾಗಿ ಕೊಟ್ಟಿದ್ದಾರೆ. ಈ ಅಮೃತವು ದೇವತೆಗಳಿಗೂ ಕ್ಷೀರ ಸಮುದ್ರವು ಕಡೆದಾಗ ದೊರಕಲಿಲ್ಲ. ನನ್ನ ಪೂಜ್ಯ ಗುರುಗಳಿಗೂ ಪೂಜ್ಯರಾದ ಶ್ರೀ ಗೌಡಪಾದಾಚಾರ್ಯರೆಂಬ ಪರಮಗುರುಗಳನ್ನು ಅವರ ಪಾದಕ್ಕೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ. ಇದು ಭಗವತ್ಪಾದ ಶಂಕರರು ಪರಮಗುರುಗಳಿಗೆ ಮಾಡಿರ್ತಕ್ಕಂತಹ ಪ್ರಣಾಮಗಳು. ಈ ರೀತಿಯಾಗಿ ಈ ಮಾಂಡುಕ್ಯ ಕಾರಿಕೆಗೆ ತನ್ನದೇ ಆಗಿರತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸ್ಥಾನ ಇದೆ. ಓಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯಮಿತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಮೊಟ್ಟ ಮೊದಲನೇ ಶ್ಲೋಕವೇ ಓಂಕಾರದಿಂದ ಪ್ರಾರಂಭವಾಗ್ತಾ ಇದೆ. ಸಮಗ್ರವಾಗಿರ್ತಕ್ಕಂಥ ಮಾಂಡುಕ್ಯದ ಸಾರ ಏನಪ್ಪ ಅಂದರೆ, ಓಂಕಾರದ ಹಿನ್ನೆಲೆಯಲ್ಲಿ ಅಕಾರ ಉಕಾರ ಮಕಾರ ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರವನ್ನು ಇಟ್ಕೊಂಡು ಜಾಗ್ರ ಸ್ವಪ್ನ ಸುಷುಪ್ತಿ ತುರೀಯವನ್ನು ವರ್ಣನೆ ಮಾಡ್ತಕ್ಕಂತಹ ವೈಖರಿ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ವೈಖರಿ ಅಂದರೆ ಅತಿಶಯೋಕ್ತಿ ಅಲ್ಲ. ಓಂಕಾರ ನೋಡಿ ಎಷ್ಟು ಪ್ರಮುಖ ಅನ್ನೋದಕ್ಕೆ, ಓಂ ಎಂಬ ಅಕ್ಷರವೇ ಇದೆಲ್ಲವೂ ಸಹ. ಹಿಂದೆ ಇದ್ದದ್ದು, ಈಗ ಇರುವುದು, ಮುಂದೆ ಆಗುವುದು ಎಲ್ಲವೂ ಓಂಕಾರವೇ. 3 ಕಾಲಗಳನ್ನು ಮೀರಿದ್ದೂ ಸಹ ಓಂಕಾರವೇ. ಓಂ ಬಿಟ್ಟು ಇನ್ನೇನು ಇಲ್ಲವೇ ಇಲ್ಲ. ಅದಕ್ಕೆ ಪಾಶ್ಚಾತ್ಯರು ಓಂ ದ ಮಿಸ್ಟಿಕ್ ಸಿಲಬಲ್ ಆಫ್ ಹಿಂಡೂಸ್ ಅಂತಲೇ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ಓಂಕಾರವನ್ನು ಯಾವುದಕ್ಕೋಸ್ಕರ ನಾವು ಇಷ್ಟು ಶ್ರೇಷ್ಠ ಅಂತ ಪರಿಗಣಿಸಬೇಕು? ಅದಕ್ಕೇನು ಕಾರಣ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಮೊದಲನೆಯ ಬಾದರಾಯಣ ವಿರಚಿತ ಬ್ರಹ್ಮಸೂತ್ರ, ಅದರ ಮೇಲೆ ಶಂಕರ ಭಾಷ್ಯ,
ಅದರ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾರೆ. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಬಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭೌ. ಓಂಕಾರ ಮತ್ತು ಅಥಾತೋ ಬ್ರಹ್ಮ ಜಿಜ್ಞಾಸಾಲಿರೋ ಅಥ ಶಬ್ದ ಎರಡೂ ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರೋದ್ರಿಂದ ಬ್ರಹ್ಮನಷ್ಟೇ ಶ್ರೇಷ್ಠ ಅಂತ. ಅದರಿಂದ ಓಂ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ ಅನ್ನೋದನ್ನು ಕ್ಲಾರಿಫೈ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ್ಯಾವ ಸಂದರ್ಭದಲ್ಲಿ ನಾವು ಓಂಕಾರವನ್ನು ಜಪ ಮಾಡಬಹುದು? ಸಾಮಾನ್ಯವಾಗಿ ಎಲ್ಲರಿಗೂ ಬರತಕ್ಕಂತಹ ಒಂದು ಪ್ರಶ್ನೆ ಇದು, ಎಲ್ಲ ಜಿಜ್ಞಾಸುಗಳಿಗೂ ಕೂಡ. ಮಂಖಕೋಶ ಅಂತ ಒಂದು ಕೋಶ ಇದೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ದೇಶ ನೋಡು ಕೋಶ ಓದು ಅಂತ. ಯಾವಾಗಲೂ ಕೂಡ ಎಷ್ಟಾದರೆ ಅಷ್ಟು ದೇಶ ನೋಡಿಬಿಡಬೇಕು. ಕಾಲಲ್ಲಿ ಶಕ್ತಿ ಇದ್ದು ಜೋಬಲ್ಲಿ ದುಡ್ಡಿದ್ದುವಾಗ ಎಷ್ಟಾಗತ್ತೋ ಅಷ್ಟು ನೋಡಿಬಿಡ್ಬೇಕು, ಆಮೇಲೆ ಆಗಲ್ಲ ಅದು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಯು ಶುಡ್ ಆಲ್ವೇಸ್ ರೀಡ್ ವೈಡ್ಲಿ ಆ್ಯಂಡ್ ಟ್ರಾವೆಲ್ ವೈಡ್ಲಿ ಅಂತ. ನೀನು ಕಷ್ಟಪಡೋಕ್ಕೆ ತಯಾರಾಗಿರಬೇಕು, ದೇಹ ದಂಡನೆ ಮಾಡ್ಕೊಳ್ಳೋಕ್ಕೆ ತಯಾರಾಗಿರಬೇಕು. ಪ್ರಯಾಣ ಮಾಡಬೇಕಾದ್ರೆ ಎಲ್ಲ ಸುಖವಾಗಿ ಹೊತ್ತೊತ್ತಿಗೆ ಆಗಬೇಕು ಅಂದರೆ ಆಗಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ದೇಹ ದಂಡನೆಗೆ ಮಾನಸ ಸರೋವರ ನೋಡಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ನನಗೆ ಕೂತ್ಕಡೆ ಮಾನಸ ಸರೋವರ ನೋಡಬೇಕು ಅಂದರೆ ಆಗತ್ತಾ? ಸ್ವಲ್ಪ ದೇಹ ಶ್ರಮ ಒಡ್ಡಬೇಕು. ಇಲ್ಲದೆ ಹೋದರೆ ಅಷ್ಟು ಸುಲಭವಾಗಿ ನಮಗೆಲ್ಲ ಸಿಕ್ಬಿಡೋ ಹಾಗಿದ್ದರೆ ಸಿಗದೇನೇ ನಮ್ಮನ್ನು ಹಿಡಿಯೋರಿಲ್ಲ. ಸುಲಭವಾಗಿ ಸಿಕ್ಬಿಟ್ರೆ ನಮ್ಮನ್ನು ಯಾರು ಹಿಡಿಯೋರು? ಆ ದೃಷ್ಟಿಯಿಂದಲೇ ಮಂಖಕೋಶ, ವೈಜಯಂತ ಕೋಶ, ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ಹಾರೀತ ಕೋಶ ಇತ್ಯಾದಿ ಅನೇಕ ಕೋಶಗಳಿದೆ ನಮ್ಮಲ್ಲಿ. ಹಿಂದೆ ಪರಂಪರೆ ಪ್ರಕಾರ ಅಮರಕೋಶ 12 ವರ್ಷದೊಳಗೆ ಮಗುಗೆ ಬಾಯ್ಪಾಠ ಮಾಡಿಸ್ತಕ್ಕಂಥ ಪರಿಪಾಟಿ ಇತ್ತು. ತ್ರಿಕಾಂಡ ಅಮರಕೋಶ, ಶಬ್ದರೂಪಾವಳಿ, ಧಾತುರೂಪಾವಳಿ, ಭಗವದ್ಗೀತೆ, ನೀತಿ ಶತಕ 12 ವಯಸ್ಸಾಗೋಷ್ಟೊತ್ತಿಗೆ ಮಕ್ಕಳಿಗೆ ಬಾಯಲ್ಲಿದ್ದರೆ ತಪ್ಪು ಮಾಡಬೇಕು ಅಂದರೆ ಸಮೃದ್ಧದಲ್ಲಿ ತಪ್ಪು ಮಾಡೋಕ್ಕಾಗಲ್ಲ. ಯಾವಾಗ ಡಿಕ್ಷನರಿನೇ ನಿಮ್ಮ ಬಾಯಲ್ಲಿರುತ್ತೋ ಆವಾಗ ಯಾಕೆ ಪರದಾಡಬೇಕು? ಮಕ್ಕಳಿಗೆ ಪರೀಕ್ಷೆನಲ್ಲಿ ಏನು ಪ್ರಶ್ನೆ ಕೇಳ್ತಾರೆ, ಇದಕ್ಕೆ ಪರ್ಯಾಯ ಪದವನ್ನು ಕೊಡಿ. ಒಂದು ಪರ್ಯಾಯ ಪದ ತಾನೇ ನಿನಗೆ ಬೇಕಾಗಿರೋದು, 24 ಕೊಡ್ತೀನಿ ತಗೋ, 23 ನೀನೇ ಇಟ್ಕೋ ಎಕ್ಸ್ಟ್ರಾ. ಆ ರೀತಿ ಬರೀತಕ್ಕಂಥ ಸಾಮರ್ಥ್ಯ, ಶಕ್ತಿ ಬರುತ್ತೆ ಅಮರಕೋಶ ಬಾಯಲ್ಲಿದ್ದರೆ. ಯಾವತ್ತೂ ಕೂಡ ಈಗ ಮರ ಹತ್ತಿಬಿಟ್ಟಿರೋದ್ರಿಂದನೇ ನಮಗೆ ತೊಂದರೆ ಆಗಿರೋದು. ಅಮರ ಮರ್ತೋಯ್ತು, ಅಮರ ನಿರ್ಜನ ದೇವತೆಗಳಿಗೆ ಬಿಟ್ಬಿಟ್ವಿ ಅಮರಕೋಶವನ್ನು, ನಾವು ಇಟ್ಕೊಳ್ಳಿಲ್ಲ ನೋಡಿ, ಅದು ಬಂದಿದ್ದು. ಮಂಖಕೋಶದಲ್ಲಿ ಒಂದು ಮಾತು ಬರುತ್ತೆ, ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂಭಾವೆ ಸಮರ್ಚನೆ ದಾನ ಪ್ರತಿಗ್ರಹಾದೌಚ ಓಂಕಾರೇಪಿ ಚ ಮಂಗಳೇ. ಈ ಎಲ್ಲ ಸಂದರ್ಭದಲ್ಲೂ ನೀವು ಓಂಕಾರವನ್ನು ಜಪ ಮಾಡ್ಬೋದು. ಅಭ್ಯುದಾನೆ, ಯಾರಿಗಾದರೂ ಮರ್ಯಾದೆ ಮಾಡ್ತಾ ಇರೋವಾಗ ಓಂ ಅಂತ ಹೇಳಿ ನೀವು ಅವರಿಗೆ ಮರ್ಯಾದೆ ಮಾಡಬಹುದು. ಆ ಮರ್ಯಾದೆಯನ್ನು ಸ್ವೀಕರಿಸ್ತಕ್ಕಂಥವ್ರು ಓಂ ಅಂತ ಹೇಳಿ ಮರ್ಯಾದೆಯನ್ನು ಸ್ವೀಕರಿಸ್ಬೋದು. ತೂಷ್ಣೀಂ ಭಾವೆ, ಸುಮ್ಮನೆ ಕೂತಿರೋವಾಗ ಓಂಕಾರವನ್ನು ಜಪ ಮಾಡ್ಬೋದು. ಸುಮ್ಮನೆ ಇರೋದು ಅಷ್ಟು ಸುಲಭ ಅಲ್ಲ. ಏನು ರೀ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಯಿತು? ಸುಮ್ಮನೆ ಕೂತ್ಕೊಳ್ಳೋದು ಅಂದರೆ ಕೂತ್ಕೊಂಡೋದು ಮಾತ್ರ ಅಲ್ಲ, ಮನಸ್ಸು ನಿಮ್ಮ ಅಧೀನದಲ್ಲಿರಬೇಕು. ಮಾತಾಡದೆ ಕೂತ್ಕೊಂಡ್ಬಿಡೋದಲ್ಲ ಸುಮ್ಮನೆ ಅಂದರೆ, ಏಕಾಗ್ರತೆ ಇರಬೇಕು ಅಂತ. ತಸ್ಯ ವಾಚಕ ಪ್ರಣವಃ, ಅದಕ್ಕೆ ಯೋಗಸೂತ್ರದಲ್ಲಿ ಹೇಳೋದು, ಅದನ್ನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಯಾವುದು ಅಂದರೆ ಅದೇ ಪ್ರಣವ. ಪ್ರಣವ ಅಂದರೆ ಬೇರೆಯಲ್ಲ, ಓಂಕಾರ ಅಂದರೆ ಬೇರೆಯಲ್ಲ. ಸಮರ್ಚನೆ, ಭಗವಂತನಿಗೆ ನಾವು ಪೂಜೆ ಮಾಡೋವಾಗ, ಅರ್ಚನೆ ಮಾಡೋವಾಗ ಓಂಕಾರವನ್ನು ಜಪ ಮಾಡತಕ್ಕಂಥದ್ದು. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೋಡಿ, ಓಂಕಾರದಿಂದ ಪ್ರಾರಂಭ ಆಗತ್ತೆ, ನಮಃ ಇಂದ ಎಂಡಾಗತ್ತೆ. ಓಂ ಇತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್, ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಾರಂಭದಲ್ಲಿ ಓಂಕಾರ ಬರಬೇಕು, ಕೊನೆಯಲ್ಲಿ ನಮಃ ಇಂದ ಅದು ಮುಕ್ತಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ. ದಾನ ಪ್ರತಿಗ್ರಹಾದೌಚ, ಬೇರೆಯವರಿಗೆ ದಾನ ಕೊಡೋವಾಗ, ನಾವು ದಾನ ಇಸ್ಕೊಳ್ಳೋವಾಗಲೂ ಕೂಡ ಓಂಕಾರವನ್ನು ಜಪ ಮಾಡತಕ್ಕದ್ದು. ದಾನ ಅಂದರೆ ಕರ್ಣ, ಕರ್ಣ ಅಂದರೆ ದಾನ. ನಮ್ಮ ಮನಸ್ಸು ತಕ್ಷಣ ಮಹಾಭಾರತ ಕೊಟ್ಟೋಗುತ್ತೆ. ಇನ್ನು ಯಾರನ್ನು ನಾವು ಸ್ಮರಿಸ್ಕೊಳ್ಳೋಕ್ಕೆ ಸಾಧ್ಯ ದಾನ ಅಂದರೆ?
ತನ್ನ ಮಗನಾಗಿರ್ತಕ್ಕಂಥ ಅರ್ಜುನನಿಗೆ ಸಹಾಯ ಮಾಡಬೇಕು ಅಂತ ಇಂದ್ರ ಬ್ರಾಹ್ಮಣ ವೇಷ ಹಾಕ್ಕೊಂಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಆವಾಗ ಮುಗ್ಧವಾಗಿ ಕರ್ಣ ಕೇಳ್ತಾನೆ, ಕಿಮಹಂ ದದಾಮಿ, ಏನಪ್ಪ ಕೊಡಲಿ ನಿಮಗೆ? ಗೋಸಹಸ್ರಂ ದದಾಮಿ, 1000 ಹಸು ಕೊಡಲಿನಾ? ಗವಾಮಯ ಕಿಂಕರಣೀಯಂ ನೇಚ್ಛಾಮಿ ಕರ್ಣ ನೇಚ್ಛಾಮಿ. 1000 ಹಸು ಇಟ್ಕೊಂಡು ನಾನೇನಪ್ಪ ಮಾಡಲಿ? ಒಂದು ಹಸು ಹಾಲು ಕುಡಿಯೋಕ್ಕೆ ನನಗೆ ಶಕ್ತಿ ಇಲ್ಲ. 1000 ಹಸು ನಾನು ಇಟ್ಕೊಂಡು ಏನು ಮಾಡಲಿ? ಬೇಡ. ತುರ್ಗ ಸಹಸ್ರಂ ದದಾಮಿ, 1000 ಕುದುರೆ ಕೊಡಲಿನಾ? ಮುಹೂರ್ತಕಂ ಅವರೋಹಾಮಿ ನೇಚ್ಛಾಮಿ ಕರ್ಣ ನೇಚ್ಛಾಮಿ, ಕುದುರೆ ನನಗೆ ಬೇಡ. ಪೃಥಿವೀಂ ಜಿತ್ವಾ ದದಾಮಿ, ಭೂಮಿನೇ ಗೆದ್ದುಬಿಟ್ಟು ಕೊಡಲಿನಾ? ಪೃಥಿವ್ಯಾಮಯ ಕಿಂಕರಣೀಯಂ ನೇಚ್ಛಾಮಿ ಕರ್ಣ ನೇಚ್ಛಾಮಿ, ಅದು ಬೇಡ. ಮತ್ಶಿರಃ ಕರ್ತಯಿತ್ವಾ ದದಾಮಿ, ನನ್ನ ಕುತ್ತಿಗೆನೇ ಕಟ್ ಮಾಡಿಕೊಡ್ಲಿನಾ? ಮಾಸ್ತು ಮಾಸ್ತು, ಬೇಡ ಅಂತಾನೆ. ತರ್ಹಿ ಇಮಾನಿ ಕವಚಾನಿ ಕುಂಡಲಾನಿ ದದಾಮಿ, ದದಾತು ದದಾತು, ಕೊಡು ಕೊಡು ಅಂತಾನೆ. ಶಲ್ಯ ಹೇಳ್ತಾನೆ, ಮೋಸ ಹೋಗ್ತಾ ಇದೆಯಾ ಕರ್ಣ, ಎಲ್ಲಾದರೂ ಕೊಟ್ಗಿಟ್ಬಿಟ್ರೆ ನಿನ್ನ ಆಪತ್ತಿಗೆ ನೀನೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ನಕ್ಬಿಟ್ಟು ಕರ್ಣ ಹೇಳ್ತಾನೆ, ಅವನ ಕೈಯಿರೋ ಪೊಸಿಷನ್ ನೋಡು, ನನ್ನ ಕೈಯಿರೋ ಪೊಸಿಷನ್ ನೋಡು. ದೇವೇಂದ್ರನಿಗೆ ದಾನ ಕೊಟ್ಟರೆ ನನ್ನ ಕೀರ್ತಿ ಜಾಸ್ತಿ ಆಯಿತೆ ಹೊರತು ಅವನ ಕೀರ್ತಿ ಜಾಸ್ತಿ ಆಗಲಿಲ್ಲ. ಈ ದೇಹ ಯಾವತ್ತಿದ್ರೂ ಸಾಯೋದೆ, ಒಂದಲ್ಲ ಒಂದು ದಿವಸ. ಸತ್ತ ಮೇಲೆ ನಮ್ಮ ಹಿಂದೆ ಬರೋದು ಯಾವುದು ಗೊತ್ತಾ? ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲಪರ್ಯಯಾತ್, ಸುಬದ್ಧ ಮೂಲಾ ನಿಪತಂತಿ ಪಾದಪಾಹ, ಜಲಂ ಜಲಸ್ಥಾನಗತಂಚ ಶುಷ್ಯತಿ, ಹುತಂಚ ದತ್ತಂಚ ತಥೈವ ತಿಷ್ಠತಿ. ಓದಿದೆಲ್ಲ ಮರ್ತೋಗುತ್ತೆ ಒಂದಲ್ಲ ಒಂದಿನ. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲಪರ್ಯಯಾತ್, ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಮರಗಳು ಬಿದ್ದೋಗತ್ತೆ, ನೀರು ಉಗಮ ಸ್ಥಾನದಿಂದ ಬತ್ತಿ ಹೋಗುತ್ತೆ. ಆದರೆ ಹೋಮ ಮಾಡಿದ್ದು, ದಾನ ಕೊಟ್ಟಿದ್ದು ಯಾವತ್ತೂ ನಮ್ಮ ಹಿಂದೆ ಬರುತ್ತೆ ಅಂತ. ಅದಕ್ಕೆ ಹೇಳ್ತಕ್ಕಂಥದ್ದು ಹೋಮ ಎಂಬತಕ್ಕಂಥದ್ದು ಗೊಡ್ಡು ಸಂಪ್ರದಾಯವಲ್ಲ ಅನ್ನೋದನ್ನು ಮೊದಲನೇ ದಿನ ಉಪನ್ಯಾಸದಲ್ಲಿ ನಾನು ಹೇಳಿರೋದನ್ನು ದಯವಿಟ್ಟು ಸ್ಮರಿಸ್ಕೊಳ್ಳಿ. ಎಷ್ಟು ವೈಜ್ಞಾನಿಕ ಅದು ಅನ್ನೋದು. ಆ ಹೋಮದ ವಾತಾವರಣ ಅನ್ನೋದು, ಹೋಮದ ಹೊಗೆ ಅನ್ನೋದು ವಾತಾವರಣಕ್ಕೆ ಸೇರಿದಾಗ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಲ ಆಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥ ಮಾತದು. ದಾನ ಎಂಬತಕ್ಕಂಥದ್ದರಲ್ಲಿ ನಾವು ಯಾವಾಗಲೂ ಒಳ್ಳೆಯದನ್ನು ದಾನ ಕೊಡಬೇಕು, ಬಿಸಾಕೋದಲ್ಲ ದಾನ ಕೊಡೋದು. ಅವರು ಭಿಕ್ಷುಕರಲ್ಲ, ಬಂದಿರತಕ್ಕಂಥವ್ರು ಪೂಜ್ಯರು. ಅವರು ಯಾವುದೋ ಜವಳಿ ಅಂಗಡಿಗೆ ಹೋಗಿಬಿಟ್ಟು ಬಟ್ಟೆ ಕೊಂಡ್ಕೊಳ್ಳೋಕ್ಕೆ ಹೋದರೆ ಮಾಲೀಕ ನಮ್ಮನ್ನು ಏನು ಕೇಳ್ತಾನೆ ಗೊತ್ತಾ? ಉಡೋ ಬಟ್ಟೆನಾ ಕೊಡೋ ಬಟ್ಟೆನಾ ಅಂತ ಕೇಳ್ತಾನೆ. ರಪ್ಪನ್ನು ತೆಗೆದು ಅವ್ನು ಕಪಾಳಕ್ಕೆ ಕೊಡೋಣ ಅಂತ ಅನ್ಸತ್ತಾ ಇಲ್ವೋ? ಏನು ಕೊಡೋದು ಅಂದರೆ ನಿಕೃಷ್ಟವಾಗಿರೋದು ಕೊಡೋದು ಅಂತಾನೆ. ಪಂಚೆ ದಾನ ಕೊಟ್ಟರೆ ಟವಲ್ ಆಗಬೇಕಾ? ನೀರಲ್ಲಿ ಹಾಕಿದರೆ ಟವಲ್ ದಾನ ಕೊಟ್ಟರೆ ಕರ್ಚೀಫ್ ಆಗಬೇಕಾ? ಏನು ಅರ್ಥ? ಉಡೋ ಬಟ್ಟೆನೋ ಕೊಡೋ ಬಟ್ಟೆನೋ ಅಂದರೆ ನಾನು ಹಾಕ್ಕೊಳ್ಳೋದಕ್ಕಿಂತ ಶ್ರೇಷ್ಠವಾಗಿರೋದನ್ನು ತೆಗೆದು ಇನ್ನೊಬ್ಬರಿಗೆ ಹೊದಿಸ್ಬೇಕು ಕೈಯಲ್ಲಿದ್ದರೆ, ಇಲ್ಲದೆ ಹೋದರೆ ಸುಮ್ಮನೆ ಇರಬೇಕು ಯಾವಾಗಲೂ ಕೂಡ. ಅದಕ್ಕೆ ನಮ್ಮಲ್ಲಿ ಸಾತ್ವಿಕ ದಾನ ಅಂತ ಇರತಕ್ಕಂಥದ್ದು. ದಾನದಲ್ಲಿ ಯಾವಾಗಲೂ ಕೂಡ ಸತ್ಪಾತರಿಗೆ ಸಕಾಲದಲ್ಲಿ ಸದ್ವಸ್ತುವನ್ನು ದಾನ ಕೊಟ್ಟು ಮರ್ತು ಬಿಡಬೇಕು. ನಾನು ಕೊಟ್ಟೆ ಅಂತ ಹೇಳ್ತಾ ಇರಬಾರ್ದು ಯಾವಾಗಲೂ ಕೂಡ. ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಅದಕ್ಕೆ ನಮ್ಮಲ್ಲಿರೋದು. ಹಣಕ್ಕೆ 3 ಗತಿಗಳು ಅಂತ ಭರ್ತೃಹರಿ ಹೇಳ್ತಾನೆ. ದಾನಂ ಭೋಗ ನಾಶಃ, ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ, ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಕೈಯೆತ್ತಿ ಬೇರೆಯವರು ಕೊಡೋದು ಅತ್ಯಂತ ಶ್ರೇಷ್ಠವಾಗಿರೋದು ಹಣಕ್ಕೆ. ಒಂದು ನೆನಪಿಟ್ಕೊಳ್ಳಿ, 10 ರೂಪಾಯಿ ನಾವು ಇವತ್ತು ಯಾವತ್ತಾದರೂ ಒಳ್ಳೆಯ ಮನಸ್ಸಿಂದ ದಾನ ಕೊಟ್ಟರೆ ಭಗವಂತ 1000 ರೂಪಾಯಿ ವಾಪಸ್ ಕೊಡ್ತಾನೆ ನಮಗೆ. ಅಯ್ಯೋ ನನ್ನ ಜೋಬಲ್ಲಿರೋದೇ 10, ನಾನು ಯಾಕೆ ಇವನಿಗೆ ಕೊಡಲಿ ಅಂತ ಹಿಂದೇಟು ಹಾಕೋದಂತಾನೆ 10 ಹೋಗೋದು ಕೊನೆಗೆ. ಯಾಕಂದ್ರೆ ನಮಗೆ ಕೊಡೋ ಬುದ್ಧಿ ಬರಲ್ಲ ಆ ಕ್ಷಣದಲ್ಲಿ. ಕೊಟ್ಬಿಟ್ರೆ ನಮ್ಮನ್ನು ಭಗವಂತ ನೋಡ್ಕೋತಾನೆ, ನಮಗೆ ಹ್ಯಾಕೆ ಕೊಡಬೇಕು ವಾಪಸ್ಸು ಅಂತ. ನಾವು ಪೆನ್ನಿ ವೈಸ್ ಆ್ಯಂಡ್ ಪೌಂಡ್ ಫೂಲಿಶ್ ಅಂತ ಮಾಡ್ಕೊಂಡ್ಬಿಡ್ತೀವಿ, ಅದೇ ಬರೋದು ಪ್ರಾಬ್ಲಮ್. ಎರಡನೇ ಗತಿ ಏನು ಗೊತ್ತಾ ಹಣಕ್ಕೆ? ಭೋಗ, ತಾನು ಅನುಭವಿಸೋದು. ಇನ್ನು ಕೆಲವರು ದಾನವನ್ನೂ ಮಾಡಲ್ಲ, ತಾನೂ ಅನುಭವಿಸಲ್ಲ, ಸುಮ್ಮನೆ ಕೂಡಿಡ್ತಾ ಇರೋದು, ಬೆಳಗ್ಗೆ ಎದ್ದರೆ ಪಾಸ್ಬುಕ್ ನೋಡ್ತಾ ಇರೋದು ಅಷ್ಟೇ. ತಸ್ಯ ತೃತೀಯ ಗತಿರ್ಭವತಿ, ಅವರ ಹಣ ನಾಶ ಆಗತ್ತೆ ಅಂತ ಕೊನೆಗೆ ಯಾವತ್ತೋ ಒಂದಿನ. ಸೇವ್ ಮಾಡಿದ್ದೆಲ್ಲ 10 ರೂಪಾಯಿ 20 ರೂಪಾಯಿ ಎಲ್ಲನೂ ಒಂದು ಸಲ ಓಪನ್ ಹಾರ್ಟ್ ಸರ್ಜರಿ ಆದರೆ 3 ಲಕ್ಷ ಹೊಟ್ಟೋಗುತ್ತೆ, ಮುಗಿದೋಯ್ತು. ಈ ಕೂಡಿಟ್ಟಿದ್ದೆಲ್ಲ ಜೀವನ ಕೂಡಿಟ್ಟಿದ್ದೆಲ್ಲ ಒಂದು ಕ್ಷಣದಲ್ಲಿ ಹೊಟ್ಟೋಗುತ್ತೆ. ಸೊ ಆ ದೃಷ್ಟಿಯಿಂದ
ಯಾವಾಗಲೂ ಕೂಡ ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡಬೇಕು ಅನ್ನೋದಕ್ಕೆ ನೋಡಿ, ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂಭಾವೇ ಸಮರ್ಚನೆ ದಾನ ಪ್ರತಿಗ್ರಹಾದೌಚ ಓಂಕಾರೇಪಿ ಚ ಮಂಗಳೇ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ಓಂಕಾರವನ್ನು ಜಪ ಮಾಡ್ಬೋದು. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಆರಣ್ಯಕದಲ್ಲಿ, ಬ್ರಾಹ್ಮಣದಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ, ಸ್ಮೃತಿಗಳಲ್ಲಿ, ತಂತ್ರಶಾಸ್ತ್ರ ಗ್ರಂಥಗಳಲ್ಲಿ, ಸುಭಾಷಿತಗಳಲ್ಲಿ ಓಂಕಾರದ ವ್ಯಾಪಕವಾಗಿರ್ತಕ್ಕಂಥ ಚಿಂತನೆ ನಡೆದಿದೆ. ನನ್ನ ಅಲ್ಪಮತಿಗೆ ಒಂದು 457 ಸ್ಟೇಟ್ಮೆಂಟ್ ಸಿಕ್ಕಿದೆ ಓಂಕಾರದ ಮೇಲೆ. 12 ವರ್ಷದ ಹಿಂದೆ ಶಂಕರ ಜಯಂತಿ ಮಂಡಳಿಯವರು ಅದನ್ನು ಅಚ್ಚಾಕಿ ಈಗ ನನ್ನ ಹತ್ರನೇ ಕಾಪಿ ಇಲ್ಲ, ಹಾಗಾಗ್ಬಿಟ್ಟಿದೆ ಆ ಪುಸ್ತಕ, ಓಂಕಾರ ಪ್ರಣವೋಪಾಸನೆ ಅಂತ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಅಗಾಧವಾಗಿದೆ ಮೆಟೀರಿಯಲ್ ಅಂತ ಹುಡುಕ್ತಾ ಹೋದರೆ ಸಿಗ್ತಾನೇ ಇರುತ್ತೆ ಅದು ಎಷ್ಟಾದರೂ ಕೂಡ. ಉಪನಿಷತ್ತಲ್ಲಿ ನೀವು ಒಂದೊಂದಾಗಿ ತೆಗೆದುಕೊಳ್ಳೋದಾದರೆ ಎಂಥ ಅದ್ಭುತವಾಗಿರೋ ವರ್ಣನೆ ಬರುತ್ತೆ ಗೊತ್ತಾ ಓಂಕಾರದ ಬಗ್ಗೆ. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನುಕೃತಿಃ ಸ್ಮವ ಅಪ್ಯೋಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಕಂಸಂತಿ ಓಮಿತ್ಯಧ್ವರ್ಯು ಪ್ರತಿಗಣಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ. ಈ ರೀತಿಯಾಗಿ ಹೋಗುತ್ತೆ ತೈತ್ರಿಯ ಉಪನಿಷತ್ತಲ್ಲಿ. ಇನ್ನು ನಾನು ತೈತ್ರಿಯ ಉಪನಿಷತ್ತಿಗೆ ಕಾಲಿಟ್ಟಿಲ್ಲ, ಇದಾದಮೇಲೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು, ಸಮಯ ಪರ್ಮಿಟ್ ಮಾಡಿದರೆ. 4 ದಿನದಲ್ಲಿ 10 ಉಪನಿಷತ್ತು ಹೇಳೋದು ದುಸ್ಸಾಧ್ಯವೇ, ಆದರೂ ಕೂಡ ಪ್ರಯತ್ನ ಆದರೂ ಮಾಡಬೇಕಲ್ಲ ಒಪ್ಕೊಂಡಿದ್ದಕ್ಕೆ. ಸೊ ಇಲ್ಲಿ ಓಂಕಾರ ಅಂದ್ರೇನು? ಓಂಕಾರವೇ ಬ್ರಹ್ಮ. ಓಮಿತಿ ಬ್ರಹ್ಮ. ಬ್ರಹ್ಮ ಅಂದ್ರೇನಪ್ಪ? ದಿಕ್ಕು, ದೇಶ, ಗುಣ, ಗತಿ, ಫಲ, ಭೇದ ಶೂನ್ಯಂ ಪರಮಾರ್ಥ ಸತ್ ಅದ್ವಯಂ ಬ್ರಹ್ಮ ಅಂತ ಆಚಾರ್ಯ ಶಂಕರರ ಛಾಂದೋಗ್ಯೋಪನಿಷತ್ತಿನ 8ನೇ ಅಧ್ಯಾಯದ 3ನೇ ಮಂತ್ರದ ಮೇಲೆ ಪ್ರಸನ್ನ ಗಂಭೀರ ಭಾಷೆ ಅವರು 16ನೇ ವಯಸ್ಸಲ್ಲಿ ಅನುಗ್ರಹಿಸಿದ್ದು. ದಿಕ್ಕು, ದೇಶ, ಗುಣ, ಗತಿ, ಫಲ, ಭೇದ ಶೂನ್ಯವಾಗಿರ್ತಕ್ಕಂಥ ಪರಮಾರ್ಥ ಸತ್ತಾಗಿರ್ತಕ್ಕಂಥದ್ದು ಯಾವುದೋ ಅದು ಬ್ರಹ್ಮ ಅಂತ ಅವರು ವ್ಯಾಖ್ಯಾನ ಮಾಡಿರೋದು. ನಾವು ಈ ದಿಕ್ಕಲ್ಲಿ ನಿಂತ್ಕೊಂಡು ಹೇಳುವಾಗ ಹಿಂದ್ಗಡೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನನಗೆ ಹಿಂದ್ಗಡೆ ಕಣ್ಣಿಲ್ಲ, ನನ್ನ ದೇಹಕ್ಕೆ ಮಿತಿ ಇದೆ, ಅದು ಅಮಿತವಾಗಿರ್ತಕ್ಕಂಥದ್ದು. ದೇಶ, ನಾನು ಈಗ ಈ ಕಾಲದಲ್ಲಿ ಇಲ್ಲಿರೋವಾಗ ಇದೇ ಸಮಯದಲ್ಲಿ ಮಲ್ಲೇಶ್ವರ 8ನೇ ಕ್ರಾಸ್ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಗುರುಗೀತೆ ಬಗ್ಗೆ ಇವತ್ತು ಉಪನ್ಯಾಸ ಮಾಡೋಕ್ಕಾಗಲ್ಲ, ನಾಳೆದ್ದು ಮಾಡ್ಬೋದು. ಏಕಕಾಲದಲ್ಲಿ ಅಲ್ಲಿರೋಕ್ಕಾಗಲ್ಲ. ಗುಣಾತೀತವಾಗಿರೋದನ್ನು ನಾನು ಹೇಗೆ ಗುಣದ ಒಳಗಡೆ ನಿರ್ಬಂಧ ಮಾಡೋಕ್ಕೆ ಸಾಧ್ಯ? ಗುರು ಅನ್ನೋದಕ್ಕೆ ಸತ್ಯಸಾಯಿ ಬಾಬಾ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಗು ಅಂದರೆ ಗುಣಾತೀತ, ರು ಅಂದರೆ ರೂಪವರ್ಜಿತ ಅಂತ ಹೇಳ್ತಾರೆ. ಗುಕಾರ ಗುಣಾತೀತ, ರುಕಾರ ರೂಪವರ್ಜಿತ, ತಸ್ಮಾತ್ ಸ ಗುರುಹು ಅಂತ. ಎಲ್ಲ ರೂಪಕ್ಕೂ ಕೂಡ ಅತೀತನಾಗಿರ್ತಕ್ಕಂಥವನು, ಗುಣಗಳಿಗೆ ಅತೀತನಾಗಿರ್ತಕ್ಕಂಥವನು, ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯ ಅನ್ನೋ ದೃಷ್ಟಿಯಿಂದ ಆ ವ್ಯಾಖ್ಯಾನವನ್ನು ಅವರು ನೀಡಿದ್ದಾರೆ. ಪರಮಾರ್ಥ ಸತ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಸದ್ವಸ್ತು 3 ರೀತಿ ನಮ್ಮಲ್ಲಿ ಇರ್ತಕ್ಕಂಥದ್ದು: ಪ್ರಾತಿಭಾಸಿಕ ಸತ್, ವ್ಯಾವಹಾರಿಕ ಸತ್, ಪಾರಮಾರ್ಥಿಕ ಸತ್ ಅಂತ. ಪ್ರಾತಿಭಾಸಿಕ ಅಂದರೆ ಆ ರೀತಿ ತೋರತ್ತಷ್ಟೇ, ನಿಜವಾಗಿ ಹಾಗಿರೋದಲ್ಲ. ಅದು ಹೇಗೆ ಅಂದರೆ, ದೂರದಲ್ಲಿ ಅಂಕುಡೊಂಕಾಗಿರ್ತಕ್ಕಂಥ ಪದಾರ್ಥ ನೋಡಿ ಯಾರೋ ಹೇಳ್ತಾರೆ, ಇವತ್ತು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಡ್ರಿ, ಅಲ್ಲೊಂದು ಹಾವು ಬಿದ್ದಿದೆ ಅಂತ. ಯಾರೋ ಧೈರ್ಯ ಮಾಡೋದು, ಏನು ಹಾವು ನೋಡೇ ಬಿಡ್ತೀನಿ ಅಂತ ಬಂದರೆ ಹಗ್ಗ, ಅದು ಹಾವಲ್ವೇ ಅಲ್ಲ. ಯಾಕೆಂದರೆ ಆ ಅಂಕುಡೊಂಕಾಗಿರ್ತಕ್ಕಂತಹ ಆಕಾರ ಸಾಮ್ಯದಿಂದ ನನಗೆ ಮನಸ್ಸಲ್ಲಿ ಭ್ರಾಂತಿ ಉಂಟಾಯಿತು. ಇರ್ತಕ್ಕಂತಹ ಹಗ್ಗದಲ್ಲಿ ಇಲ್ಲದೇ ಇರತಕ್ಕಂಥ ಹಾವಿನ ಭ್ರಾಂತಿ ಉಂಟಾಯಿತು. ಅದೇ ಅದಕ್ಕೆ ವಿರುದ್ಧ ಆಗಿಬಿಟ್ರೆ ಒಬ್ಬೊಬ್ಬರ ಪರಿಣಾಮನೂ ನೀವು ನೋಡಬೇಕು. ಹಗ್ಗ ಅಂದ್ಕೊಂಡು ಹತ್ತಿರ ಬಂದು ಬುಸ್ ಅಂತ ಒಂದು ಹಾವು ಎದ್ದು ನಿಂತ್ಕೊಂಡ್ರೆ ಆಗ ಪ್ರತಿಕ್ರಿಯೆ ನೋಡಬೇಕು ಒಬ್ಬೊಬ್ಬರದು ಕೂಡ, ಹೇಗೆ ಓಡ್ತಾ ಇರ್ತಾರೆ ಅಂತ. ಎರಡನೇದು ವ್ಯಾವಹಾರಿಕ ಸತ್, ವ್ಯವಹಾರದಲ್ಲಿ ನಾವು ಮಾತಾಡುವಾಗ ಇರತಕ್ಕಂತಹ ಸತ್ಯ. ಇದನ್ನಿಟ್ಕೊಂಡು ಗಾಂಧೀಜಿಯವರು ಸುದೀರ್ಘವಾಗಿರ್ತಕ್ಕಂಥ ವರ್ಣನೆಯನ್ನು ಮಾಡಿದ್ದಾರೆ. ಮೂರನೇದು ಪಾರಮಾರ್ಥಿಕ ಸತ್, ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ, ಹಾಗಿರೋದು ಪಾರಮಾರ್ಥಿಕ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ತೈತ್ರಿಯ ಉಪನಿಷತ್ತಲ್ಲಿ ಕಿನ್ನಾಮ ಸತ್ಯತ್ವಂ ಪ್ರಶ್ನೆ ಹಾಕೋತಾರೆ ಭಾಷ್ಯದಲ್ಲಿ ಆಚಾರ್ಯರು.
ಯದ್ರೂಪೇಣ ಯನ್ನಿಸಿತಂ ತತ್ತದ್ರೂಪನ್ಯ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಅಂತ ಭಾಷ್ಯ. ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಒಂದೇ ರೀತಿಯಾಗಿ ಯಾವುದಿರುತ್ತೋ ಅದು ಮಾತ್ರ ಪಾರಮಾರ್ಥಿಕ ಸತ್. ಮಿಕ್ಕೆಲ್ಲವೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು ಸತ್ ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ. ಹಾಗೆಯೇ ಮುಂಡಕೋಪನಿಷತ್ತಿಗೆ ನೀವು ಬಂದರೆ ನನಗೆ ಅದಕ್ಕೆ ಹೇಳೋಕ್ಕಾಗಲಿಲ್ಲ, ಆ ಮಂತ್ರ ಹೇಳಬೇಕಾಯಿತು, ನನ್ನಿಂದ ಲೋಪ ಆಯಿತು, ಕ್ಷಮಿಸಿ. ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್. ಎಂತಹ ಅದ್ಭುತವಾಗಿರ್ತಕ್ಕಂತಹ ವ್ಯಾಖ್ಯಾನ ನೋಡಿ. ಪ್ರಣವೋ ಧನು, ಓಂಕಾರ ಎಂಬತಕ್ಕಂತಹದ್ದೇ ಬಿಲ್ಲು. ಶರೋಹಿ ಆತ್ಮ, ಆತ್ಮ ಎಂಬತಕ್ಕಂತಹದ್ದೇ ಬಾಣ. ಬ್ರಹ್ಮ ಅನ್ನೋದೇ ಲಕ್ಷ್ಯ. ಯಾವಾಗ ನೀವು ಓಂಕಾರ ಎಂಬತಕ್ಕಂತಹ ಬಿಲ್ಲಿನಲ್ಲಿ ಆತ್ಮ ಎಂಬತಕ್ಕಂಥ ಬಾಣವನ್ನು ನೆಟ್ಟು ಬ್ರಹ್ಮ ಎಂಬತಕ್ಕಂಥ ಲಕ್ಷ್ಯದಲ್ಲಿ ಬಿಡ್ತೀರೋ ಆವಾಗ ಅದು ಲಕ್ಷ್ಯದೊಂದಿಗೆ ಒಂದಾಗ್ಬಿಡುತ್ತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನ್ನೋದಕ್ಕೆ ಪೂರಕವಾಗಿ ಅಲ್ಲಿ ಆ ಸಂದರ್ಭದಲ್ಲಿ ಬರುತ್ತೆ. ಈ ದೃಷ್ಟಿಯಿಂದ ಮುಂಡಕೋಪನಿಷತ್ತಲ್ಲೂ ಕೂಡ ಓಂಕಾರದ ಪ್ರಸ್ತಾಪನೆಯನ್ನು ನಾವು ಅದ್ಭುತವಾಗಿ ಕಾಣ್ತೀವಿ. ಹಾಗೆ ನೋಡ್ತಾ ಹೋದರೆ ನಾವು ಮುಂದಕ್ಕೆ ಪ್ರಣವೋಪನಿಷತ್ತಂತಾನೆ ಒಂದು ಉಪನಿಷತ್ತಿದೆ. 186 ಉಪನಿಷತ್ತುಗಳಲ್ಲಿ ಪ್ರಣವೋಪನಿಷತ್ತಂತಾನೆ ಒಂದು ಉಪನಿಷತ್ತು. ಆ ಉಪನಿಷತ್ತು ಪೂರ್ತಿ ಓಂಕಾರದ ಬಗ್ಗೆನೇ ವ್ಯಾಖ್ಯಾನ. ಧ್ಯಾನ ಬಿಂದು ಉಪನಿಷತ್ತು, ಯೋಗ ಚೂಡಾಮಣಿ ಉಪನಿಷತ್ತು, ಈ ಉಪನಿಷತ್ತುಗಳಲ್ಲಿ ನಮಗೆ ಸಾಕಷ್ಟು ಪುರಾವೆಗಳು ಓಂಕಾರದ ಬಗ್ಗೆ ಸಿಗತ್ತೆ. ಹಾಗೆಯೇ ಕಾಳಿದಾಸನೂ ಕೂಡ ತನ್ನ ರಘುವಂಶದಲ್ಲಿ ಆಸೀನ್ ಮಹೀಕ್ಷಿತಾಮಾದ್ಯ ಪ್ರಣವ ಛಂದಸಾಮಿವ ಅಂತ ವರ್ಣನೆ ಮಾಡ್ತಾನೆ. ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಂ ಆಸೀನ್ ಮಹೀಕ್ಷಿತಾಮಾದ್ಯ ಪ್ರಣವ ಛಂದಸಾಮಿವ ಅಂತ. ಓಂಕಾರ ಯಾವ ರೀತಿ ಎಲ್ಲ ಛಂದಸ್ಸುಗಳಲ್ಲಿ ಶ್ರೇಷ್ಠವೋ ಆ ರೀತಿಯಾಗಿ ಈ ಶ್ರೇಷ್ಠವಾಗಿರ್ತಕ್ಕಂಥ ಸೂರ್ಯವಂಶದಲ್ಲಿ ದಿಲೀಪ ಇದ್ದ ಅಂತ ವರ್ಣನೆ ಮಾಡುವಾಗ ಕಾಳಿದಾಸ ಕೊಡ್ತಕ್ಕಂಥ ಉಪಮೆ. ಒಂದೊಂದು ವೃತ್ತಕ್ಕೂ ಕೂಡ ಒಂದೊಂದು ವೈಶಿಷ್ಟ್ಯ ಇದೆ ನಮ್ಮಲ್ಲಿ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಸಂತ ತಿಲಕ ವೃತ್ತ ವಸಂತ ಮಾಸವನ್ನು ವರ್ಣನೆ ಮಾಡೋಕ್ಕೆ ಇರತಕ್ಕಂಥದ್ದು. ಅಗಲುವಿಕೆಯನ್ನು ವರ್ಣನೆ ಮಾಡೋಕ್ಕಿರ್ತಕ್ಕಂಥದ್ದೇ ಮಂದಾಕ್ರಾಂತ ವೃತ್ತ. ಅದಕ್ಕೆ ನೋಡಿ ಕಾಳಿದಾಸ ಮೇಘದೂತದಲ್ಲಿ ಮಂದಾಕ್ರಾಂತ ವೃತ್ತವನ್ನೇ ಬಳಕೆ ಮಾಡಿರೋದು. ಏಕೆಂದರೆ ಪತಿ ಪತ್ನಿಯರ ಅಗಲುವಿಕೆಯಲ್ಲಿ ಒಟ್ಟಿಗೆ ಇಲ್ಲ ಅವರು. ಮಂದಂ ಮಂದಂ ನುದತಿ ಪವನಃ ಚಾನುಕೂಲೋ ಯಥಾಮಿ. ಹೋಗಬೇಕಲ್ಲಪ್ಪ ಇವನ ಕ್ಲಾಸ್ಗೆ ಅಂದ್ಕೊಂಡು ವಿದ್ಯಾರ್ಥಿಗಳು ಒಳಗೆ ಬರ್ತಾರೆ ಅಂತ. ಮಂದಾಕ್ರಾಂತ ವೃತ್ತ ಅದು ಸ್ಲೋ ಆಗಿ ಹೋಗುತ್ತೆ ನೋಡಿ. ಅದೇ ರಥೋದ್ದತ ವೃತ್ತ ಕುದುರೆ ನೆಗೆದ ಹಾಗೆ ರನ್ನರ ವಿಹರಥೋದ್ದತ ಲಗೌ ಮಂದ ಮಂದಮಪಯದ್ವಲಿತ್ರಯ ಗಾದತ ವಿಷಯ ನಾಭಿಗಹ್ವರ ಕೋಸಲೇಂದ್ರ ದುಹಿತುಶ್ಚನೈರಭೂನ್ ಮಧ್ಯ ಎಷ್ಟಿರಪಿ ದೃಷ್ಟಿಗೋಚರ. ಕಟ್ ಮಾಡ್ದಂಗೆ ಹೋಗುತ್ತೆ ಅದು. ಅಶ್ವಧಾಟಿ ವೃತ್ತ ಅಂಬಾಷ್ಟಕದಲ್ಲಿ ಶಂಕರಾಚಾರ್ಯ ಬಳಸಿರೋದು. ಚಟಿ ಭವನ್ ನಿಖಿಲ ಖೆಟಿ ಕದಂಬತರು ವಾಟೀಶುನ ಗಿಪಟಲಿ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟಿ ಕವಿತ್ವ ಪರಿಪಾಟಿ ಮಗಾದಿಪಸುತ. ನೋಡಿ ಏನು ಕಂಟ್ರೋಲ್ ಇದೆ ಅನ್ನೋದಕ್ಕೆ. ಆ ಒಂದು ವೃತ್ತದ ಮೇಲೆ 22 ಅಕ್ಷರಕ್ಕೆ ಒಂದೊಂದು ಪಾದ ನಿಂತ್ಕೊಂಡ್ರೆ 4 ಪಾದ ಆದರೆ 88 ಅಕ್ಷರ ಆಗುತ್ತೆ ಒಂದು ಶ್ಲೋಕದಲ್ಲಿ. ಅದು ಅಶ್ವಧಾಟಿ ವೃತ್ತ. ನಮ್ಮ ಶತಾವಧಾನಿ ಗಣೇಶ್ ಅವರು 100 ಶ್ಲೋಕ ಮಾಡಿದ್ದಾರೆ ಅಶ್ವಧಾಟಿ ವೃತ್ತದಲ್ಲಿ. ಅಶ್ವಧಾಟಿ ಶತಕಂ ಅಂತ ನಿಮಗೆ ತಿಳಿದಿರಲಿ ಅಂತ ನಿಮ್ಮ ಮಾಹಿತಿಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅವ್ರ ಪಾಪ ಹೇಳ್ಕೊಳ್ಳಲ್ಲ. ಆ ದೃಷ್ಟಿಯಿಂದ ತಿಳ್ಕೋಬೇಕು ಕೆಲವರ ಬಗ್ಗೆ ಏನು ಮಾಡಿದ್ದಾರೆ ಅನ್ನೋದನ್ನು. ಇರಲಿ, ಈಗ ಮುಖ್ಯವಾಗಿ ಈ ಓಂಕಾರದಲ್ಲಿ ನಾವು ಗಮನಿಸಬೇಕಾದ್ದು ಆ ಉ ಮ ಕೊನೆಗೆ ಅಮ್ಮಲ್ಲಿರ್ತಕ್ಕಂತಹ ಅರ್ಧಾಕ್ಷರ. ಅಕಾರ ಅಂದರೆ ಜಾಗ್ರತ್ತು, ಉಕಾರ ಅಂದರೆ ಸ್ವಪ್ನ, ಮಕಾರ ಅಂದರೆ ಸುಷುಪ್ತಿ, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ತುರಿಯ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳು ಪ್ರತಿಯೊಬ್ಬರ ಅನುಭವಕ್ಕೂ ಬರ್ತಾ ಇದೆ. ಆ ದೃಷ್ಟಿಯಿಂದ ಮಾಂಡೂಕ್ಯೋಪನಿಷತ್ತು ನಮ್ಮ ಜೀವನದ ಪ್ರತಿನಿತ್ಯ ಜೀವನಕ್ಕೆ ಅತ್ಯಂತ ಅನುಭವದಿಂದ ಹತ್ತಿರವಾಗಿರ್ತಕ್ಕಂಥ ಉಪನಿಷತ್ತು. ಯಾರು ಜಾಗ್ರತ್ ಅನುಭವಿಸಿಲ್ಲ, ಯಾರು ಸ್ವಪ್ನ ಅನುಭವಿಸಿಲ್ಲ, ಯಾರು ಸುಷುಪ್ತಿ ಅನುಭವಿಸಿಲ್ಲ. ಅಫ್ಕೋರ್ಸ್ ತುರಿಯ ನಾವು ಯಾರೂ ಅನುಭವಿಸೇ ಇಲ್ಲ, ಅದು ಬೇರೆ ವಿಷಯ. ಆ ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ ನಮಗೆ. ಅದಕ್ಕೆ ಇಂಗ್ಲೀಷಲ್ಲಿ ಭಾಷಾಂತರ ಮಾಡುವಾಗ ದೀಸ್ 3 ಆರ್ ಸ್ಟೇಟ್ಸ್, ತುರಿಯ ಈಸ್ ಅ ಸ್ಟೇಟ್ಲೆಸ್ ಸ್ಟೇಟ್ ಅಂತ ಅದಕ್ಕೆ ವರ್ಣನೆ ಮಾಡೋದು. ಇಟ್ಸ್ ನಾಟ್ ಎ ಸ್ಟೇಟ್.
Any state, you have to come back to the original state. That's a state which is a permanent state, which is the everlasting state. Therefore, it is the stateless state. ಜಾಗ್ರದ ಅವಸ್ಥೆ ಅಕಾರದಲ್ಲಿ ಏನಾಗ್ತಾ ಇದೆ, ಈಗ ನಾವೆಲ್ಲ ಜಾಗ್ರತಲ್ಲೇ ಇರತಕ್ಕಂಥದ್ದು, ಅಟ್ಲೀಸ್ಟ್ ಇದ್ದೀವಿ ಅಂತಾದರೂ ಅಂದ್ಕೊಂಡಿದ್ದೀವಿ. ಎರಡನೇದು ಉಕಾರ ಸ್ಥಾನವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸ್ವಪ್ನ ಸ್ಥಿತಿ. ಇಲ್ಲಿರೋರು ಒಬ್ಬರು ಹೇಳಿಬಿಡಲಿ ನೋಡೋಣ ಎದೆ ಮುಟ್ಕೊಂಡು, ನಾನು ಇಲ್ಲಿವರೆಗೂ ಸ್ವಪ್ನವನ್ನೇ ಕಂಡಿಲ್ಲ ನನ್ನ ಜೀವಮಾನದಲ್ಲಿ ಅಂತ. ಸುಳ್ಳು ಅವ್ರು ಹೇಳ್ತಾ ಇರೋದು. ಯಾರು ಸ್ವಪ್ನವನ್ನು ಕಂಡಿಲ್ಲ, ಅದು 2 ನಿಮಿಷ ಇರ್ಬೋದು ಅಥವಾ 2 ಗಂಟೆ ಇರ್ಬೋದು. ಕೆಲವು ಸಲ 2 ಸ್ವಪ್ನನೂ ಬೀಳೋದುಂಟು ಒಂದೇ ರಾತ್ರಿ, ಒಂದರ ಮೇಲೆ ಒಂದು. ಎಷ್ಟು ಫೇಂಟ್ ಆಗಿರುತ್ತೆ ಅಂದರೆ ರಿಮೆಂಬ್ರೆನ್ಸು, ಯು ಕಾಂಟ್ ಇವನ್ ರೆಕಲೆಕ್ಟ್ ವಾಟ್ ಯು ಹ್ಯಾವ್ ಡ್ರೆಮ್ಟ್ ಇನ್ ದಿ ನೆಕ್ಸ್ಟ್ ಮಾರ್ನಿಂಗ್. ತಿರುಕನ್ನು ಕನಸ್ತರ ಆಗ್ಬಿಡುತ್ತೆ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ರಾತ್ರಿ ತಂದ ಕೂಳನ್ನು ಒದ್ದುಬಿಟ್ಟು ಬೆಳಗ್ಗೆ ತಿರುಪೆ ಎತ್ತೋದೇ ಗ್ಯಾರಂಟಿ. ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಷ್ಟೇ, ಇನ್ನೇನು ಆಗೋದಿಲ್ಲ. ಈ ಸ್ವಪ್ನ ಸ್ಥಿತಿ ಅನ್ನೋದು ಯಾವತ್ತೂ ಕೂಡ ಶಾಶ್ವತವಲ್ಲ. ಸ್ವಪ್ನ ಅನ್ನೋದು ತೋರಿಕೆ, ಇರುವಿಕೆಯಲ್ಲ. ಆದ್ದರಿಂದ ಯಾವುದು ತೋರತ್ತೋ ಅದಿರೋದಲ್ಲ. ಆ ದೃಷ್ಟಿಯಿಂದನೇ ಡಾಕ್ಟರ್ ಎಸ್ ರಾಧಾಕೃಷ್ಣನ್ನು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2 ಪೇಜ್ 442 ಪ್ಯಾರಾಗ್ರಾಫ್ 2 ಲೈನ್ 1 ಏನು ಬರೀತಾರೆ ಅಂದರೆ, 2 people can sleep in the same bed but they cannot get the same dream at the same time. This is Radhakrishnan on dreams. 2 people can sleep in the same bed. ಇಬ್ಬರು ಒಬ್ಬರ ಪಕ್ಕ ಒಬ್ಬರು ಮಲ್ಕೊಂಡಿದ್ದೇ ಮಾಡ್ತಾರೆ ಹಾಸಿಗೆನಲ್ಲಿ, ಸತ್ಯ. ಆದರೆ ಅವ್ರ ಸ್ವಪ್ನವೇ ಬೇರೆ, ಇವ್ರ ಸ್ವಪ್ನವೇ ಬೇರೆ. ಆ ದೃಷ್ಟಿಯಿಂದ ಸ್ವಪ್ನ ಯಾವತ್ತೂ ಕೂಡ ಸತ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಸ್ವಪ್ನವೇ. ಈ ಸ್ವಪ್ನದಲ್ಲಿ ನಾವು ಏನೆಲ್ಲ ಮಾಡ್ತೀವಿ ನೋಡಿ. ಕೆಲವರು ಮಾತಾಡೋ ಅಭ್ಯಾಸ ಇರುತ್ತೆ ಸ್ವಪ್ನದಲ್ಲಿ, ಕೆಲವರಿಗೆ ಓಡಾಡೋ ಅಭ್ಯಾಸ ಇರುತ್ತೆ, ಕೆಲವರಿಗೆ 2 ಅಭ್ಯಾಸವೂ ಇರುತ್ತೆ. ನಿಮ್ಗೆ ಉದಾಹರಣೆ ಕೊಟ್ಟರೆ ಸ್ಪಷ್ಟ ಆಗುತ್ತೆ. ಭಾಸ ಮಹಾಕವಿ ಸ್ವಪ್ನ ವಾಸವದತ್ತ ಅಂತ ಒಂದು ಶ್ರೇಷ್ಠವಾಗಿರೋ ನಾಟಕವನ್ನು ರಚನೆ ಮಾಡಿದ್ದಾನೆ. ಭಾಸನಾಟಕ ಚಕ್ರಸ್ಯ ಛೇಕೈಕ್ಷಿಪ್ತೆ ಪರೀಕ್ಷಿತಂ ಸ್ವಪ್ನ ವಾಸವದತ್ತಸ್ಯ ದಾಹಕೋ ಭೂನ್ನ ಪಾವಕಃ. ಬೆಂಕಿಯೂ ಕೂಡ ಸ್ವಪ್ನ ವಾಸವದತ್ತ ನಾಟಕವನ್ನು ಸುಡಲಿಲ್ಲ ಅಂದ್ರೇನು, ಇಟ್ ಹ್ಯಾಸ್ ಪಾಸ್ ಥ್ರೂ ದ ಸರ್ಕಲ್ ಆಫ್ ಫೈರಿ ಕ್ರಿಟಿಕ್ಸ್ ಅಂತ ಅರ್ಥ. ಯು ಶುಡ್ ನಾಟ್ ಇಂಟರ್ಪ್ರಿಟ್ ಇಟ್ ಲಿಟರಲಿ. Literary sensibility, if possible philosophical sensibility should be adopted, not literal sensibility as Westerners do regarding Indian tradition and commit all kinds of Himalayan blunders where they have floundered the entire Indian tradition in the wrong perspective. Unfortunately, that has become the order of the day and not what our traditional scholars have given to the world, which we have forgotten totally. That's the bane of our present situation. ಅವರು ಹೇಳಿದ್ದೇ ನಮಗೆ ಶಾಶ್ವತ ಆಗಿಬಿಟ್ಟಿದೆ. ಮ್ಯಾಕ್ಡೊನಾಲ್ಡ್ ಸೆಡ್ ಸೊ, ಮ್ಯಾಕ್ಸ್ ಮುಲ್ಲರ್ ಸೆಡ್ ಸೊ, ಬ್ಲೂಮ್ಫೀಲ್ಡ್ ಸೆಡ್ ಸೊ. ವಾಟ್ ಡಿಡ್ ಸಾಯಣ ಸೇ, ವಾಟ್ ಡಿಡ್ ಶಂಕರಾಚಾರ್ಯ ಸೇ, ವಾಟ್ ಡಿಡ್ ಮಧ್ವಾಚಾರ್ಯ ಸೇ, ವಾಟ್ ಡಿಡ್ ರಾಮಾನುಜಾಚಾರ್ಯ ಸೆಡ್. ಅದು ನಮಗೆ ಪ್ರಮಾಣ ಅಲ್ಲ ಅಲ್ವಾ? ಅಲ್ಲಿಂದ ಬಂದರೆ ಪ್ರಮಾಣ ನಮಗೆ. ಯಾವಾಗಲೂ ಹಿತ್ತಲ ಗಿಡ ಮದ್ದಲ್ಲ, ನಮಗೆ ಇಲ್ಲಿರೋದು ಬೇಕಿಲ್ಲ. ಅಲ್ಲಿ ಅವರೇನಾದರೂ ಹೇಳಿಬಿಟ್ರೆ ಏನು ಕೊಂಡಾಡೋದು ಆಡಿದ್ದೆ. ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಕೂಡ ಲಿಟ್ರಲ್ ಸೆನ್ಸಿಬಿಲಿಟಿನೇ ಹೊತ್ತು ಲಿಟ್ರರಿ ಸೆನ್ಸಿಬಿಲಿಟಿ ಮಟ್ಟಕ್ಕೆ ಕೂಡ ಹೋಗಿಲ್ಲ ಅವರು. ನಾವು ಅದನ್ನೇ ಪ್ರಮಾಣ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೆ, ಮಕ್ಕಳಿಗೆ ಓದಿಸಿದ್ದೆ, ಅದನ್ನೇ ತಪ್ಪು ಹೇಳಿದ್ದೆ. ಇನ್ನು ಯಾವ ಕಾಲಕ್ಕೆ ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೋ ನಮಗಂತೂ ಗೊತ್ತಿಲ್ಲ. ಬಹಳ ಶೋಚನೀಯ. ಇರಲಿ, ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದೇನು, ಈ ಸ್ವಪ್ನ ಸ್ಥಿತಿನಲ್ಲಿ ಉದಯನ ಎಂಬತಕ್ಕಂಥ ರಾಜ ತನ್ನ 2ನೇ ಹೆಂಡತಿಯಾಗಿರ್ತಕ್ಕಂಥ ಪದ್ಮಾವತಿ ತಲೆನೋವಿಂದ ನರಳ್ತಾ ಇದ್ದಾಳೆ ಅಂತ ಸಮುದ್ರ ಗ್ರಹಕ್ಕೆ ಹೋದ. ಐ ಹೋಪ್ ನಿಮಗೆ ತಲೆನೋವು ಬರದೇ ಹೋದರೆ ಸಾಕು ನನ್ನ ಭಾಷಣ ಕೇಳಿ. ಹೋದಾಗ ಆಗ್ತಾನೆ ಅವಳ ಹಾಸಿಗೆಯಿಂದ ಎದ್ದು ಹೋಗಿದ್ದಾಳೆ ಪದ್ಮಾವತಿ. ಇವನ್ ಹಾಸಿಗೆ ಮೇಲೆ ಕೂತ್ಕೊಂಡು ಇವನು ನಿದ್ದೆ ಮಾಡಿಬಿಟ್ಟ. ನಿದ್ದೆ ಮಾಡ್ತಾ ಕೈಯನ್ನು ಹೀಗೆ ಕೆಳಕ್ಕೆ ಹಾಕಿಬಿಟ್ಟ ಮಂಚದಿಂದ. ತಕ್ಷಣ ವಾಸವದತ್ತೆ ಅಲ್ಲಿದ್ದವಳು ನೋಡಿಕೊಂಡು ಆ ಕೈಯನ್ನು ವಾಪಸ್ಸಿಟ್ಟು ಹೊಟ್ಟೋದ್ಲು. ತಕ್ಷಣ ಎದ್ದುಬಿಟ್ಟ ಉದಯನ. ಹಾ ಪ್ರಿಯೇ ವಾಸವದತ್ತೆ ಪ್ರಯಚ್ಛಮೇ ಪ್ರತಿವಚನಂ. ವಾಸವದತ್ತೆ ಉತ್ತರ ಕೊಡು ಅಂತ ಮಾತಾಡ್ತಾ ಇದ್ದಾನೆ, ಕನಸಲ್ಲಿ ಕನ್ವರ್ಸ್ಕೋತಾ ಇದ್ದಾನೆ. ತಕ್ಷಣ ವಿದೂಷಕ ಓಡಿ ಬಂದ, ಕುತ್ರ ವಾಸವದತ್ತ ಲಾವಾಣಿಕೆ ಕೆಲಸ ದಗ್ಧ. ಯಾವತ್ತೂ ಅವಳು ಸುಟ್ಟೋದ್ಲು, ಇನ್ನೆಲ್ಲಿದ್ದಾಳೆ ವಾಸವದತ್ತೆ? ಅದಕ್ಕೆ ಉದಯನ ಹೇಳ್ತಾನೆ, ಇಲ್ಲ, ಖಂಡಿತವಾಗಿಯೂ ಕೂಡ ನನ್ನ ರೋಮಾಂಚವಾಗಿರ್ತಕ್ಕಂತಹ ಮೈ ನವಿರೇಳಿರ್ತಕ್ಕಂಥ ಈ ಕೂದಲುಗಳನ್ನು ನೋಡು ನನ್ನ ಕೈ ಮೇಲಿರೋದನ್ನು ಅಂತ ವರ್ಣನೆ ಮಾಡ್ತಾನೆ. ಅದನ್ನು M.R. ಕಾಳೆ ಟ್ರಾನ್ಸ್ಲೇಟ್ ಮಾಡುವಾಗ ಬರೀತಾನೆ, ದ ಹೇರ್ ವಿಚ್ ಹಸ್ ಬಿಕಮ್ ವರ್ಟಿಕಲ್ ಹ್ಯಾಸ್ ನಾಟ್ ಎಟ್ ಬಿಕಮ್ ಹಾರಿಸಾಂಟಲ್. ದಿಸ್ ಇಸ್ ಡೆಫಿನೆಟ್ಲಿ ದ ಟಚ್ ಆಫ್ ವಾಸವದತ್ತ, ನಾಟ್ ದ ಟಚ್ ಆಫ್ ಪದ್ಮಾವತಿ ಅಂತ ಆರ್ಗ್ಯೂ ಮಾಡ್ತಾನೆ ಅವನು. ದಟ್ ಈಸ್ M.R. ಕಾಳೆಸ್ ಟ್ರಾನ್ಸ್ಲೇಷನ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಟಾನ್ಸಾ ಆಫ್ ಸ್ವಪ್ನ ವಾಸವದತ್ತ ಅಕ್ಕರಿಂಗ್ ಇನ್ ದ 5th act. ಸೊ ಆ ದೃಷ್ಟಿಯಿಂದ ಇದು ಸ್ಲೀಪ್ ಟಾಕಿಂಗು, ಅವನು ಸ್ವಪ್ನದಲ್ಲಿ ಮಾತಾಡ್ತಾ ಇದ್ದಾನೆ.
If you want sleep walking, come to Macbeth of Shakespeare. Out, brief candle. Life is but a walking shadow. It's a tale told by an idiot full of sound and fury signifying nothing. He walks and walks all over the place, Lady Macbeth. All the perfumes of Arabia will not sweat on my little hands. It's not the physical stain, but it's the mental stain out of which she can't get out because she has coaxed her Bellena's bridegroom, who turned himself into a fiendish butcher towards the end of the matter, as A.C. Bradley, the reputed commentator on all the works of Shakespeare, comments on this particular line of Shakespeare's Macbeth. ಏನು ವರ್ಣನೆ ಮಾಡ್ತಾನೆ ಅವನು? ಅವಳೇ ಮಾಡಿದ್ದು. Thane of Glamis, Thane of Cawdor and King hereafter. She wants to become the queen. How can she become the queen until and unless he becomes the king? Or a man, screw your courage to a sticking place and I shall do it. She comes back and says, if he had not resembled my father, I would have done it. ಏನಾಯಿತು ಅವಳ ಗತಿ? ಆಮೇಲೆ ಇವನು ಹೋದ, ಅಲ್ಲಿ ಕೊಂದುಬಿಟ್ಟು ಬಂದ ಡಂಕನ್ ಮಹಾರಾಜನನ್ನು. ಅಲ್ಲಿಗೆ ಮುಗಿಲಿಲ್ಲ. ಹಿ ಹ್ಯಾಡ್ ಟು ಕಿಲ್ ದ ಗ್ರೂಮ್ಸ್. ಅಲ್ಲಿಗೆ ಮುಗಿಲಿಲ್ಲ. ಹಿ ಹ್ಯಾಸ್ ಟು ಕಿಲ್ ಬ್ಯಾಂಕೋ. ಅಲ್ಲಿಗೆ ಮುಗಿಲಿಲ್ಲ. ದ ಗೋಸ್ಟ್ ಆಫ್ ಬ್ಯಾಂಕೋ ಸ್ಟಾರ್ಟೆಡ್ ಹಾಂಟಿಂಗ್ ಮ್ಯಾಕ್ಬೆತ್. ಅಪ್ರೋಚ್ ಮೀ ಲೈಕ್ ಎ ರಗಡ್ ರಷ್ಯನ್ ಬೇರ್, ಆರ್ಮ್ ರೈನಾಸರಸ್ ಆರ್ ಹಿರ್ಕನ್ ಟೈಗರ್, ಬಟ್ ನೆವರ್ ಶೋ ದೈ ಗೋರಿ ಲಾಕ್ಸ್ ಅಟ್ ಮೀ. ಮ್ಯಾಕ್ಬೆತ್ಸ್ ಅಡ್ರೆಸ್ ಟು ಗೋಸ್ಟ್ ಆಫ್ ಬ್ಯಾಂಕೋ. ಏನಾಗೋಯ್ತು? ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು ಯಾಕೆ ಅಂದರೆ ಆ ಲೇಡಿ ಮ್ಯಾಕ್ಬೆತ್ ಸ್ಲೀಪ್ ಟಾಕಿಂಗ್ ಅಲ್ಲಿ ಆಗಿರ್ತಕ್ಕಂಥ ಇನ್ಫ್ಲೂಯೆನ್ಸ್ ಪರಿಣಾಮ ಆಯಿತು. ಇನ್ನು ವಾಕಿಂಗ್ ಕಮ್ ಟಾಕಿಂಗ್ ಕೊಡಿ ಸ್ವಾಮಿ ಉದಾಹರಣೆ ಅಂದರೆ ಬನ್ನಿ ಕಾಳಿದಾಸನ ಕುಮಾರ ಸಂಭವಕ್ಕೆ. 5ನೇ ಸರ್ಗದಲ್ಲಿ ಏನಾಗ್ತಾ ಇದೆ? ಕನಸು ಮನಸ್ಸಿನಲ್ಲೂ ಶಿವಂದೇ ಧ್ಯಾನ ಪಾರ್ವತಿಗೆ. ಹೇ ನೀಲಕಂಠ ವ್ರಜಸೀತಿ ಅಲಕ್ಷವಾಗ ಅಸತ್ಯ ಕಂಠಾರ್ಪಿತ ಬಾಹುಬಂಧನ. 2 ಕೈಗಳನ್ನು ಚಾಚಿ ನೀಲಕಂಠನನ್ನು ತಬ್ಕೊಳ್ಳೋದಕ್ಕೆ ಪಾರ್ವತಿ ಹವಣಿಸ್ತಾ ಇದ್ದಾಳೆ. ಕಂಠವೇ ಇಲ್ಲ. ನೀಲಕಂಠ ಎಲ್ಲಿ ಬಂತಲ್ಲಿ? ದಟ್ ಇಸ್ ಸ್ಲೀಪ್ ವಾಕಿಂಗ್ ಕಮ್ ಟಾಕಿಂಗ್. ನೋಡಿ ಎಷ್ಟೆಲ್ಲ ಆಗತ್ತೆ ಸ್ವಪ್ನದಲ್ಲಿ ಅನ್ನೋದಕ್ಕೆ ನಿಮಗೆ ಕೊಡ್ತಾ ಇರತಕ್ಕಂಥ ಉದಾಹರಣೆ. ಇಂತಹ ಸ್ವಪ್ನ ಯಾವತ್ತಾದರೂ ಸತ್ಯವಾಗಕ್ಕೆ ಸಾಧ್ಯವ? ನೋಡೋ ತನಕ ಸತ್ಯವೇ ಹೊರತು ಬೆಳಗ್ಗೆ ಎದ್ದ ಮೇಲೆ ಅದು ಸತ್ಯವಲ್ಲ. ಸತ್ಯವಾಗಿದ್ದರೆ ಅದು ಯಾವಾಗಲೂ ಸತ್ಯವೇ ಆಗಿರಬೇಕಾಗಿತ್ತು. ಅದು ಉಕಾರ ಸ್ವರೂಪ ಸ್ವಪ್ನ. ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಮಕಾರ ಸುಷುಪ್ತಿ ಸ್ಥಾನ. ಸುಷುಪ್ತಿ ಅಂದ್ರೇನು? ಗಾಢ ನಿದ್ರಾವಸ್ಥೆ. ಅದನ್ನು ಇಂಗ್ಲೀಷಲ್ಲಿ ಡೀಪ್ ಸ್ಲೀಪ್ ಸ್ಟೇಟ್ ಆರ್ ಡ್ರೀಮ್ಲೆಸ್ ಸ್ಟೇಟ್ 2 ರೀತಿಯಾಗೂ ಭಾಷಾಂತರ ಮಾಡ್ತಾರೆ. ನಿಮಗೆ ಸ್ವಪ್ನವೇ ಬರೋದಿಲ್ಲ. ಸುಷುಪ್ತಿನಲ್ಲಿ ಗಾಢ ನಿದ್ರಾವಸ್ಥೆ. ಗಾಢ ನಿದ್ರಾವಸ್ಥೆಯಲ್ಲಿರುವಾಗ ನಮಗೇನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಒಬ್ಬೊಬ್ಬರು ಹೇಗೆ ನಿದ್ದೆ ಮಾಡ್ತಾರೆ ಗೊತ್ತಾ? ಯೋಚನೆ ಮಾಡಿ. ಭಗವಂತ ಆದರೂ ದಶಾವತಾರ ಒಂದು ಆದಮೇಲೆ ಒಂದು ತೋರಿಸ್ದ. ನಾವು ಒಂದೇ ರಾತ್ರಿ ದಶಾವತಾರ ತೋರಿಸ್ತೀವಲ್ರಿ. ಏನು ಸಾಮಾನ್ಯನ ನಾವು ನಿದ್ದೆ ಮಾಡೋದು? ಹೇಗೆ ನಿದ್ದೆ ಮಾಡ್ತೀವಿ ಅಂತ ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ಕೆಲವರು ನಿದ್ದೆ ಮಾಡ್ತಾರೆ. ಮತ್ಸ್ಯಾವತಾರ. ನೀರಿನಲ್ಲಿ ಹಾಗೆಯೇ ಮೀನು ಹೋಗೋದು. ದಟ್ಸ್ ದಿ ಮೂಮೆಂಟ್ ಆಫ್ ದ ಫಿಶ್ ಇನ್ ದ ವಾಟರ್. ಸೊ ವಿ ಬಿಕಮ್ ಫಿಶ್ ಡ್ಯೂರಿಂಗ್ ಅವರ್ ಸ್ಟೇಟ್ ಆಫ್ ಸ್ಲೀಪ್. ಕೆಲವರು ಇನ್ನು ಕೆಲವರು ಹೇಗೆ ನಿದ್ದೆ ಮಾಡ್ತಾರೆ? ಗೊರ್ಗೊರ್ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ. ವರಾಹ ಅವತಾರ ಅದನ್ನು ತೋರಿಸ್ತೀವಿ ರಾತ್ರಿ. ಇನ್ನು ಕೆಲವರು ಹೇಗೆ ನಿದ್ದೆ ಮಾಡ್ತಾರೆ? ಕಾಲೆಲ್ಲ ಮಡಚ್ಕೊಂಡು ನಿದ್ದೆ ಮಾಡ್ತಾರೆ. ವಾಮನಾವತಾರ. ಇನ್ನು ಕೆಲವರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಸಿಗೆಯಲ್ಲಿ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ. ತ್ರಿವಿಕ್ರಮ ಅವತಾರ. ಇನ್ನು ಕೆಲವರು ದಿಂಬ ಮೇಲೆಲ್ಲ ಕೂದಲು ಹಾಕ್ಕೊಂಡು ನಿದ್ದೆ ಮಾಡ್ತಾರೆ. ನರಸಿಂಹಾವತಾರ. ದಶಾವತಾರಗಳನ್ನು ಒಂದೇ ರಾತ್ರಿ ನಾವು ತೋರಿಸ್ತೀವಿ ನೋಡಿ. ಸೊ ಆ ದೃಷ್ಟಿಯಿಂದ ಈ ಸುಷುಪ್ತಿ ಎಂಬತಕ್ಕಂಥದ್ದೇನು? ಗಾಢ ನಿದ್ರಾವಸ್ಥೆ. ಅಹಂ ಸುಖಂ ಅಸ್ವಾಪ್ಸಂ ನ ಕಿಂಚಿದವೇದಿಶಂ. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ. ಯಾರನ್ನ ಬೇಕಾದ್ರೂ ಕೇಳಿ. ಬೆಳಗ್ಗೆ 100 ಜನ ನೀವು ಇಂಟರ್ವ್ಯೂ ಮಾಡಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ. ಯಾರನ್ನ ಬೇಕಾದ್ರೂ ಕೇಳಿ. ಅದೇ ಸ್ವಪ್ನ ಕೇಳಿ, ನಾನು ಮೈಸೂರು ರಾಜಕುಮಾರಿನ ಮದುವೆ ಆಗಿದ್ದೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ನಾನು ಸಿಮ್ಲಾ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ರೂಮ್ ನಂಬರ್ 12ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಸನ್ರೈಸ್ ನೋಡ್ತಾ ಇದ್ದೆ ಅಂತಾರೆ. ಇನ್ನೊಬ್ಬರು ಕನ್ಯಾಕುಮಾರಿನಲ್ಲಿ ಹೋಟೆಲ್ ಸಮುದ್ರನಲ್ಲಿ ಕೂತ್ಕೊಂಡು ರೂಮ್ ನಂಬರ್ 112ಅಲ್ಲಿ ಡೈರೆಕ್ಟಾಗಿ ಸನ್ಸೆಟ್ ನೋಡ್ತಾ ಇದ್ದೆ ಅಂತಾರೆ. ಸೊ ಎಷ್ಟು ವ್ಯತ್ಯಾಸ ನೋಡಿ. ಯಾವಾಗಲೂ ಕೂಡ ಸ್ವಪ್ನಗಳು ಅನೇಕ. ಎಷ್ಟು ಜನ ಇದ್ದರೆ ಅಷ್ಟೂ ಸ್ವಪ್ನಗಳು ಅನೇಕವೇ. ಆ ದೃಷ್ಟಿಯಿಂದ ಸುಷುಪ್ತಿ ಎಂಬತಕ್ಕಂಥದ್ರಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಅನುಭವ ಬರೋದರಿಂದ ಸುಷುಪ್ತಿ ಎಂಬತಕ್ಕಂತಹದ್ದು ಸಹಜ ಸ್ಥಿತಿ. ಅದನ್ನು ವೈಚಾರಿಕವಾಗಿ ನಾವು ಯೋಚನೆ ಮಾಡೋದಾದರೆ ನಿತ್ಯ ಪ್ರಳಯ. ಸುಷುಪ್ತಿ ಈಸ್ ನಥಿಂಗ್ ಬಟ್ ನಿತ್ಯ ಪ್ರಳಯ. ಪ್ರತಿನಿತ್ಯವೂ ನಾವು ಪ್ರಳಯದಿಂದನೇ ಆಚೆ ಬರ್ತಾ ಇರೋದು. ಪ್ರಳಯ ಅಂದರೆ ನಮಗೇನೋ ಗಾಬರಿ, ನಾವು ಹೋಗ್ಬಿಡ್ತೀವಿ, ಪೂರ್ತಿ ಜಲ ಆವೃತ ಆಗಿಬಿಡುತ್ತೆ. ಇದೆಲ್ಲ ಬಾಹ್ಯ ಪ್ರಳಯಗಳಪ್ಪ.
ಆಂತರಿಕವಾಗಿ ನಾವು ಪ್ರತಿನಿತ್ಯವೂ ಪ್ರಳಯದಿಂದನೇ ಆಚೆ ಬರ್ತಾ ಇರೋದು. ಅದನ್ನು ಯಾಕೆ ಯೋಚನೆ ಮಾಡಬಾರ್ದು ಯಾರಾದರೂ ಕೂಡ? ಆವಾಗ ನೋಡಿ ನಮಗೆ ಮರಣ ಭೀತಿನೇ ಹೊರಟೋಗುತ್ತೆ. ಪ್ರತಿನಿತ್ಯ ಪ್ರಳಯದಿಂದಲೇ ನಾವು ಆಚೆ ಬರ್ತಾ ಇರೋದು. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ, ಆತ್ಯಂತಿಕ ಪ್ರಳಯ ಅಂತ ಅದಕ್ಕೆ ಪ್ರಳಯ 4 ರೀತಿ ಅಂತ ವೇದಾಂತ ಪರಿಭಾಷಾ ಎಂಬತಕ್ಕಂಥ ಗ್ರಂಥದಲ್ಲಿ 16ನೇ ಶತಮಾನದ ಧರ್ಮರಾಜಾಧ್ವರಿ ಎಂಬತಕ್ಕಂಥ ವಿದ್ವಾಂಸ ಪ್ರತ್ಯಕ್ಷ ಪರಿಚಯದ 4ನೇ ಪುಟದ 2ನೇ ಸಾಲಲ್ಲಿ ಅದಕ್ಕೆ ಆ ಮಾತನ್ನು ಹೇಳೋದು. ಆ ದೃಷ್ಟಿಯಿಂದ ಯಾತಕ್ಕೆ ಒದ್ದಾಡಬೇಕು ನಾವು ಪ್ರಳಯ ಅಂದರೆ? ಪ್ರತಿನಿತ್ಯವೂ ನಾವು ಪ್ರಳಯದಿಂದಲೇ ಆಚೆ ಬರ್ತಾ ಇರೋದು. 1997 ಎಂಡ್ ಆಫ್ ಕಲಿಯುಗ ಪುಸ್ತಕ ಖರ್ಚಾಯ್ತೆ ಹೊರತು ಎಂಡ್ ಆಫ್ ಕಲಿಯುಗ ಏನಾಗಲಿಲ್ಲ 1997. ಇರಲಿ, ಯಾತಕ್ಕೆ ಮಾತನ್ನು ಹೇಳ್ತಾರೆ, ನಾನು ಯಾರಿಗೂ ದೂಷಣೆ ಮಾಡೋಕ್ಕಲ್ಲ. ಆದರೆ ವಸ್ತುನಿಷ್ಠವಾಗಿ ತತ್ವನಿಷ್ಠವಾಗಿ ನಾವು ಮಾತಾಡಬೇಕೇ ಹೊರತು ಇನ್ನೊಬ್ಬರನ್ನು ಬೈಯೋದಕ್ಕೆ, ಕ್ರಿಟಿಸೈಸ್ ಮಾಡೋದಕ್ಕೆ ಹೇಳಬಾರ್ದು ಯಾವತ್ತೂ ಕೂಡ. ಇನ್ನು ಅಲ್ಲಿಂದ ಮುಂದಕ್ಕೆ ಬಂದರೆ 4ನೆಯ ಸ್ಥಿತಿ, ಇದು 3 ಅವಸ್ಥೆ ಅಂತ ಹೇಳ್ಬೋದು. ಅವಸ್ಥೆ ಅಂದರೆ ಆಮೇಲೆ ನೀವು ಯು ಆರ್ ಅನಂತಮೂರ್ತಿಯವರ ಅವಸ್ಥೆಗೆ ಹೊಟ್ಟೋದ್ರೆ ಕಷ್ಟ. ಸೊ ಆ ಮೊದಲನೇ 3 ಅವಸ್ಥೆಗಳು, ಕೊನೆಯದು ಸ್ಥಿತಿ ಯಾವುದು? ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಸೊ 4ನೇದು ಯಾವುದಪ್ಪ ಅಂದರೆ ಚತುರ್ಥ ಸ್ಥಿತಿ ಅಂದರೆ ಅದೇ ಜೀವನ್ಮುಕ್ತ ಸ್ಥಿತಿ ಅಂತ ಬೇಕಾದರೂ ಹೇಳ್ಬೋದು, ಅದನ್ನೇ ಸ್ಥಿತಪ್ರಜ್ಞ ಸ್ಥಿತಿ ಅಂತ ಬೇಕಾದರೂ ಹೇಳ್ಬೋದು, ಅವನನ್ನೇ ಮುನಿ ಅಂತ ಬೇಕಾದರೂ ಕಳೀಬೋದು. ಮಹಾಭಾರತದ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಪುರಾಣಗಳ ಹಿನ್ನೆಲೆಯಲ್ಲಿ ಹೇಳೋದಾದರೆ ಅದನ್ನೇ ಸ್ವಾಮಿಯಿಂದ ಶಬ್ದದಿಂದ ಬೇಕಾದರೂ ಕರೀಬೋದು. ಎಲ್ಲವೂ ಒಂದೇ, ಕೊನೆಗೆ ಮುಟ್ತಕ್ಕಂಥದ್ದು ಶಾಂತಂ, ಶಾಂತ ಸ್ಥಿತಿ. ಅದು ಯಾವ ಮಾನಸಿಕ ಅಲ್ಲೋಲ ಕಲ್ಲೋಲಗಳು ಇರೋದಿಲ್ಲ. ಅದು ಅಶಾಂತಸ್ಯ ಕುತಃಸುಖಂ, ಭಗವದ್ಗೀತೆ. ಶಾಂತಿನೇ ಇಲ್ಲದೆ ಇರೋರಿಗೆ ಸುಖ ಇರೋದು ಎಲ್ಲಿಗೆ ಸಾಧ್ಯ? ಶಾಂತಮು ಲೇಖ ಸೌಖ್ಯಮು ಲೇದು. ಸೊ ಅದರಿಂದ ಶಾಂತ ಸ್ಥಿತಿ ಯಾರಿಗಿರ್ತಕ್ಕಂಥದ್ದು? ಎಲ್ಲ ಮಹಾತ್ಮರು ಕೂಡ ಶಾಂತ ಸ್ಥಿತಿಯಲ್ಲೇ ಇದ್ದವರು. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು 7 ತಕಾರಗಳನ್ನು ಮೊದಲನೇ ಸಾಲಲ್ಲೇ ಪೂರ್ತಿ ಶ್ಲೋಕ ಅಲ್ಲ, ಅರ್ಧ ಶ್ಲೋಕದಲ್ಲೇ ತಂದಿರತಕ್ಕಂಥದ್ದು. ಪ್ರಾಸಬದ್ಧವಾಗಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕವಿತ್ವ ಸಾಮರ್ಥ್ಯ ಅನ್ನೋದನ್ನು ನಾವು ಪರಿಗಣಿಸ್ಕೋಬೇಕು. ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. 7 ತಕಾರಗಳು ಬರುತ್ತೆ ನೋಡಿ. ಮಹಾತ್ಮರು ಹೇಗಿರ್ತಾರೆ? ಶಾಂತಾಹ, ಯಾವಾಗಲೂ ಶಾಂತವಾಗಿರ್ತಾರೆ. ಮಹಾಂತಹ, ಅದಕ್ಕೆ ಅವರು ಮಹಾತ್ಮರು, ಅದಕ್ಕೆ ಅವರು ಸಂತರು, ಅದಕ್ಕೆ ಅವರು ವಸಂತ ಮಾಸದ ತರಹ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರೆ. ಮಹಾತ್ಮರು ಯಾವತ್ತೂ ಯಾರಿಗೂ ಕೂಡ ಕೇಡನ್ನು ಬಯಸೋದಿಲ್ಲ. ಕೈಯಲ್ಲಾದಷ್ಟು ಜನ ಕೈಯಲ್ಲಾಗೋ ತನಕ ಒಳ್ಳೆಯದನ್ನು ಮಾಡಿ ಹೊರಟೋಗ್ತಾರೆ. ಅದಕ್ಕೆ ನಮ್ಮ ಸುಭಾಷದಲ್ಲಿ ಹೇಳೋದು, ಪರೋಪಕಾರ ಪದ್ಧತಿ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರೋ ಪದ್ಧತಿ. ಮಹಾಭಾರತದ 1,00,000 ಶ್ಲೋಕಗಳ ತಾತ್ಪರ್ಯ ಏನಪ್ಪ? ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಮುಗಿದಾಯ್ತು ಮಹಾಭಾರತದ ಸಾರ. 1,00,000 ಶ್ಲೋಕ ಬೆಳೆಸು, ನೀನು ಏನು ಬೇಕಾದರೂ ಬೆಳೆಸ್ಕೊ ಅದರ ಮೇಲೆ. ಅಷ್ಟೂ ಸಾರ ಇಷ್ಟೇ, ಪರೋಪಕಾರ ಪುಣ್ಯಾಯ. ಕೈಯಲ್ಲಿ ಆಗೋ ತನಕ ಕೈಯಲ್ಲಿ ಆದಷ್ಟು ಜನಕ್ಕೆ ಸಹಾಯ ಮಾಡಿಬಿಡ್ಬೇಕು. ನಾಳೆ ನಾವು ಯಾರೋ ಅವ್ರು ಯಾರೋ ಗೊತ್ತಿಲ್ಲ. ಪಾಪಾಯ ಪರಪೀಡನಂ, ಇನ್ನೊಬ್ಬರಿಗೆ ಅಡ್ಡ ಬರೋದೇ ಪಾಪ ಕಾರ್ಯ, ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ಪುಣ್ಯ ಕಾರ್ಯ. ಲೋಕದಲ್ಲಿ 4 ಥರ ಜನಗಳಿರೋದು: ಮಹಾತ್ಮರು, ಸಾಮಾನ್ಯರು, ಮನುಷ್ಯ ರೂಪದ ರಾಕ್ಷಸರು, ಹೆಸರೇ ಇಲ್ಲದೆ ಇರತಕ್ಕಂಥವ್ರು ಅಂತ 4 ಥರ ಇರ್ತಾರೆ ಲೋಕದಲ್ಲಿ. ಮಹಾತ್ಮರು ಯಾರಪ್ಪ ಅಂತ ನಾನು ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಕೊಡೋ ಉದಾಹರಣೆ ಇಲ್ಲಿ ಸುಮ್ಮನೆ ತಮಗೆ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. 2 ಮಕ್ಕಳು ಸೇರಿರೋವಾಗ ಒಂದು ಕ್ಲಾಸ್ಗೆ ಒಬ್ಬಳು ಮೊದಲನೇ ದಿನ ಬರ್ತಾಳೆ ಕ್ಲಾಸ್ಗೆ, 2ನೇ ದಿನ ಬರೋಕ್ಕಾಗಲ್ಲ. ಆಗ ಇವಳು ಬಂದಿರೋವಳು ಕಾಲೇಜ್ ಆಫೀಸ್ಗೆ ಹೋಗಿ ಅವಳ ಅಡ್ರೆಸ್ ಪತ್ತೆ ಮಾಡಿ ಮನೆಗೆ ಹೋಗಿ ನೋಟ್ಸ್ ಕೊಟ್ಬಿಟ್ಟು ಬರ್ತಾಳೆ. ಆವಾಗ ಅವಳು ಸತ್ಪುರುಷಳಾಗ್ತಾಳೆ. ಅವಳಿಗೇನು ಕರ್ಮ ಅಷ್ಟೆಲ್ಲ ಒದ್ದಾಡಿಕೊಂಡು ಮನೆ ಹುಡುಕೊಂಡು ಹೋಗಿ ಫ್ರೆಂಡಿಗೆ ನೋಟ್ಸ್ ಕೊಡಬೇಕು ಅಂತ? ಆಗ ಅವಳು ಸತ್ಪುರುಷಳಾಗ್ತಾಳೆ. 2ನೇ ಕ್ಯಾಟಗರಿ, 2ನೇ ದಿನ ಅವಳು ಬಂದು ಇವ್ರನ್ನ ಕೇಳ್ತಾರೆ, ನನಗೆ ನೆನ್ನೆ ಬರೋಕ್ಕಾಗಲಿಲ್ಲ ಕಣೆ ಕ್ಲಾಸ್ಗೆ, ಏನು ಬರೆದ್ರು ಕೊಡು. ಆಯಿತು ತಗೋ, ನಾನು ಬರ್ಕೊಂಡಾಯ್ತು, ನೀನು ಇಟ್ಕೋ. ಆವಾಗ ಅವಳು ಸಾಮಾನ್ಯಳಾಗ್ತಾಳೆ. 3ನೇ ಕ್ಯಾಟಗರಿ, ವರ್ಷಪೂರ್ತಿ ಒಂದು ಹುಡುಗಿ ಕ್ಲಾಸ್ ಅಟೆಂಡ್ ಮಾಡಿ, ಒಂದು ಹುಡುಗಿ ವರ್ಷಪೂರ್ತಿ ಕ್ಲಾಸ್ ಅಟೆಂಡ್ ಮಾಡದೇ ಇರೋ ಹುಡುಗಿ ಅಟೆಂಡ್ ಮಾಡಿರೋ ಹುಡುಗಿ ಪರೀಕ್ಷೆ ಹಿಂದಿನ ದಿವಸ ನೋಟ್ಸ್ ಕದ್ದುಬಿಟ್ಟು ಅವಳು ಪಾಸ್ ಆಗ್ತಾಳೆ, ಇವಳು ಫೇಲ್ ಆಗ್ತಾಳೆ.
ಆಗ ಅವಳು ಮನುಷ್ಯ ರೂಪದ ರಾಕ್ಷಸಿ ಆಗ್ತಾಳೆ. 4ನೇ ಕ್ಯಾಟಗರಿ, ಒಬ್ಬಳು 2ನೇ ವರ್ಷ ಓದ್ತಾ ಇದ್ದಾಳೆ, ಇನ್ನೊಬ್ಬಳು 1ನೇ ವರ್ಷ ಓದ್ತಾ ಇದ್ದಾಳೆ. 1ನೇ ವರ್ಷ ಪಾಸಾಗಿ ಆಗೋಯ್ತು, ಅವಳಿಗೆ ಆ ನೋಟ್ಸ್ ಸುತರಾಮ್ ಬೇಕಾಗಿಲ್ಲ, ಆದರೂ ಅವಳು ನೋಟ್ಸ್ ಕದೀತಾಳೆ. ಯಾಕೆ? ಅವಳು ಫೇಲ್ ಆಗಬೇಕಷ್ಟೆ. ಅವಳಿಗೇನು ಅಂತ ನಾವು ಕರೆಯೋದು? ಹೆಸರೇ ಇಲ್ಲ, ಹೆಸರಿಗೆ ಅತೀತ, ಅಧಮಾಧಮರು, ಆ ಮಟ್ಟಕ್ಕೆ ಸೇರ್ತಕ್ಕಂಥವ್ರು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಮನುಷ್ಯ ಕೋಟಿನಲ್ಲಿ ಎಲ್ಲರೂ ಕೂಡ ಒಂದೇ ತರಹ ಇರೋದಿಲ್ಲ. ಈ ಶಾಂತ ಸ್ಥಿತಿ ಯಾರಿಗೆ ಬರುತ್ತೆ ಗೊತ್ತಾ? ಯಾರು ಆಸೆಗಳನ್ನು ಗೆದ್ದು ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಂಡಿರ್ತಾರೋ, ವಾಸನಾತ್ರಯಗಳನ್ನು ಏಷಣಾತ್ರಯಗಳನ್ನು ಗೆದ್ದಿರ್ತಾರೋ ಅವರು ಶಾಂತವಾಗಿರೋಕ್ಕೆ ಸಾಧ್ಯ. 3 ರೀತಿ ವಾಸನೆ ನಮ್ಮಲ್ಲಿರೋದು: ಲೋಕವಾಸನೆ, ದೇಹವಾಸನೆ, ಶಾಸ್ತ್ರವಾಸನೆ ಅಂತ. ಕೆಲವರಿಗೆ ಯಾವ ರೀತಿ ವಾಸನೆ ಹಿಡ್ಕೊಳ್ಳುತ್ತೆ ಅಂತ, ದೇಹವಾಸನೆ. ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋರೇ ಇಲ್ಲ. ನಾನು ಮೊನ್ನೆ ನಿಮಗೆ ಹೇಳಿದ್ನಲ್ಲ ಬುದ್ಧನ ಒಂದು ಘಟನೆ, ಆ ರೀತಿಯಾಗಿ. ಇನ್ನು ಕೆಲವರಿಗೆ ಲೋಕವಾಸನೆ, ಲೋಕದಲ್ಲಿ ಪ್ರತಿಯೊಬ್ಬರೂ ನಾನು ಕೊಂಡಾಡಬೇಕು, ಕೀರ್ತಿ ಶನಿ ಅವರಿಗೆ. ಯಾವಾಗಲೂ ಕೀರ್ತಿಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿರ್ಬಿಡ್ತಾರೆ, ಆ ಮಟ್ಟದಲ್ಲಿರ್ತಕ್ಕಂಥವ್ರು. 3ನೇದು ಶಾಸ್ತ್ರವಾಸನೆ. ಈ ಶಾಸ್ತ್ರದಲ್ಲಿ ನನ್ನ ಸಮಾನ ಹೇಳ್ತಕ್ಕಂಥವರೇ ಬೆಂಗಳೂರಲ್ಲಿ ಯಾರೂ ಇಲ್ಲ. ಅದೇ ತಲೆಗೆ ಹೋಗ್ಬಿಡುತ್ತೆ ಅವರಿಗೆ, ಅದೇ ಬಂಧನವಾಗ್ಬಿಡುತ್ತೆ, ಅದೇ ಆಧ್ಯಾತ್ಮಿಕ ಪಥದಲ್ಲಿ ಅಡ್ಡಗಾಲಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ಈ 3 ವಾಸನೆಗಳನ್ನು ಗೆಲ್ಲಬೇಕು ನಾವು ಯಾವಾಗಲೂ ಕೂಡ. ಆಮೇಲೆ 3 ಏಷಣೆಗಳನ್ನು ಗೆಲ್ಲಬೇಕು: ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಅಂತ. ಬೃಹದಾರಣ್ಯಕದಲ್ಲಿ ಆ ಮಾತು ಬರುತ್ತೆ. ನಾಳೆ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಸಮಯ ಸಿಕ್ಕಿದರೆ. ಐ ಕಾಂಟ್ ಪ್ರಾಮಿಸ್. ಇರಲಿ, ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಈ ರೀತಿಯಾಗಿರ್ತಕ್ಕಂಥವ್ರು ಮಾತ್ರ ಶಾಂತವಾಗಿರೋದಕ್ಕೆ ಸಾಧ್ಯ. ಅಹಂಕಾರ ಗೆಲ್ಲದೆ ಹೋದರೆ ಶಾಂತಿ ಬರಲ್ಲ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾವಿಲಾಸದ 20ನೇ ಶ್ಲೋಕ ತೆಗೆದು ನೋಡಿ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸಕ್ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕಃ. ಯಾರು ಅಹಂಕಾರ ಗೆದ್ದಿದ್ದಾರೋ ಅವ್ರಿಗೆ ಮಾತ್ರ ಶಾಂತಿ. ರಮಣರನ್ನು ನೋಡಿದರೆ ಜೀವನ ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ. ಅಸಹಾಯಕರಾಗಿರ್ತಕ್ಕಂಥವ್ರ ಮೇಲೆ ಯಾರಾದರೂ ಬೀಳಕ್ಕೆ ಬಂದರೆ ಅದನ್ನು ತಡೆಯೋದಕ್ಕೆ ಶಕ್ತಿ ಉಪಯೋಗಿಸಬೇಕೇ ಹೊರತು ಪ್ರದರ್ಶನಕ್ಕೋಸ್ಕರ ಅಲ್ಲ. ಈಗಿನ ಕಾಲದಲ್ಲಿ ನಾವು ದರ್ಶನ ಯುಗ ಮರೆತು ಬಿಟ್ಟು ಪ್ರದರ್ಶನ ಯುಗದಲ್ಲಿ ಕಾಲಿಟ್ಟಿದ್ದೀವಿ. ಅದು ಬಂದಿರೋ ದೊಡ್ಡ ಅನಾಹುತ. ಎಲ್ಲ ಪ್ರದರ್ಶನ ಆಗಬೇಕು ನಮಗೆ. ದರ್ಶನ ಎಲ್ಲ ಬಿಟ್ಟೋಯ್ತು, ಋಷಿಗಳ ಕಾಲಕ್ಕೆ ಹೊರಟೋಯ್ತು ದರ್ಶನ. ದೃಶಿರ್ ಪ್ರೇಕ್ಷಣೆ ಅಂತ ಧಾತು. ಆ ದೃಷ್ಟಿಯಿಂದ ಅವರು ಪ್ರತಿಯೊಂದನ್ನು ಕೂಡ ಅನುಭವದಿಂದ ಕಂಡುಕೋತಾ ಇದ್ರು ತಮ್ಮ ತಪಶಕ್ತಿಯಿಂದ. ಧರ್ಮರಾಜ ಹೇಡಿಯಲ್ಲ. ಭೀಮಾರ್ಜುನಿಗೆ ಉತ್ಸಾಹ ಜಾಸ್ತಿ ಅಂತ ಮುಂದಕ್ಕೆ ಬಿಡ್ತಾ ಇದ್ನೇ ಹೊರತು ಕೈಯಲ್ಲಾಗದೆ ಅಲ್ಲ ಅವನು ಹಿಂದೆ ಇದ್ದಿದ್ದು. ರಣರಂಗಕ್ಕೆ ಕಾಲಿಟ್ಟರೆ ಧರ್ಮರಾಜ ಯುಧಿಷ್ಠಿರನಾಗ್ತಾ ಇದ್ದ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ರಣರಂಗಕ್ಕೆ ಕಾಲಿಟ್ಟರೆ ಯಾರು ಪರಾಜಯವನ್ನು ಹೊತ್ಕೊಂಡು ಹಿಂದಕ್ಕೆ ತಿರುಗ್ತಾ ಇರಲಿಲ್ವೋ ಅವನು ಧರ್ಮರಾಯ, ಅವನು ಯುಧಿಷ್ಠಿರ. ವಿನಾಕಾರಣ ರಕ್ತಪಾತ ಬೇಡ ಅಂತ ತಡಿತಾ ಇದ್ನೇ ಹೊರತು ಕೈಯಲ್ಲಾಗದೆ ಅಲ್ಲ. ನಾಟ್ ಡೂಯಿಂಗ್ ಸಮಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್. ಕ್ವೈಟ್ ಆಫನ್ ದೆನ್ ನಾಟ್ ಒನ್ ಈಸ್ ಮಿಸ್ಟೇಕನ್ ಫಾರ್ ದಿ ಅದರ್ ಇನ್ ದಿ ಮಾಡರ್ನ್ ಎರಾ. ಯಾರಾದರೂ ಏನಾದರೂ ಮಾಡದೆ ಹೋದರೆ ಅವ್ರ ಕೈಯಲ್ಲಾಗಲ್ಲ ಅಂತ ಪಟ್ಟ ಕಟ್ಬಿಡ್ತೀವಿ. ಕೆಲವು ಮಾಡೋಕ್ಕೆ ಇಷ್ಟ ಇರಲ್ಲ, ಆಗದೆ ಅಲ್ಲ ಅವ್ರು ಮಾಡದೇ ಇರತಕ್ಕಂಥದ್ದು. ಮತ್ತು ನಾವು ಮುಂದುವರೆದು ನೋಡ್ತಾ ಹೋದರೆ ಈ ಸ್ಥಿತಿಯಲ್ಲಿರ್ತಕ್ಕಂತಹ ಶಾಂತ ಸ್ಥಿತಿಯಲ್ಲಿರ್ತಕ್ಕಂತಹ ಅದ್ವೈತ ಸ್ಥಿತಿಯಲ್ಲಿರ್ತಕ್ಕಂತಹ ಮನುಷ್ಯರು ಯಾವ ರೀತಿ ಇರ್ತಾರಪ್ಪ ಅಂದರೆ, ಕೂಟಸ್ಥಂ ಬೋಧಂ ಅದ್ವೈತಂ. ಅಷ್ಟಾವಕ್ರ ಗೀತೆ 1ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಅಷ್ಟಾವಕ್ರ ಮುನಿಗಳು ರಾಜರ್ಷಿಯಾಗಿರ್ತಕ್ಕಂಥ ಜನಕ ಮಹಾರಾಜನಿಗೆ ಕೊಟ್ಟಿರ್ತಕ್ಕಂಥ ಉಪದೇಶ. ಕೂಟಸ್ಥ ಬೋಧಂ. ಬೋಧ ಅಂದ್ರೇನು? ಜ್ಞಾನ. ಕೇನೋಪನಿಷತ್ತಲ್ಲಿ ನನ್ನ ಮಂತ್ರ ಬರುತ್ತೆ, ಅದು ನನಗೆ ಹೇಳೋಕ್ಕಾಗಲಿಲ್ಲ, ಸಮಯ ಸಾಲಿಲ್ಲ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನಾ ವಿಂದತೆ ವೀರ್ಯಂ ವಿದ್ಯೆಯಾ ವಿಂದತೆ ಅಮೃತಂ. ಬೋಧಂ ಬೋಧಂ ಪ್ರತಿವಿದಿತಂ ಪ್ರತಿಬೋಧ ವಿದಿತಂ. ಬೋಧ ಅಂದರೆ ಜ್ಞಾನ. ಬೋಧಿ ವೃಕ್ಷದ ಕೆಳಗೆ ಬೋಧವನ್ನು ಪಡ್ಕೊಂಡಿದ್ದರಿಂದ ಅವನು ಬುದ್ಧನಾದ. ಅದನ್ನು ನಾವು ಬರೀಬಾರ್ದು. ಬೋಧ ಅಂದರೆ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಜ್ಞಾನ. ಬುಧು ಬೋಧನೆ ಅಂತ ಧಾತು. ಆ ದೃಷ್ಟಿಯಿಂದ ಕೂಟಸ್ಥಂ ಬೋಧಂ ಅದ್ವೈತಂ. ತತ್ವೋಪದೇಶ ಪ್ರಕರಣ ಗ್ರಂಥದ 48ನೇ ಶ್ಲೋಕದಲ್ಲಿ ಅದ್ವೈತಂ ಚಿದ್ಘನಂ ಆ ಮಾತು ಬರುತ್ತೆ. ಚಿತ್ ಅಂದರೆ ಯಾವುದು? ಜ್ಞಾನ. ಚಿತ್ಯೈ ನಮಃ
ಚಿತ್ಶಕ್ತಿಯೈ ನಮಃ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಆ ಮಾತುಗಳೆಲ್ಲವೂ ಕೂಡ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಬಹಿರ್ಮುಖ ಸುದುರ್ಲಭ ಹೊರಗಡೆ ಪ್ರಪಂಚದಲ್ಲಿ ಸಿಗ್ತಕ್ಕಂಥದ್ದಲ್ಲ, ಅದು ಅಂತರ್ಮುಖ ಸಮಾರಾಧ್ಯ, ಒಳಗಡೆ ನೋಡ್ಕೋಬೇಕು ನಾವು. ಅದಕ್ಕೆ ಕಠೋಪನಿಷತ್ ಹೇಳಿದ್ದು ಪರಾಂಚಿಕ ನಿವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅದ್ವೈತಂ ಚಿದ್ಗಣಂ. ಚಿತ್ ಎಂಬತಕ್ಕಂಥದ್ದು ಚೈತನ್ಯ, ಕಾನ್ಷಿಯಸ್ನೆಸ್. ಅದಕ್ಕೆ ಅರವಿಂದ್ ಅವರು ಫ್ಯೂಚರ್ ಪೊಯಿಟ್ರಿನಲ್ಲಿ ಹೇಳ್ತಕ್ಕಂಥ ಮಾತು, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್ ಅಂತ. ಆ ಮಟ್ಟದಲ್ಲಿ ಕಾನ್ಷಿಯಸ್ನೆಸ್ ವರ್ಕ್ ಆಗುತ್ತೆ. ಈಗ ಅದು ತುಂಬ ಫ್ಯಾಷನಬಲ್ ಸಬ್ಜೆಕ್ಟು, ಕಾನ್ಷಿಯಸ್ನೆಸ್ ಮೇಲೆ ಸೆಮಿನಾರು ಈ ಥರದ್ದೆಲ್ಲ. ಇಟ್ ಹಸ್ ಬಿಕಮ್ ಎ ಫ್ಯಾಡ್ ಆಲ್ಮೋಸ್ಟ್. ಸುಖರೂಪಂ ಚಿದದ್ವೈತಂ, ತತ್ವೋಪದೇಶ 49ನೇ ಶ್ಲೋಕ. ಸುಖರೂಪ. ಸುಖ ಯಾರಿಗೆ ಬೇಡ? ಸುಖ ಪಡೋದಕ್ಕೆ ಪುಣ್ಯ ಮಾಡಬೇಕು. ಪುಣ್ಯ ಮಾತ್ರ ಮಾಡೋಕ್ಕೆ ನಾವು ತಯಾರಾಗಿಲ್ಲ, ಸುಖ ಮಾತ್ರ ಬೇಕು. ಇದು ನೋಡಿ ಹೇಗಿದೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ಅದಕ್ಕೆ ಹೇಳೋದು, ನಮಗೆ ಯಾರಿಗೂ ಕೂಡ ಪಾಪದ ಫಲ ಬೇಡ, ಆದರೆ ಪಾಪ ಕಾರ್ಯಗಳಲ್ಲೇ ತೊಡಗಿಸ್ಕೋತೀವಿ ನಮ್ಮನ್ನು ನಾವು. ಪುಣ್ಯದ ಫಲ ಪ್ರತಿಯೊಬ್ಬರಿಗೂ ಬೇಕು, ಆದರೆ ಪುಣ್ಯ ಕಾರ್ಯ ಮಾಡೋಕ್ಕೆ ಮಾತ್ರ ತಯಾರಾಗಿಲ್ಲ. ಇದು ಹೇಗಿದೆ, ಮಾಡಿದ್ದುಣ್ಣೋ ಮಹಾರಾಯ. ಕೈ ಕೆಸರಾದರೆ ಬಾಯಿ ಮೊಸರು. ನಮಗೆ ಬಾಯಿ ಮಾತ್ರ ಮೊಸರಾಗ್ತಾ ಇರಬೇಕು, ಕೈ ಕೆಸರು ಆಗಬಾರ್ದು ಅಂದರೆ ಹೆಂಗೆ ಸಾಧ್ಯ? ಅವಸ್ಥಾತ್ರಯಾತೀತಂ ಅದ್ವೈತಂ. ಸ್ವರೂಪ ಅನುಸಂಧಾನಂ ಗ್ರಂಥದ 5ನೇ ಶ್ಲೋಕದಲ್ಲಿ ಅವಸ್ಥಾತ್ರಯ ಅತೀತಂ, ಜಾಗ್ರತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿರ್ತಕ್ಕಂಥದ್ದು ಅನ್ನೋ ಭಾವನೆಯಿಂದ ಆ ಮಾತು ಬರ್ತಾ ಇದೆ. ಅವಧೂತ ಗೀತಾ 1ನೇ ಶ್ಲೋಕದಲ್ಲೇ ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ. ಈ ಅದ್ವೈತದಲ್ಲಿ ವಾಸನೆ ಬರಬೇಕಾದ್ರೆ ಅವನಿಗೆ ಈಶ್ವರನ ಅನುಗ್ರಹ ಇರಬೇಕು ಅನ್ನೋಷ್ಟು ಮಟ್ಟಿಗೆ ಹೇಳಿದ್ದಾರೆ. ಸದಾಶಿವ ಬ್ರಹ್ಮೇಂದ್ರರ ನಹಿರೇ ಶಂಕ ಎಂಬತಕ್ಕಂಥ ಸಂಗೀತ ಕೃತಿಯಲ್ಲಿ ಅಜಂ ಅಕ್ಷರಂ ಅದ್ವೈತಂ. ಜ ಅಂದರೆ ಹುಟ್ಟು, ಜನಿ ಪ್ರಾದುರ್ಭಾವೆ. ಅಜ ಅಂದರೆ ಹುಟ್ಟಿಲ್ಲದೆ ಇರತಕ್ಕಂಥದ್ದು. ಅಜ ಇಂದುಮತಿ ಕಥೆ ನಿಮಗೆಲ್ಲ ಗೊತ್ತೇ ಇದೆ ರಘುವಂಶದಲ್ಲಿ. ಇಂದುಮತಿಯನ್ನು ಮದುವೆ ಮಾಡಿಕೊಂಡು ಅಜ ಉದ್ಯಾನದಲ್ಲಿ ವಿಹಾರಕ್ಕೆ ಹೋಗ್ತಾ ಇದ್ದಾಗ ಒಂದು ಪಾರಿಜಾತ ಹೂ ಅವಳ ಮೇಲೆ ಬಿದ್ದಾಗ ಅವಳು ಅಷ್ಟಕ್ಕೆ ಹೋಗ್ಬಿಡ್ತಾಳೆ. ಎಂಥ ಕೋಮಲೆ ನೋಡಿ ಅವಳು. ಕೋಮಲೆ ಅಂತ ಹೇಳಬಾರ್ದು, ಕೋಮಲೆ ಅಂತ ಹೇಳಬೇಕು. ಅಂಥ ಕೋಮಲೆ ಅವಳು. ಆಮೇಲೆ ಅಜವಿಲಾಪ ಪ್ರಸಂಗ ನೋಡಿ. ಅದಕ್ಕೆ ಸಂವಾದಿಯಾಗಿ ಕುಮಾರ ಸಂಭವದಲ್ಲಿ ನಾವು ಕಾಣ್ತಕ್ಕಂಥದ್ದೇನೋ ರತಿವಿಲಾಪ ಪ್ರಸಂಗ. ಅದು ವಿಲಾಪ, ಇದು ವಿಲಾಪ. ಅಲ್ಲಿ ಗಂಡನ ಕಳ್ಕೊಂಡು ಹೆಂಡತಿ ಹತ್ರ, ಇಲ್ಲಿ ಹೆಂಡತಿನ ಕಳ್ಕೊಂಡು ಗಂಡ ಆಳೋದು. ಅದು ಅಳೋದು, ಇದು ಅಳೋದು. ಅದು ಕಾಳಿದಾಸ, ಇದು ಕಾಳಿದಾಸ. ಅದು ಮಹಾಕಾವ್ಯ, ಇದು ಮಹಾಕಾವ್ಯ. ಅದರಿಂದ ಕಾಳಿದಾಸ ಇಸ್ ಈಕ್ವಲ್ ಟು ಕಾಳಿದಾಸ. ಯು ಕ್ಯಾನ್ ವರ್ಕ್ ಔಟ್ ದಟ್ ಈಕ್ವೇಷನ್ ಇಫ್ ಯು ವರ್ಕ್ ಅಟ್ ಎ ಕಂಪ್ಯಾರಿಟಿವ್ ಪರ್ಸ್ಪೆಕ್ಟಿವ್ ಇನ್ ಅನ್ಬಯಾಸ್ಡ್ ಮೈಂಡ್. ಆ ತರಹ ವರ್ಕ್ ಮಾಡಬೇಕು ನಾವು ನೋಡಬೇಕಾಗಿರೋ ಸಮಯದಲ್ಲಿ. ಸರ್ವ ಅನರ್ಥ ನಿವಾರಣಂ ಅದ್ವೈತಂ. ಪಂಚದಶಿ ಗ್ರಂಥದಲ್ಲಿ 6ನೇ ಅಧ್ಯಾಯ 248ನೇ ಶ್ಲೋಕದಲ್ಲಿ ವಿದ್ಯಾರಣ್ಯ ಮಹರ್ಷಿಗಳು ಕೊಟ್ಟಿರತಕ್ಕಂಥ ಮಾತು. ಎಲ್ಲ ಅನರ್ಥಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದು ಅದ್ವೈತ. ಉತ್ತರರಾಮಚರಿತ ನಾಟಕದ 1ನೇ ಅಂಕದ 39ನೇ ಶ್ಲೋಕದಲ್ಲಿ ಭವಭೂತಿ ಏನು ಹೇಳ್ತಾನಿದೆ, ಅದ್ವೈತಂ ವಿಶ್ರಾಮ. ವಿಶ್ರಾಮ ಅಂದರೆ ಶ್ರಮ ಇಲ್ಲದೆ ಶಾಂತಿ ಅನ್ನೋ ಅರ್ಥದಲ್ಲಿ ಅವರು ಬಳಸಿರೋದು. ಅದ್ವೈತಂ ಬ್ರಹ್ಮೈವ. ಸೂತಗೀತಾನಲ್ಲಿ ಅದ್ವೈತ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ ಎಂಬತಕ್ಕಂಥ ಮಾತು ಬಂದಿದೆ. ವಿವೇಕ್ ಚೂಡಾಮಣಿನಲ್ಲಿ ಅದ್ವೈತಂ ಪರಮಾರ್ಥತಃ, ಪಾರಮಾರ್ಥಿಕವಾಗಿ ಅದ್ವೈತ ಎಂಬ ಭಾವನೆ ಬಂದಿದೆ. ಸಹಜ ಸುಖಂ ಅದ್ವೈತಂ. ಸ್ವರಾಜ್ಯ ಸಿದ್ಧಿನಲ್ಲಿ ಆ ಮಾತು ಬಂದಿದೆ. ಸಹಜ ಸ್ಥಿತಿ, ನಿತ್ಯ ಸ್ಥಿತಿ, ಅದನ್ನು ನಾವು ಯಾವ ಕೇಳಿ ಮಾಡಿ ಪಡ್ಕೊಂಡಿದ್ದಲ್ಲ, ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸ ವಿಜ್ಞೇಯ. ಅದನ್ನು ನಾವು ಅರಿಯತಕ್ಕದ್ದು ಅನ್ನೋ ದೃಷ್ಟಿಯಿಂದ ಓಂಕಾರದ ಹಿನ್ನೆಲೆಯಲ್ಲಿ ಅಕಾರ ಉಕಾರ ಮಕಾರ ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರಗಳನ್ನು ಇಟ್ಕೊಂಡು ಜಾಗ್ರತ್ ಸ್ವಪ್ನ ಸುಷುಪ್ತಿ ಮತ್ತು ತುರೀಯವನ್ನು ವರ್ಣನೆ ಮಾಡಕ್ಕೆ ಹೊರಟಿರ್ತಕ್ಕಂತಹ ಅನನ್ಯಾದೃಶವಾಗಿರ್ತಕ್ಕಂಥ ಉಪನಿಷತ್ತು ಮಾಂಡುಕ್ಯ ಉಪನಿಷತ್ತು. ಮತ್ತು ಈ ಮಾಂಡುಕ್ಯ ಉಪನಿಷತ್ತಲ್ಲಿ ನಾವು ಗಮನಿಸಬೇಕಾಗಿರೋದು ಅಯಮಾತ್ಮ ಬ್ರಹ್ಮ ಎಂಬತಕ್ಕಂತಹ ಮಹಾವಾಕ್ಯ.
ನೋಡಿ, 4 ವೇದಗಳಿಗೆ ಪುರಸ್ಸರವಾಗಿ 4 ಮಹಾವಾಕ್ಯಗಳು ನಮ್ಮಲ್ಲಿರ್ತಕ್ಕಂಥದ್ದು. ಋಗ್ವೇದಕ್ಕೆ ಪ್ರಜ್ಞಾನಂ ಬ್ರಹ್ಮ, ಋಗ್ವೇದಕ್ಕಿರ್ತಕ್ಕಂತಹ ಮಹಾವಾಕ್ಯ. ಎರಡನೇದು ಯಜುರ್ವೇದಕ್ಕಿರ್ತಕ್ಕಂತಹ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ. ಅದಾದಮೇಲೆ ತತ್ವಮಸಿ ವಾಕ್ಯಾರ್ಥ ಛಾಂದೋಗ್ಯೋಪನಿಷತ್ತಲ್ಲಿ ಬರತಕ್ಕಂಥದ್ದು ಸಾಮವೇದಕ್ಕೆ ಸೇರಿರ್ತಕ್ಕಂಥದ್ದು. ಅದಾದಮೇಲೆ ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕದಲ್ಲಿ ಬರತಕ್ಕಂತಹ ಶುಕ್ಲ ಯಜುರ್ವೇದಕ್ಕೆ ಸೇರಿರ್ತಕ್ಕಂಥ ಮಹಾವಾಕ್ಯ. ಹೀಗೆ 4 ವೇದಗಳಿಂದ 4 ಮಹಾವಾಕ್ಯಗಳನ್ನು ಉದ್ಧರಿಸಿ ಅದರ ಮೇಲೆ ಶಂಕರಾಚಾರ್ಯರು ಮಹಾವಾಕ್ಯ ದರ್ಪಣ ಅಂತ 317 ಶ್ಲೋಕದಲ್ಲಿ 4 ಮಹಾವಾಕ್ಯಗಳನ್ನು ವಿವರಣೆ ಕೊಟ್ಟಿದ್ದಾರೆ. ಮಹಾವಾಕ್ಯ ದರ್ಪಣ ಅಂತ, ದರ್ಪಣ ಅಂದರೆ ಕನ್ನಡಿ ಅಂತ, ಮಹಾವಾಕ್ಯಗಳಿಗೆ ಕನ್ನಡಿ ಹಿಡಿಯೋದು ಅಂತ. ತಿರುಪತಿನಲ್ಲಿ ರಾಷ್ಟ್ರೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ಅದ್ವೈತ ವೇದಾಂತದ ಪ್ರೊಫೆಸರ್ ML ನರಸಿಂಹಮೂರ್ತಿನವರು ಬರೆದಿರ್ತಕ್ಕಂಥ PhD ಥೀಸಿಸ್ ಏನಪ್ಪ ಅಂದರೆ ಮತತ್ರಯ ಆಚಾರ್ಯರ ಪ್ರಕಾರ ಮಹಾವಾಕ್ಯಗಳು ಅಂತ. ಭಗವದ್ ರಾಮಾನುಜರ ಪ್ರಕಾರ ಮಹಾವಾಕ್ಯಗಳ ಅರ್ಥ ಏನು, ಆನಂದ ತೀರ್ಥ ಪೂರ್ಣಬೋಧ ಮಧ್ವಾಚಾರ್ಯರ ಪ್ರಕಾರ ಮಹಾವಾಕ್ಯಗಳ ಅರ್ಥ ಏನು, ಶಂಕರಾಚಾರ್ಯರ ಪ್ರಕಾರ ಮಹಾವಾಕ್ಯಗಳ ಅರ್ಥ ಏನು, ಮತತ್ರಯ ಆಚಾರ್ಯರ ಪ್ರಕಾರ ಮಹಾವಾಕ್ಯಗಳ ಬೋಧನೆ ಅಂತ ಅವರ PhD ಥೀಸಿಸ್ಸು. ಹಾಗಾಗಿ ಮಹಾವಾಕ್ಯಗಳು ನಿಜವಾಗಲೂ ಕೂಡ ನಮ್ಮ ಲೋಕದಲ್ಲಿ ಪರಿಣಾಮವನ್ನು ಮೀರ್ತಕ್ಕಂತಹ ಮಹಾವಾಕ್ಯಗಳು. ಇನ್ನು ಮಾಂಡುಕ್ಯ ಆದಮೇಲೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ತೈತ್ತಿರೀಯ ಉಪನಿಷತ್ತು. ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಕೃಷ್ಣ ಯಜುರ್ವೇದಕ್ಕೆ ಸೇರಿರ್ತಕ್ಕಂತಹ ಸಸ್ವರವಾಗಿರ್ತಕ್ಕಂತಹ ಪಂಚಕೋಶ ವಿವೇಕಗಳನ್ನು ಸುಂದರವಾಗಿ ನಿರೂಪಣೆ ಮಾಡಿರ್ತಕ್ಕಂತಹ ಓಂಕಾರೋಪಾಸನೆಯ ಮುಖಾಂತರ ಬ್ರಹ್ಮನನ್ನು ಹೇಳಕ್ಕೆ ಹೊರಟಿರ್ತಕ್ಕಂತಹ, ಬ್ರಹ್ಮನಿಗಿರ್ತಕ್ಕಂಥ ಸ್ವರೂಪ ಲಕ್ಷಣ ತಟಸ್ಥ ಲಕ್ಷಣವನ್ನು ಪ್ರತಿಪಾದನೆ ಮಾಡೋಕ್ಕೆ ಹೊರಟಿರ್ತಕ್ಕಂತಹ ಮನೋಜ್ಞವಾಗಿರ್ತಕ್ಕಂಥ ಉಪನಿಷತ್ತು ತೈತ್ತಿರೀಯ ಉಪನಿಷತ್ತು. ದಶೋಪನಿಷತ್ತುಗಳಲ್ಲಿ ಕಠೋಪನಿಷತ್ತು ತೈತ್ತಿರೀಯ ಉಪನಿಷತ್ತು ಗಳಿಸಿರುವಷ್ಟು ಜನಪ್ರಿಯತೆ ಮಿಕ್ಕ ಉಪನಿಷತ್ತುಗಳಿಗೆ ಬಂದಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ತೈತ್ತಿರೀಯ ಮತ್ತು ಕಠವನ್ನೇ ಹೆಚ್ಚಿಗೆ ಜನಜನಿತವಾಗಿ ನೋಡ್ತಾ ಇರೋದು ನಮಗೆ ಕಂಡು ಬಂದಿದೆ. ಆಚಾರ್ಯ ಶಂಕರರು ತೈತ್ತಿರೀಯ ಶಾಖ ಅಂತ ಹೇಳೋದಕ್ಕೆ ನಮಗೆ ಪುರಾವೆಯೋ ಅನ್ನೋ ತರಹ 3 ಮಂಗಳ ಶ್ಲೋಕಗಳನ್ನು ಮಾಡಿ ತದನಂತರ ಭಾಷ್ಯವನ್ನು ಅನುಗ್ರಹಿಸ್ತಾರೆ. ಜಗತ್ತೆಲ್ಲವೂ ಯಾರಿಂದ ಹುಟ್ಟಿದೆಯೋ, ಯಾರಲ್ಲಿ ಲಯವಾಗುತ್ತದೆಯೋ, ಯಾರಿಂದ ಧರಿಸಲ್ಪಡುತ್ತದೆಯೋ ಆ ಜ್ಞಾನ ಸ್ವರೂಪನಿಗೆ ನಮಸ್ಕಾರ. ಇದು ಮೊದಲನೇ ಶ್ಲೋಕದಲ್ಲೇ ಬ್ರಹ್ಮನ ತಟಸ್ಥ ಲಕ್ಷಣವನ್ನು ಸೂಚ್ಯವಾಗಿ ಅವರು ಹೇಳಿದ್ದಾರೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿ ಸಂವಿಶಂತೀತಿ ಅನ್ನೋದು ತಟಸ್ಥ ಲಕ್ಷಣ ಬ್ರಹ್ಮನಿಗಿರೋದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದು ಸ್ವರೂಪ ಲಕ್ಷಣ. ಸೊ ಅದರಿಂದ ಸ್ವರೂಪ ಲಕ್ಷಣ ತಟಸ್ಥ ಲಕ್ಷಣ ಎರಡೂ ಕೂಡ ಬ್ರಹ್ಮನಿಗಿರ್ತಕ್ಕಂಥದ್ದನ್ನು ಈ ಉಪನಿಷತ್ತು ಸುಂದರವಾಗಿ ನಿರೂಪಣಿಸುತ್ತೆ. ಯೈರಿಮೇ ಗುರುಭಿ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತ ತಾನ್ನಿತ್ಯಂ ಪ್ರಣತೋಸ್ಮ್ಯಹಂ. ನೋಡಿ ಎಷ್ಟು ಗೌರವಪೂರ್ವವಾಗಿ ಗುರುಸ್ಮರಣೆ ಮಾಡಿದ್ದಾರೆ ಅನ್ನೋದಕ್ಕೆ. ಯಾವ ಗುರುಗಳಿಂದ ಉಪನಿಷತ್ತು ವ್ಯಾಕರಣ ಮೀಮಾಂಸಾ ನ್ಯಾಯಶಾಸ್ತ್ರಗಳ ಬೆಂಬಲದಿಂದ ವಿವರಿಸಲ್ಪಟ್ಟಿದೆಯೋ ಅದನ್ನು ನಾನು ನಿತ್ಯವೂ ನಮಸ್ಕರಿಸುತ್ತಾ ಗುರುಗಳಿಗೆ ಪ್ರಣಾಮವನ್ನು ಅರ್ಪಿಸುತ್ತೇನೆ. 3ನೇ ಶ್ಲೋಕದಲ್ಲಿ ತೈತ್ತಿರೀಯಕ ಸಾರಸ್ಯ ಮಯಾ ಆಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥ ರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ತೈತ್ತಿರೀಯ ಸಾರದ ಅರ್ಥವನ್ನು ವಿಶಿಷ್ಟವಾಗಿ ತಿಳಿಯಲು ಆಚಾರ್ಯರ ಪ್ರಸಾದದಿಂದ ನಾನು ಈ ವ್ಯಾಖ್ಯಾನವನ್ನು ಮಾಡುತ್ತಿದ್ದೇನೆ. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಅವರು, ಆಚಾರ್ಯರ ಪ್ರಸಾದದಿಂದ ಮಾಡ್ತಾ ಇದ್ದೀನಿ ಅಷ್ಟೇ, ನಂದೇನೂ ಇಲ್ಲ ಇದರಲ್ಲಿ. ಅವರೇನು ನನಗೆ ಕೊಟ್ಟಿದ್ದಾರೋ ಅದನ್ನು ತಮಗೆ ಕೊಡ್ತಾ ಇದ್ದೀನಿ. ಎಂತಹ ವಿನಯ ನೋಡಿ. ಯಾವಾಗಲೂ ಕೂಡ ನಾವು ಪ್ರಶ್ನೋಪನಿಷತ್ತಿನ ಗುರು ಆಗಬೇಕೇ ಹೊರತು ಚಾಂದೋಗ್ಯೋಪನಿಷತ್ತಿನ ಶ್ವೇತಕೇತು ಆಗಬಾರ್ದು. ನಾಳೆ ಹೇಳ್ತೀನಿ ಆ ಮಾತನ್ನು. ಪ್ರಶ್ನೋಪನಿಷತ್ತಲ್ಲಿ 6 ಜನ ಶಿಷ್ಯರು 6 ಪ್ರಶ್ನೆಗಳನ್ನು ಗುರು ಕೇಳಿದಾಗ ಗುರು ಎಷ್ಟು ವಿನಯವಾಗಿ ಹೇಳ್ತಾನೆ ನೋಡಿ. ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ನಾನು ಹೇಳ್ತೀನಿ, ನಿಮಗೆ ಗೊತ್ತಾದರೆ ನೀವು ನನ್ನ ಹತ್ರ ಬರೋದೇ ಇಲ್ಲ. ನನಗೂ ಗೊತ್ತಾಗದೆ ಹೋದರೆ ನಮ್ಮ ಗುರುಗಳಿದ್ದಾರಲ್ಲ ಅವ್ರ ಹತ್ರ ಹೋಗೋಣ, ನಾನು ನಿಮ್ಮ ಜೊತೆ ಸೇರ್ಕೋತೀನಿ. 6 ಜನ ಹೋಗೋದ್ರ ಬದಲು 7 ಜನ ಹೋಗೋಣ. ಆ ವಿನಯ ಇರಬೇಕು ಮನುಷ್ಯನಿಗೆ. ವಿದ್ಯೆ ವಿನಯದಿಂದ ಶೋಭಿಸತ್ತೆ ಹೊರತು ಅಹಂಕಾರದಿಂದ ಅಲ್ಲ. ವಿದ್ಯಾ ದದಾತಿ ವಿನಯಂ ನತು ಅಹಂಕಾರ ಯಾವತ್ತೂ ಕೂಡ. ಅದೇ ಚಾಂದೋಗ್ಯೋಪನಿಷತ್ತಲ್ಲಿ ಶ್ವೇತಕೇತುಗೆ ಏನು ತಲೆನೇ ನಿಲ್ತಾ ಇಲ್ಲ. ಮನೆಗೆ ಬರ್ತಾನಲ್ಲ, ತಂದೆಯಾಗಿರೋನು ಒಂದೇ ಒಂದು ಪ್ರಶ್ನೆ ಮಾಡ್ತಾನೆ,
ಒಂದಂತ ತಿಳಿದ್ರೆ ಎಲ್ಲವೂ ತಿಳಿದಂತಾಗತ್ತೋ ನಿನಗೆ ಗೊತ್ತಾ ಅಂತ ಅದಕ್ಕೆ ಹೇಳಿದಕ್ಕೆ ಅವನು ಏನು ಹೇಳ್ತಾನೆ, ನನಗೆ ಗುರುಗಳಿಗೆ ಗೊತ್ತಿಲ್ಲ ಅಂತಾನೆ. ಎಂತಹ ಅಹಂಕಾರದ ಪರಮಾವಧಿ ನೋಡಿ. ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಇದೆಂಥ ಅಹಂಕಾರದ ಪರಮಾವಧಿ ಅವನು ಹೇಳ್ತಕ್ಕಂಥದ್ದು. ಏನು ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಭವತಿ ತತ್ಕಿಂ ತ್ವಂ ಜಾನೀಷಿ. ಈ ಪ್ರಶ್ನೆ ತಂದೆಯಾಗಿರ್ತಕ್ಕಂಥದ್ದು ಮಾಡೋದು. ಆಮೇಲೆ ತಂದೆಯೇ ಉಪದೇಶ ಕೊಡ್ತಾರೆ ಮಗನಿಗೆ. ಇರಲಿ, ಅದು ನಾಳೆ ಸಮಾಚಾರ ಆದಂತ ಇವತ್ತು ಬೇಡ. ತೈತ್ತಿರೀಯ ಉಪನಿಷತ್ತಲ್ಲಿ ಒಟ್ಟಿರೋದು 3 ವಲ್ಲಿಗಳು. ಶಿಕ್ಷಾವಲ್ಲಿ, ಆನಂದವಲ್ಲಿ, ಅದಕ್ಕೆ ಬ್ರಹ್ಮಾನಂದವಲ್ಲಿ ಅಂತಲೂ ಹೆಸರು. 3ನೇದು ಭೃಗುವಲ್ಲಿ. ಮತ್ತು ಈ ಉಪನಿಷತ್ತು ಶನ್ನೋ ಮಿತ್ರ ಅನ್ನೋ ಶಾಂತಿ ಪಾಠದಿಂದ ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ನೋಡಿ, ಶಾಂತಿ ತುಂಬ ಮುಖ್ಯ. ಶಾಂತಿ 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 ಅಂತ 3 ಸಲ ಯಾಕೆ ಉಚ್ಚಾರ ಮಾಡೋದು ಅಂದರೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕವಾಗಿರ್ತಕ್ಕಂಥ ದುಃಖಗಳು ನಿವಾರಣೆ ಆಗಲಿ ಅಂತ. ದುಃಖತ್ರಯ ನಿವಾರಣೆಗೋಸ್ಕರ 3 ಸಲ ಶಾಂತಿ 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 ಅಂತ ಹೇಳ್ಕೋಬೇಕು ಅಂತ. ದುಃಖತ್ರಯಾಭಿಘಾತ ಜಿಜ್ಞಾಸಾ ತದಪಘಾತಕ್ಕೆ ಹೇತೌ ದೃಷ್ಟೇ ಸಾಪಾರ್ಥ ಚೇತ್ ನೈಕಾಂತತಃ ಅತ್ಯಂತತೋ ಅಭಾವ ತನ್ನವ. ಈಶ್ವರ ಕೃಷ್ಣನ ಸಾಂಖ್ಯಕಾರಿಕೆಯ ಮೇಲೆ ವಾಚಸ್ಪತಿ ಮಿಶ್ರ ಬರೆದಿರ್ತಕ್ಕಂಥ ಸಾಂಖ್ಯ ತತ್ವ ಕೌಮುದಿ 2ನೇ ಪುಟದ 4ನೇ ಸಾಲಲ್ಲಿ ಅವರು ಹೇಳ್ತಕ್ಕಂಥ ಮಾತು ನನ್ನ ಮಾತಲ್ಲ. ಆ ದೃಷ್ಟಿಯಿಂದ ದುಃಖತ್ರಯಗಳ ನಿವಾರಣೆ ಆಗೋದೇ ಮುಖ್ಯವಾಗಿರೋದು. ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಈ ಉಪನಿಷತ್ಗಿರ್ತಕ್ಕಂತಹ ಶಾಂತಿ ಮಂತ್ರ. ಸಸ್ವರವಾಗಿರ್ತಕ್ಕಂಥ ಉಪನಿಷತ್ತು. ಆದ್ದರಿಂದನೇ ಇದನ್ನು ಬಾಯ್ಪಾಠ ಮಾಡ್ತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ ಕಲಿಸ್ಕೊಡೋದಕ್ಕೆ ಅತ್ಯಂತ ಸೂಕ್ತವಾಗಿರೋದು ತೈತ್ತಿರೀಯ ಉಪನಿಷತ್ತು. ಅವರಿಗೆ ವೇದಾಧ್ಯಯನ ಪ್ರಾರಂಭದಲ್ಲಿ ಉಪನಿಷತ್ತನ್ನು ಕೂಡ ಹೇಳ್ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿ ಆ ಕಂಠದಿಂದ ಆಚೆ ಬರುತ್ತೆ ನೋಡಿ. ಅದು ಕೇಳೋಕ್ಕೆ ಒಂದು ಆನಂದ. ವೇದವನ್ನು ಸರಿಯಾಗಿ ಸ್ವರವಾಗಿ ಹೇಳಬೇಕಷ್ಟೆ. ಮತ್ತು ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್ ನೋಡಿ, ತೈತ್ತಿರೀಯ ಉಪನಿಷತ್ತಲ್ಲಿ ಸ್ನಾತಕರಿಗೆ ಹೇಳ್ಕೊಡ್ತಕ್ಕಂಥ ಉಪನಿಷತ್ತು. ಡಿಗ್ರಿ ಪಾಸಾಗಿ ಡಿಗ್ರಿ ಸರ್ಟಿಫಿಕೇಟ್ ನಾವು ಇಸ್ಕೋತೀವಲ್ಲ ಕಾನ್ವೊಕೇಷನಲ್ಲಿ, ಆ ಟೈಮಲ್ಲಿ ಗವರ್ನರ್ ಆಗಿರ್ತಕ್ಕಂಥವರು ಈ ಉಪನಿಷತ್ತು ಹೇಳಿ ಆ ಗ್ರ್ಯಾಜುಯೇಟ್ಸ್ಗೆ ಸರ್ಟಿಫಿಕೇಟ್ ಕೊಡೋದು. ಸ್ವಲ್ಪ ಸ್ವರ ವ್ಯತ್ಯಾಸ ಆದರೆ ಕೇಳೋದು ಕಷ್ಟ ಅಷ್ಟೆ ಅವ್ರು ಹೇಳುವಾಗ. ನನಗೆ ಯಾಕೆ ಈ ಮಾತು ಚುಚ್ಚತ್ತೆ ಅಂದರೆ, 1973ನೇ ಇಸ್ವಿ ಡಿಸೆಂಬರ್ 30ನೇ ತಾರೀಕು ಮಧ್ಯಾಹ್ನ 11:15 ಗಂಟೆಗೆ ಕಂಠೀರವ ಸ್ಟೇಡಿಯಂ ಅಂದೇ ನನಗೆ ಜ್ಞಾಪಕ ಬರುತ್ತೆ. ಸತ್ಯಂ ವದ್ ಧರ್ಮಂಚರ್ ಮಾತೃದೇವೋ ಭೌ ಪಿತೃದೇವೋ ಭೌ ಆಚಾರ್ಯ ದೇವೋ ಭೌ. ಯಾವ ಭೌ ನಾಯಿ ಬಂತಪ್ಪ. ಸತ್ಯಂ ವದ ಅಂತ ಹೇಳೋ ಸತ್ಯಂ ವದ್ ಅಂದ್ಬಿಟ್ರೆ ಅಫ್ಕೋರ್ಸ್ ನಾವು ಅದೇ ಮಾಡ್ತಾ ಇರೋದು. ಈಗ ಸತ್ಯವನ್ನು ಕೊಲ್ತಾ ಇದ್ದೀವಿ. ಯಾರು ಸತ್ಯವನ್ನು ಹೇಳ್ತಾ ಇದ್ದಾರೆ? ಸತ್ಯಮೇವ ಜಯತೆ ಮುಂಡುಕೋಪನಿಷತ್ತು. ನಮ್ಮ ರಾಷ್ಟ್ರ ಲಾಂಛನ ಬಂದಿರೋದೇ ಅದರಿಂದ. ಸತ್ಯಮೇವ ಜಯತೆ, ಸತ್ಯವೇ ಗೆಲ್ಲತ್ತೆ ಹೊರತು ಸುಳ್ಳಲ್ಲ ಯಾವತ್ತೂ ಕೂಡ. ನ ಅನೃತಂ ಅದನ್ನು ಹೇಳಿದ್ದಾರೆ. ನಮ್ಮಲ್ಲಿ ವಿಧಿ ನಿಷೇಧ ಎರಡೂ ಬರುತ್ತೆ. ಇದನ್ನು ಮಾಡು ಇದನ್ನು ಮಾಡಬೇಡ ಎರಡೂ ಹೇಳುತ್ತೆ ವೇದ. ಏನು ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಡೌಟ್ ಶುರುವಾಗುತ್ತೆ. ಎಷ್ಟು ಕ್ಲಿಯರಾಗಿ ಹೇಳುತ್ತೆ ನೋಡಿ ವೇದ. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂಜುಹುಯಾತ್. ಇದೆಲ್ಲ ಮಾಡಬೇಕಾಗಿರೋ ಕರ್ತವ್ಯಗಳು. ನ ಸುರಾಂ ಪಿಬೇತ್ ನ ಕಲಂಜಂ ಭಕ್ಷಯೇತ್. ಇದೆಲ್ಲ ನಿಷೇಧ ವಾಕ್ಯಗಳು. ತಿನ್ನಬಾರ್ದನ್ನು ತಿನ್ನಬೇಡ, ಕುಡಿಬಾರ್ದನ್ನು ಕುಡಿಬೇಡ ಅದು ಹೇಳುತ್ತೆ. ಆದ್ದರಿಂದ ವಿಧಿ ನಿಷೇಧ ಎರಡೂ ಕೂಡ ಅಲ್ಲಿ ಬರುತ್ತೆ ಸ್ವಂತವಾಗಿ. ವೇದ ಮನೋಚ್ಚಾಚಾರ್ಯೋಂತೆ ವಾಸನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ. ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೇನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಈ ರೀತಿ ಮುಂದುವರಿಯುತ್ತೆ. ಇದು ಸ್ನಾತಕರು ಹೇಳಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ 2 ಪದಗಳನ್ನು ಮಾತ್ರ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ತಮ್ಮ ಅನುಮತಿಯನ್ನು ಬೇಡ್ತಾ ಇದ್ದೀನಿ. ಸತ್ಯಂ ವದ ಧರ್ಮಂಚರ 2 ಸಾಕು. ಸತ್ಯ ಅಂದರೆ ಏನಪ್ಪ? ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ ಇದು. ಸತ್ಯ ಅಂದರೆ ಏನು ಅನ್ನೋದು. ಗಾಂಧೀಜಿಯವರು ಮೈ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಆತ್ಮಕಥೆಗೆ ಹೆಸರು ಕೊಟ್ಟರು ನೋಡಿ.
ಗಾಡ್ ಈಸ್ ಟ್ರೂತ್, ಸರ್ಚ್ ಫಾರ್ ಟ್ರೂತ್ ಈಸ್ ಸರ್ಚ್ ಫಾರ್ ಗಾಡ್. ಟ್ರೂತ್ ಈಸ್ ಗಾಡ್, ಗಾಡ್ ಈಸ್ ಬಿಕಾಸ್ ಟ್ರೂತ್ ಈಸ್. There is no record in history of the failure of search. Even the atheists who have pretended to disbelieve in God have believed in truth. Harijan, September 21st, 1934, ಮಹಾತ್ಮ ಗಾಂಧಿ. ಅದರಿಂದ ಎಷ್ಟು ಮಟ್ಟಿಗೆ ಸತ್ಯದ ಬಗ್ಗೆ ಗಾಂಧೀಜಿಯವರಿಗೆ ಕಾಳಜಿ ಇತ್ತು ಅನ್ನೋದಕ್ಕೆ ಅದೇ ಮುಂದೆ ಬರೆದು ಅವರು ಹೇಳ್ತಾರೆ ಪುಟ 4ರಲ್ಲಿ ಅದೇ ಗ್ರಂಥದಲ್ಲಿ, ಇನ್ಯೂಮರಬಲ್ ಆರ್ ದ ನೇಮ್ಸ್ ಆಫ್ ಗಾಡ್, ಬಟ್ ಇಫ್ ಎ ಚಾಯ್ಸ್ ವರ್ ಟು ಬಿ ಮೇಡ್ ಆಫ್ ಒನ್, it would be truth. The seeker after truth should be humbler than the dust. ಜ್ಞಾಪಕ ಇರಲಿ, ಯಾರು ಸತ್ಯಾನ್ವೇಷಣೆ ಮಾಡ್ತಾರೋ ತಾವು ತಮ್ಮನ್ನು ಧೂಳಿಗಿಂತ ಕಡೆ ಅಂತ ಭಾವಿಸ್ಕೋಬೇಕು. ಅದು ನಿಜವಾಗಿ ಸತ್ಯಾನ್ವೇಷಣೆ ಮಾಡ್ತಕ್ಕಂಥವ್ನು ಇರಬೇಕಾಗಿರ್ತಕ್ಕಂಥ ವಿನಯ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ಮ್ಯಾನ್ ಡಸ್ ನಾಟ್ ಟ್ರಾವೆಲ್ ಫ್ರಮ್ ಫಾಲ್ಸ್ ಟು ಟ್ರೂತ್ ಬಟ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ಗಾಡ್ ಇಸ್ ಟ್ರೂತ್ ಆಫ್ ಟ್ರೂತ್ಸ್. ಮನುಷ್ಯ ವ್ಯಾವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯದ ಕಡೆಗೆ ಹೋಗ್ತಾನೆ ಹೊರತು ಸುಳ್ಳಿಂದ ಅಲ್ಲ ಸತ್ಯದ ಕಡೆಗೆ ಬರ್ತಾ ಇರತಕ್ಕಂಥದ್ದು. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ, ಎಲ್ಲರೂ ಕೂಡ ಅಮೃತ ಪುತ್ರರು ಅನ್ನೋ ದೃಷ್ಟಿಯಿಂದ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇಷಾಮೇವ ಸತ್ಯಂ ಸತ್ಯಮೇವ ಜಯತೆ ಬ್ರಹ್ಮಣೋ ನಾಮ ಸತ್ಯಂ. ಛಾಂದೋಗ್ಯೋಪನಿಷತ್ತು 8:3-4. ಆ ದೃಷ್ಟಿಯಿಂದ ಈ ಸತ್ಯ ಎಂಬತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಮಹಾತ್ಮರು, ವ್ಯಾಸ ಮುನಿಗಳು ಮೇರುಕೃತಿಯಾದ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಹೇಳ್ತಕ್ಕಂಥ ಮಾತು ನೆನಪು ಮಾಡಿಕೊಳ್ಳಿ. ಸ್ವರ್ಗಕ್ಕೆ ದಾರಿ ಯಾವುದು? ಧರ್ಮರಾಯನ ಕೇಳ್ತಕ್ಕಂಥ ಪ್ರಶ್ನೆ ಸತ್ಯ. ಧರ್ಮರಾಯನ ಉತ್ತರ ಅಲ್ಲಿಗೇನಾಯಿತು? ಸ್ವರ್ಗಕ್ಕೆ ದಾರಿನೂ ಸತ್ಯವೇ. ಅದಕ್ಕೆ ನೋಡಿ, ಸ್ವರ್ಗಕ್ಕೆ ಸಶರೀರವಾಗಿ ನಡ್ಕೊಂಡು ಹೋಗ್ಬಿಟ್ಟ ಧರ್ಮರಾಯ. ಯಾಕೆಂದರೆ ಸತ್ಯವನ್ನು ಅವನು ಯಾವತ್ತೂ ಬಿಟ್ಟಿಲ್ಲ ಜೀವನದಲ್ಲಿ. ಕೊನೆಗೆ ಅಶ್ವತ್ಥಾಮೋ ಹತಃ ಅಂತ ಹೇಳಿದಾಗಲೂ ಕೂಡ ಪಾಪ ಅಶ್ವತ್ಥಾಮೋ ಹತ ಕುಂಜರಹ ಅಂತ ಹೇಳಿದ್ನೇ ಹೊರತು ಅಶ್ವತ್ಥಾಮೋ ಹತಃ ಅಂತ ಹೇಳಲಿಲ್ಲ ಅವನು. ಕೃಷ್ಣ ಪರಮಾತ್ಮ ಅಷ್ಟೊತ್ತಿಗೆ ಜೋರಾಗಿ ಊದು ಬಿಟ್ಟಿದ್ದರಿಂದ ಕುಂಜರಹ ಅನ್ನೋದು ಕೇಳಿಸ್ಲಿಲ್ಲ. ದ್ರೋಣಾಚಾರ್ಯರಿಗೆ ಅವರು ಶಸ್ತ್ರತ್ಯಾಗ ಮಾಡಿಬಿಟ್ರು ಅಷ್ಟೇ ಹೊರತು ಅಲ್ಲೂ ಕೂಡ ಸತ್ಯವನ್ನು ಬಿಟ್ಟಿಲ್ಲ ಧರ್ಮರಾಯ. ಸತ್ಯವೇ ಬ್ರಹ್ಮ, ಸತ್ಯದಿಂದಲೇ ಧರ್ಮ ನಿಂತಿರುವುದು, ಸತ್ಯವೇ ಅಕ್ಷಯ ವೇದ, ಸತ್ಯದಿಂದಲೇ ಶ್ರೇಯ ಪ್ರಾಪ್ತಿ. ರಾಮಾಯಣ, ಮಹಾಭಾರತ, ಭಾಗವತ ನಮ್ಮ ಭಾರತೀಯ ಸಂಸ್ಕೃತಿಗಿರತಕ್ಕಂತಹ ರತ್ನಪ್ರಾಯವಾಗಿರ್ತಕ್ಕಂಥ ಗ್ರಂಥಗಳು. ರಾಮಾಯಣ, ಮಹಾಭಾರತ, ಭಾಗವತ ಗೊತ್ತಿಲ್ಲದೆ ಹೋದರೆ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕು. ನಮ್ಮ ನರನಾಡಿಗಳಲ್ಲಿ ಹರಿತಾ ಇರಬೇಕು ಯಾವತ್ತೂ ಕೂಡ. ಜಾತೇ ಜಗತಿ ವಾಲ್ಮೀಕೌ ಕವಿರಿತ್ಯಭಿಧಾಭವತ್ ಕವಿ ಇತಿ ತಥೋ ವ್ಯಾಸೆ ಕವಯಸ್ತ್ವಯಿ ದಂಡಿನಿ. ಅದಕ್ಕೆ ಮಾತು ಬಂದಿರೋದು. ವಾಲ್ಮೀಕಿ ಋಷಿಗಳು ರಾಮಾಯಣ ಬರೆದ ಮೇಲೆ ಕವಿ ಅನ್ನೋ ಶಬ್ದ ಬಳಕೆಗೆ ಬಂತೆ. ಕವಿ ಕವಯ ಅಂತ ನಡೆಯುತ್ತೆ ಶಬ್ದ. ಕವಿ ಅನ್ನೋ ದ್ವಿವಚನ ಯಾವಾಗ ಬಂತು ಅಂದರೆ ವ್ಯಾಸರ ಮಹಾಭಾರತದಿಂದ ಬಂತು ಅಂತ. ಸೊ ಅದರಿಂದ ಆದ್ಯ ಗ್ರಂಥಗಳು, ಚಾರಿತ್ರಿಕವಾಗಿರ್ತಕ್ಕಂಥ ಗ್ರಂಥಗಳದು. ಬಸವಣ್ಣವರು ಹೇಳೋ ಹಾಗೆ ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಸತ್ಯ ನುಡಿತಕ್ಕಂಥದ್ದೇ ದೇವಲೋಕನಪ್ಪ. ಮಿಥ್ಯ ಅಂದರೆ ಸುಳ್ಳು ಯಾಕೆ ಹೇಳ್ತೀಯ ಯಾವಾಗಲೂ ಕೂಡ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಟ್ಟಿ ನಿಂತರೆ ಮೆಚ್ಚನ ಪರಮಾತ್ಮನು. ಪುಣ್ಯಕೋಟಿ ಕತೆ ನೋಡಿ, ಅದು ತನ್ನ ಜೀವನವನ್ನೇ ದೇಹವನ್ನೇ ತ್ಯಾಗ ಮಾಡಿಬಿಡುತ್ತಲ್ಲ ಹುಲಿ. ಅಂಥ ಕ್ರೂರವಾಗಿರೋ ಹುಲಿಗೆ ಮನಪರಿವರ್ತನೆ ಆಗಿಬಿಡುತ್ತೆ ಆ ಹಸುವಿನ ಪ್ರಾಮಾಣಿಕತೆಯನ್ನು ಕಂಡು. ಮಾತಿನ ಮೇಲೆ ಇರ್ತಕ್ಕಂತಹ ಒಂದು ನಿಲುವನ್ನು ನೋಡಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕೇಳ್ತಾರೆ, ನಿಗೇನು ಒಂದು ನಾಲ್ಗೆನ ಎರಡು ನಾಲ್ಗೆ ನಾವು ಹೆಂಗೆ ಮಾತು ಕೊಟ್ಟೆ ಅಂತ. ಹಾವು ಅಂತ ಬೈಯೋರು ದ್ವಿಜಿಹ್ವ, ಹಾವಿಗೆ ಮಾತ್ರ ಎರಡು ನಾಲ್ಗೆ ಇರೋದು. ಈಗ ಹೇಳೋರು ಯಾರು, ಕೇಳೋರು ಯಾರು? ಯಾರಾದರೂ ನಡ್ಕೊಂಡ್ಬಿಟ್ರೆ ಅವ್ರು ನಿಷ್ಪ್ರಯೋಜಕರು ಅಂತ ಈಗ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಹಿಂದೆ ಇದ್ದಿದ್ದು ಈಗ ಪೂರ್ತಿ ಉಲ್ಟಾ ಹೊಡೆದುಬಿಟ್ಟಿದೆ. ಗ್ರೇಟ್ ಯಾವ ರೀತಿಯಾಗಿ ಇರಬೇಕಾಗಿರ್ತಕ್ಕಂಥದ್ದು ಜೀವನದಲ್ಲಿ ಅಂದರೆ, ಗೆಟ್ ಆನ್, ಗೆಟ್ ಆನರ್, ಇಫ್ ಪಾಸಿಬಲ್ ಗೆಟ್ ಆನೆಸ್ಟ್. ಅದು ನಮ್ಮ ಇಂದಿನ ಜೀವನ. ಗೆಟ್ ಆನ್, ಸಂಭವ ಆದರೆ ಯು ಗೆಟ್ ಆನ್. ಗೆಟ್ ಆನರ್, ಅದರಿಂದ ನಿನಗೆ ಆನರ್ ಬರುತ್ತೆ. ಗೆಟ್ ಆನೆಸ್ಟ್ ಇಫ್ ಪಾಸಿಬಲ್, ಕೊನೆಗೆ ಸಾಧ್ಯ ಆದರೆ ಆನೆಸ್ಟ್ ಆಗಿರೋಕ್ಕೆ ಪ್ರಯತ್ನ ಮಾಡು. ಹಿಂದೆ ಹಾಗಲ್ಲ, ಫಸ್ಟ್ ಆನೆಸ್ಟಿ,
ಆನೆಸ್ಟಿಯಿಂದ ಗೆಟ್ ಆನಿಂದ ಗೆಟ್ ಆನರು, ಹಾಗೆ ಬರ್ತಾ ಇತ್ತು ಯಾವಾಗಲೂ ಕೂಡ. ಈಗ ಎಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಹೋಗ್ತಾ ಇದೆ ನೋಡಿ. ಪೂತಿ ನರಸಿಂಹಾಚಾರ್ಯ ಬರೀತಾರೆ ಒಂದು ಕಡೆ, ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು. ಸತ್ಯವನ್ನು ಆಗ್ರಹಪೂರ್ವಕವಾಗಿ ಹೇಳಬೇಕು. ನಾವು ಹೋದ ಕಡೆ ಎಲ್ಲ ಹೇಳ್ತಾ ಬರಬೇಕು ಸತ್ಯವನ್ನು. ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ಗೊತ್ತಿರೋದು ಸತ್ಯ ಅಂತ ಹೇಳಿದ್ರೆ ಅದು ಪ್ರತಿಪಾದನೆ ಮಾಡ್ತಾ ಬರಬೇಕು ಎಲ್ಲ ಕಡೆಯೂ ಕೂಡ ಧೈರ್ಯವಾಗಿ. ಬೀಚಿಯವರು ಒಂದು ಕಡೆ ಹೇಳ್ತಾರೆ, ಸತ್ಯವು ಸಿಹಿಗಿಂತಲೂ ಕಹಿ ಹೆಚ್ಚು. ಅದು ಸತ್ಯದ ತಪ್ಪೇ? ಸತ್ಯದ ವಿರಾಟ್ ರೂಪ ಭಯಾನಕವೂ ಆಗಬಹುದು, ಕ್ರೂರವಾಗಿಯೂ ಕಾಣಬಹುದು, ತೀಕ್ಷ್ಣವಾಗಿಯೂ ವರ್ತಿಸಬಹುದು, ಸಿಡಿಲಾಗಿಯೂ ಬಡಿಯಬಹುದು. ನಿತ್ಯವಾದ ಸತ್ಯದ ಹಾದಿಯಲ್ಲಿ ನಡೆಯಲು ಮನೋಬಲಕ್ಕೆ ತಳೆಹದಿಯಾದ ತಪಸ್ಸು ಬೇಕು, ನಿಷ್ಠುರತೆಯನ್ನು ನುಂಗಬಲ್ಲ ದಾರ್ಢ್ಯ ಬೇಕು. ಇದು ಬೀಚಿಯವರು ಹೇಳ್ತಕ್ಕಂಥ ಮಾತು. ಋಗ್ವೇದ 1ನೇ ಮಂಡಲ 164ನೇ ಸೂಕ್ತ 46ನೇ ಮಂತ್ರ ಏನು ಹೇಳುತ್ತೆ ಅಂದರೆ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರ್ತಕ್ಕಂಥ ಸದ್ವಸ್ತು ಒಂದೇ, ಅನೇಕರು ಅನೇಕ ರೀತಿಯಾಗಿ ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ. ನಾನು ಮೊನ್ನೆ ದಿನ ಉಪನ್ಯಾಸದಲ್ಲಿ ಹೇಳಿದೆ ನೋಡಿ, ಶಂಕರ ಭಗವತ್ಪಾದರಿಗೆ ಗೋವಿಂದ ಶಬ್ದದ ಬಗ್ಗೆ ಪ್ರೀತಿ ಹೆಚ್ಚು, ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಹೆಚ್ಚು, ಮಧ್ವಾಚಾರ್ಯರಿಗೆ ಹರಿಶಬ್ದದ ಮೇಲೆ ಪ್ರೀತಿ ಹೆಚ್ಚು, ಅಷ್ಟೇ. ಸೊ ಮತಗಳೆಲ್ಲವೂ ಪಥಗಳು ಅಂತ ಪರಮಹಂಸರು ಹೇಳಿರೋ ಹಾಗೆ, ನಿನಗೆ ಯಾವ ಶ್ರದ್ಧೆ ಇದೆಯೋ ಅದನ್ನು ಮಾಡಪ್ಪ. ಯಾಕೆ ಸುಮ್ಮನೆ ಅದು ಮೇಲೂ ಇದು ಕೀಳು ಅಂತ ಯಾಕೆ ಹೇಳ್ತೀಯ? ಎಲ್ಲವೂ ಶ್ರೇಷ್ಠವೇ. ನಿನಗೆ ಯಾವುದರಲ್ಲಿ ಶ್ರದ್ಧೆ ಇದೆಯೋ, ಯಾವುದರ ನಿಷ್ಠೆ ಇದೆಯೋ ಅದನ್ನು ನೀನು ಪರಿಪಾಲನೆ ಮಾಡು ಎಂಬತಕ್ಕಂಥ ಮಾತು. ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ಕೀಟ್ಸ್ ಹೇಳ್ತಾನೆ, ಯಾವುದು ಸತ್ಯವೋ ಅದೇ ನಿಜವಾಗಿರ್ತಲೂ ಚೆನ್ನಾಗಿರ್ತಕ್ಕಂಥದ್ದು. ಅದೇ ನಮ್ಮ ಪರಿಕಲ್ಪನೆಯಲ್ಲಿ ಹೇಳೋದಾದರೆ ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದೇ ಶಿವ, ಯಾವುದು ಶಿವವೋ ಅದೇ ಸುಂದರ. ನಿಜವಾಗಿರ್ತಕ್ಕಂಥ ಸೌಂದರ್ಯ ಆಂತರಿಕ ಸೌಂದರ್ಯ ಆಗಿರೋದರಿಂದ. 1,000 ಪ್ರಾಬಬಿಲಿಟೀಸ್ ಡು ನಾಟ್ ಮೇಕ್ ದ ಟ್ರೂತ್ ಅಂತ ಇಟಾಲಿಯನ್ ದೇಶದಲ್ಲಿ ಒಂದು ಪ್ರಾವರ್ಬು. 1,000 ಪ್ರಾಬಬಿಲಿಟೀಸ್ ದೇ ಕೆನಾಟ್ ಬಿಕಮ್ ಟ್ರೂತ್ ಅಲ್ಟಿಮೇಟ್ಲಿ. ಟ್ರೂತ್ ವಿಲ್ ಬಿ ಔಟ್ ಈವನ್ ಇಫ್ ಯು ಟ್ರೈ ಟು ಬರಿ ದ ಟ್ರೂತ್ ಇನ್ ಎ ಗೋಲ್ಡನ್ ಕಾಫಿನ್ ಅಂತ ರಷ್ಯಾ ದೇಶದ ಪ್ರಾವರ್ಬು. ನೀನು ಒಂದು ಬಂಗಾರದ ಇದರಲ್ಲಿ ಮುಚ್ಚೋಕ್ಕೆ ಹೋದರೂ ಕೂಡ ಸತ್ಯ ತಾನೇ ತಾನಾಗಿ ಆಚೆ ಬರುತ್ತೆ. ನೀನು ಸತ್ಯವನ್ನು ಶಾಶ್ವತವಾಗಿ ಮುಚ್ಚಿಡೋದಕ್ಕಾಗೋದಿಲ್ಲ. ಇನ್ ದ ಮೌಂಟನ್ಸ್ ಆಫ್ ಟ್ರೂತ್ ಮ್ಯಾನ್ ನೆವರ್ ಕ್ಲೈಮ್ಸ್ ಇನ್ ವೇಯ್ನ್. ನೀಡ್ಸೆ ಎಂಬತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ ಹೇಳ್ತಾನೆ, ಸತ್ಯ ಮಾರ್ಗದಲ್ಲಿ ಯಾವತ್ತೂ ಕೂಡ ನಮಗೆ ತೊಂದರೆ ಎಂಬತಕ್ಕಂಥದ್ದೇ ಜೀವನದಲ್ಲಿ ಬರೋದಿಲ್ಲ. ಅರವಿಂದ್ ಅವರು ಹೇಳ್ತಾರೆ, ಟ್ರೂತ್ ಇನ್ ಸ್ಪೀಚ್ ಆ್ಯಂಡ್ ಟ್ರೂತ್ ಇನ್ ಥಾಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಮಾತಿನಲ್ಲಿ ಮತ್ತು ಮನಸ್ಸಿನಲ್ಲಿ ನಾವು ಸತ್ಯವನ್ನು ಯಾವತ್ತೂ ಕೂಡ ಬಿಡಬಾರ್ದು ಎಂಬತಕ್ಕಂಥದ್ದು ಅವರ ಮಾತು. ಪ್ರಶ್ನೋತ್ತರ ರತ್ನಮಾಲಿಕಾನಲ್ಲಿ ಆಚಾರ್ಯ ಶಂಕರರು ಹೇಳೋದು ಏನಪ್ಪ ಅಂದರೆ 12ನೇ ಶ್ಲೋಕದಲ್ಲಿ, ಕಿಂ ಸತ್ಯಂ ಭೂತಹಿತಂ. ಸಮಸ್ತ ಪ್ರಾಣಿ ಪ್ರಪಂಚಕ್ಕೂ ಕೂಡ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ನೀವು ಜೀವನದಲ್ಲಿ ಇಟ್ಕೋಬೇಕು. ಇದು ಶೃಂಗೇರಿ ಶಾರದಾ ಪೀಠದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ನಿತ್ಯ ಜೀವನದಲ್ಲಿ ನಡೆದಿರತಕ್ಕಂಥ ಘಟನೆ. ಅವ್ರು ಯಾವಾಗಲೂ ನೆಲ ನೋಡ್ಕೊಂಡು ನಡೀತಾ ಇದ್ರಂತೆ. ಪಕ್ಕದಲ್ಲಿರ್ತಕ್ಕಂಥ ಶಿಷ್ಯರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ತಮಗೆ ಪರಿಚಯ ಇರತಕ್ಕಂಥ ಜಾಗ ನೆಲ ನೋಡ್ಕೊಂಡು ಯಾಕೆ ನಡಿಬೇಕು? ಅವ್ರು ಹೇಳ್ತಾರೆ, ನೋಡಪ್ಪ, ಅಲ್ಲೊಂದು ಇರುವೆ ಹೋಗ್ತಾ ಇದೆ. ಆ ಇರುವೆ ಮೇಲೆ ಕಾಲಿಟ್ಬಿಟ್ರೆ ಇರುವೆ ಹೋಗ್ಬಿಡುತ್ತೆ. ಯಾವ ಇರುವೆಯನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೋ ಅದೇ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಇರೋ ಸೃಷ್ಟಿಯನ್ನು ತೆಗೆದ್ರೆ ಮರು ಸೃಷ್ಟಿ ಮಾಡೋ ಶಕ್ತಿ ನನಗಿಲ್ಲ. ಆದ್ದರಿಂದ ಇರೋ ಸೃಷ್ಟಿಯನ್ನು ತೆಗಿಬಾರ್ದು ಅಂತ ಹೇಳಿದ್ರಂತೆ. ಯಾವಾಗಲೂ ಅಂತರ್ಮುಖಿಗಳಾಗಿರ್ತಕ್ಕಂತಹ ಜೀವನ್ಮುಕ್ತರಾಗಿರ್ತಕ್ಕಂಥ ತಪೋನಿಷ್ಠ ಗರಿಷ್ಠ ವರಿಷ್ಠರಾಗಿರ್ತಕ್ಕಂಥವ್ರಿಗೇನೆ ಲೋಕದ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ, ಯಾವಾಗ ಲೋಕದಲ್ಲೇ ಬಿದ್ದು ಒದ್ದಾಡೋ ನಮಗಿನ್ನೆಷ್ಟು ಕಾಳಜಿ ಇರಬೇಡ? ನಾವು ಅದನ್ನು ಬಿಟ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಅದು ಬಂದಿರತಕ್ಕಂಥದ್ದು ಲೋಕಹಿತಂ ಮಮ ಕರಣೀಯಂ. ಲೋಕಹಿತವನ್ನು ಬಿಡಬಾರ್ದು ಯಾವತ್ತೂ ಕೂಡ. ಅದನ್ನು ನಾವು ಇರೋ ಕಡೆ ಎಲ್ಲ ಮಾಡ್ತಾ ಬರಬೇಕು ಆ ಹಿತವನ್ನು. ಇನ್ನು ಎರಡನೇ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಧರ್ಮಂ ಚರ. ಧರ್ಮ ಅನ್ನೋ ಶಬ್ದಕ್ಕಾಗಿರೋಷ್ಟು ಅನ್ಯಾಯ ಇನ್ನೊಂದು ಶಬ್ದಕ್ಕಾಗಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಧರ್ಮ ಅನ್ನೋದಕ್ಕೆ ಭಾಷಾಂತರ ಮಾಡೋಕ್ಕೆ ಬರಲ್ಲ. ಧರ್ಮ ಇಸ್ ನಾಟ್ ಎಥಿಕ್ಸ್, ಧರ್ಮ ಇಸ್ ನಾಟ್ ಕೋಡ್ ಆಫ್ ಕಾಂಡಕ್ಟ್, ಧರ್ಮ ಇಸ್ ನಾಟ್ ವ್ಯಾಲ್ಯೂಸ್, ಬಟ್ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ಕಾನ್ಸ್ಟಿಟ್ಯೂಟ್ಸ್ ಧರ್ಮ. ಧಾರಣಾತ್ ಧರ್ಮ ಇತ್ಯಾಹುಹು ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಅದಕ್ಕೆ ಮಾತು ಹೇಳಿರ್ತಕ್ಕಂಥದ್ದು. ಎಲ್ಲವನ್ನೂ ಒಟ್ಟಿಗೆ ಸೇರಿಸ್ತಕ್ಕಂಥದ್ದು ಧರ್ಮ.
PV ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ 6 ವಾಲ್ಯೂಮ್ ಬರೆದಿದ್ದಾರೆ ಪುಣ್ಯಾತ್ಮರು. ಒಂದೊಂದು ಕೂಡ 800 ಪುಟ 900 ಪುಟ. ಧರ್ಮ ಅಂದರೆ ಏನು ಅಂತ ನಾವು ಹೇಳೋದು. ಅಷ್ಟು ಅಗಾಧವಾಗಿರ್ತಕ್ಕಂಥ ಕೃತಿಯನ್ನು ಕನ್ನಡ ಜನಾಂಗಕ್ಕೆ ಬಿಟ್ಟು ಹೋಗತ್ತಲ್ಲ ಅಂತ ದೃಷ್ಟಿಯಿಂದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಾಮಾನಾಯಕ್ ಅವರು ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾಗಿದ್ದಾಗ SL ಭೈರಪ್ಪನವರ ಹತ್ರ ಅವರು ಸೂಚನೆ ಕೇಳಿಕೊಂಡು ಇದನ್ನು ಮಾಡಬಹುದಾ ಅಂತ ಅವರು ಅಭಿಪ್ರಾಯ ಪಡ್ಕೊಂಡು ಡಾಕ್ಟರ್ K. ಕೃಷ್ಣಮೂರ್ತಿ SK ರಾಮಚಂದ್ರರ ಕೈಯಲ್ಲಿ ಅದನ್ನು ಅನುವಾದ ಮಾಡಿಸಿದರು. ಆದರೆ ಮೊದಲನೇ ಸಂಪುಟ ಬಿಡುಗಡೆ ಆಯಿತು. ಅಷ್ಟೊತ್ತಿಗೆ ಅವರ ರೊಟೇಷನ್ನಲ್ಲಿ ಅವರ ಹೆಡ್ಶಿಪ್ ಚೇಂಜ್ ಆಗೋಯ್ತು. ಆಮೇಲೆ 2ನೇ ವಾಲ್ಯೂಮ್ ಬರಲೇ ಇಲ್ಲ. ಅದು ಆಗಿರೋ ದುರಂತ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಜನಾಂಗಕ್ಕೆ ಬೇಕು ಅದು. ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 6 ವಾಲ್ಯೂಮು ಪೂರ್ತಿ ನಮಗೆ ಗೊತ್ತಾಗಬೇಕು ಕನ್ನಡ ಜನಾಂಗಕ್ಕೆ. ಧರ್ಮ ಅಂದರೆ ಏನು, ಅದರ ಆಯಾಮಗಳೇನು, ಅದಕ್ಕಿರ್ತಕ್ಕಂಥ ಹಂತಗಳೇನು. ನೋಡಿ, ಇದು ನಾನು K. ಕೃಷ್ಣಮೂರ್ತಿ ಮತ್ತು SK ರಾಮಚಂದ್ರರಾಯರ ಭಾಷಾಂತರ ಓದ್ತಾ ಇದ್ದೀನಿ, ನಂದಲ್ಲ ಇದು. ಈ ಕೀರ್ತಿ ಏನಾದರೂ ಇದ್ದರೆ ಅವ್ರಿಗೆ ಸೇರಬೇಕಾದ್ದು. ಇವತ್ತೆರಡೂ ಕೂಡ ಪಾಂಚಭೌತಿಕ ದೇಹದಿಂದ ನಮ್ಮ ಜೊತೆ ಇಲ್ಲ, ಎಲ್ಲಿದ್ದಾರೋ ಅಲ್ಲೇ ಅವ್ರಿಗೆ ಆ ಕೀರ್ತಿ ಸೇರಬೇಕು. ಯಾವುದೇ ಭಾಷೆಯಲ್ಲಾಗಲಿ ಕರಾರುವಾಕ್ಕಾಗಿ ಅನುವಾದ ಮಾಡಲಾಗದ ಪದಗಳಲ್ಲಿ ಒಂದಾಗಿದ್ದು ಅನೇಕ ಓರೆ ಕೋರೆಗಳಿಂದ ಅನೂಚಾನವಾಗಿ ಸಾಗಿ ಬಂದಿರುವ ಪದವೆಂದರೆ ಧರ್ಮ. ಶಾಸನ, ಪದ್ಧತಿ, ಕರ್ತವ್ಯ, ಹಕ್ಕು, ನ್ಯಾಯ, ಶೀಲ, ಕಲ್ಪ, ಸತ್ಕಾರ್ಯ, ಕ್ರಿಯೆ, ಗುಣ ಎಂಬ 10 ಹಲವಾರು ಅರ್ಥಗಳಿಂದ ಕೂಡಿರುವ ವ್ಯಾಪಕವಾದ ಅರ್ಥವನ್ನು ಕೊಡುವ ಶಬ್ದವೇ ಧರ್ಮ. ಎತ್ತಿ ಹಿಡಿಯುವುದು, ಆಸರೆಯಾಗಿರುವುದು, ಪೋಷಿಸುವುದು, ಸಲಹುವುದು ಎಂಬ ಸಂದರ್ಭಗಳಲ್ಲಿ ಧರ್ಮ ಶಬ್ದದ ಪ್ರಯೋಗವನ್ನು ನಾವು ಕಾಣುತ್ತೇವೆ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ಧರ್ಮವಿಲ್ಲದ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕುರುಡು ಅಂತ. He is a scientist. He has got that much of regard for dharma. What about us? We are neither here nor there. We are falling between the stools. ಅಷ್ಟೇ ಆಗಿರೋದು. ಏನೋ ಹೇಳ್ತಾರೆ ತೆಲುಗಲ್ಲಿ ಹಾಗೆ, ಹಂಸ್ ನಡಕ್ ರಾಲೇದು, ಕಾಕ್ ನಡಕ್ ಮರ್ಚ್ಪಾಯ ಅಂತ. ಸೊ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅದೇ ಇತೋಭ್ರಷ್ಟ ತಥೋಭ್ರಷ್ಟ, ಅದೇ ನಮ್ಮ ಗತಿ ಆಗಿರ್ತಕ್ಕಂಥದ್ದು. ವಿನೋಬ ಅವರು ಹೇಳ್ತಾರೆ ನೋಡಿ, ಸಂಸಾರದಿಂದ ಮೋಕ್ಷಕ್ಕೆ ಒಯ್ಯುವ ಸೇತುವೆಯೇ ಧರ್ಮ. ಈ ಸಂಸಾರದಿಂದ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ಸೇತುವೆ ಬೇಕಲ್ಲ, ಅದು ಯಾವುದು? ಆ ಸೇತುವೆನೇ ಧರ್ಮನಪ್ಪ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೇಳ್ತಾರೆ, ತನ್ನನ್ನು ಮರೆಯುವುದೇ ಧರ್ಮ. ನಾನು ಅನ್ನೋದನ್ನು ಮರಿಬೇಕು. ಅಂದರೆ ಏನಾಯಿತು, ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಳಿದ್ದಕ್ಕೆ ಬಂತದು ತಾತ್ಪರ್ಯ ರೂಪದಲ್ಲಿ. ಉತ್ತಮ ಧರ್ಮವನ್ನು ಕಾಣದೆ 100 ವರ್ಷ ಬದುಕುವುದಕ್ಕಿಂತ ಉತ್ತಮ ಧರ್ಮವನ್ನು ಕಂಡು 1 ಹಗಲು ಬದುಕುವುದು ಲೇಸು. ಬುದ್ಧ ಹೇಳಿದ ಮಾತು ಧರ್ಮದ ಬಗ್ಗೆ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಧರ್ಮ ಒಂದು ವೇಳೆ ರಸಪುಷ್ಟಿಯಾಗಿ ಹೂ ಬಿಡದಿದ್ದರೂ, ಹಣ್ಣು ಕೊಡದಿದ್ದರೂ, ಒಣಗಿದ ಕಟ್ಟಿಗೆಯಾದರೂ ಆಗಿ ನಮ್ಮನ್ನು ತೇಲಿಸುವುದು. ಇದು ರವೀಂದ್ರನಾಥ್ ಟ್ಯಾಗೋರ್ ಅವರು ಧರ್ಮದ ಬಗ್ಗೆ ಹೇಳಿರ್ತಕ್ಕಂಥ ಮಾತು. SV ಪರಮೇಶ್ವರ ಭಟ್ರು ಹೇಳ್ತಾರೆ, ವ್ಯಾಪಾರ ವ್ಯವಹಾರದಳು ಧರ್ಮವನ್ನು ಬೆರೆಸಬೇಕಲ್ಲದೆ ಧರ್ಮದಳು ವ್ಯಾಪಾರ ಬುದ್ಧಿಯನ್ನು ಬೆರೆಸಬಾರದು. ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು. ವ್ಯಾಪಾರ ವ್ಯವಹಾರವನ್ನೂ ಧಾರ್ಮಿಕವಾಗಿ ಮಾಡಬೇಕೇ ಹೊರತು ಧರ್ಮದಲ್ಲಿ ನಾವು ವ್ಯಾಪಾರ ಬುದ್ಧಿಯನ್ನು ತರಬಾರದು ಅನ್ನೋ ದೃಷ್ಟಿಯಿಂದ. ಗಾಂಧೀಜಿಯವರು ಹೇಳ್ತಾರೆ, ಅಹಿಂಸೆಯೇ ಪರಮಧರ್ಮ, ಜೀವನವೇ ಒಂದು ಧರ್ಮ, ತತ್ವವಿಲ್ಲದ ರಾಜಕೀಯ. ನೆನಪಿಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೋಬೇಕು ಈಗಿನ ಕಾಲದಲ್ಲಿ. ತತ್ವವಿಲ್ಲದ ರಾಜಕೀಯ, ನೀತಿ ಇಲ್ಲದ ವಾಣಿಜ್ಯ, ಶ್ರಮವಿಲ್ಲದ ಸಂಪತ್ತು, ಆತ್ಮಪ್ರಜ್ಞೆ ಇಲ್ಲದ ಭೋಗ, ನೀತಿ ಇಲ್ಲದ ಜ್ಞಾನ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗ ಇಲ್ಲದ ಪೂಜೆ ಅಧರ್ಮ. ಗಾಂಧೀಜಿಯವರ ಮಾತು, ನನ್ನ ಮಾತಲ್ಲ. ಸ್ವಾಮಿ ಶಿವಾನಂದರು ಹೇಳ್ತಾರೆ, ಧರ್ಮದಲ್ಲಿ ನಡೆಯಿರಿ, ಅಧರ್ಮದಲ್ಲಲ್ಲ. ಕಾಳಿದಾಸ ಹೇಳಿದ, ಶರೀರಮಾದ್ಯಂಖಲು ಧರ್ಮ ಸಾಧನಂ. ಶರೀರವೇ ಧರ್ಮಕ್ಕೆ ಪ್ರಪ್ರಥಮವಾಗಿರ್ತಕ್ಕಂತಹ ಸಾಧನ. ಭಾಸ ಹೇಳ್ತಾನೆ, ಧರ್ಮವನ್ನು ರಕ್ಷಿಸಿದರೆ ಅದೂ ನಮ್ಮನ್ನು ರಕ್ಷಿಸುತ್ತದೆ. ಬಸವಣ್ಣವರು ಹೇಳ್ತಾರೆ, ಧರ್ಮವಿಲ್ಲದ ದಯೆಯಿಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಅಲ್ಲಮ ಹೇಳ್ತಾರೆ,
ಎನ್ನ ಪ್ರಾಣದ ಧರ್ಮವ ನಿಲ್ಲಿಸಿ ನೀನೆನ್ನ ಕಾಯಲದಡಗಿ ನೀನೆನ್ನ ಭಾವದಲಡಗಿ ನೀನೆನ್ನ ಕಂಠಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡು. ಇದು ಅಲ್ಲಮ ಹೇಳಿರ್ತಕ್ಕಂಥ ಮಾತು. ಕನಕದಾಸರ ಕೀರ್ತನೆ ನೋಡಿ ಎಷ್ಟು ಚೆನ್ನಾಗಿದೆ. ದಾನ ಧರ್ಮ ಪರೋಪಕಾರವ ಮಾಡು, ದಾನ ಧರ್ಮ ಮಾಡಿ ಸುಖಿಯಾಗು ಮನವೇ, ಧರ್ಮೇಂದ್ರಿಯಕ್ಕೆ ದಟ್ಟಡಿಯ ನಿಡಲೊಲ್ಲೆ ಧರ್ಮವೆಂದೆನಿಪ ಮಾರ್ಗವನ್ನು ಬಿಟ್ಟು. ಇದು ಕನಕದಾಸರು ಧರ್ಮದ ಬಗ್ಗೆ ಹೇಳಿರ್ತಕ್ಕಂಥ ಮಾತು. ಪುರಂದರದಾಸರು ಹೇಳ್ತಾರೆ, ಧರ್ಮಕ್ಕೆ ಕೈ ಬಾರದೀ ಕಾಲ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮ ಎಂಬ ಜಯವೆಂಬ ದಿವ್ಯ ಮಂತ್ರ. ಇದು ಪುರಂದರದಾಸರ ಮಾತು. ತ್ಯಾಗರಾಜರು ಹೇಳ್ತಾರೆ, ಧರ್ಮಾತ್ಮ ನನ್ನಿಪುಡು ದಯಜೂಡವೇಯನ. ಎಂಥ ಮಾತು ನೋಡಿ. ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ, ಧರ್ಮ ಎಂಬುದು ನಡವಳಿಕೆ, ಅಂಧಶ್ರದ್ಧೆಯಲ್ಲ. ಅರವಿಂದ ಅವರು ಹೇಳ್ತಾರೆ, ಎಲ್ಲ ಧರ್ಮಗಳಿಗೂ ಒಂದೇ ಸತ್ಯಕ್ಕಿರುವ ಅನೇಕ ಬಾಗಿಲುಗಳು. ಶಂಕರಾಚಾರ್ಯರು ಹೇಳ್ತಾರೆ, ಸಮಸ್ತ ಭೂತಹಿತವೇ ಧರ್ಮ. ಮಧ್ವಾಚಾರ್ಯರು ಹೇಳ್ತಾರೆ, ಧರ್ಮ ಸ್ವತಃ ಪ್ರಮಾಣ, ಅದಕ್ಕಿನ್ಯಾವುದ್ರ ಬೇರೆ ಪ್ರಮಾಣ ಬೇಕಾಗಿಲ್ಲ, ಸ್ವತಃ ಪ್ರಮಾಣ ಧರ್ಮ. ಜ್ಞಾನಕ್ಕೆ ಧರ್ಮ ಉಂಟು, ರಾಮಾನುಜಾಚಾರ್ಯರ ಮಾತು. ಧರ್ಮದ ಬಗ್ಗೆ ಕೇಳಿದವರಿಗೆ, ಕಂಡವರಿಗೆ, ಸ್ಮರಿಸಿಕೊಂಡವರಿಗೆ, ಅನುಮೋದಿಸಿದವರಿಗೆ ಧರ್ಮವೇ ಕಾಪಾಡುತ್ತದೆ. ಸುಭಾಷಿತ ಸುಧಾನಿಧಿ. ಮಹಾಭಾರತ ಹೇಳುತ್ತೆ, ಜೀವನದಲ್ಲಿ ಹಣ, ಯೌವನ, ಹೆಂಡತಿ, ಮಕ್ಕಳು ಅಸ್ಥಿರ. ನಾವು ಆಚರಿಸುವ ಧರ್ಮ ಹಾಗೂ ನಾವು ಪಡೆಯುವ ಕೀರ್ತಿ ಎರಡೇ ಶಾಶ್ವತ. ಇದು ಮಹಾಭಾರತ. ರಾಮಾಯಣ ಅಪ್ಪಣೆ ಕೊಡಿಸತ್ತೆ, ಧರ್ಮದಿಂದ ಹಣವು ಬರುತ್ತದೆ, ಧರ್ಮದಿಂದಲೇ ಸುಖ, ಧರ್ಮದಿಂದಲೇ ಎಲ್ಲವೂ ಪ್ರಾಪ್ತಿ. ಆದ್ದರಿಂದ ಜಗತ್ತೇ ಧರ್ಮದ ತಳಹದಿಯಲ್ಲಿ ನಿಂತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪರಹಿತಕ್ಕಾಗಿ ಸೇವೆಗೈಯುವುದೇ ಧರ್ಮ. ನನ್ನ ಹಿತಕ್ಕೆ ಎಲ್ಲರೂ ಮಾಡ್ಕೋತಾರೆ, ಪರಹಿತಕ್ಕೋಸ್ಕರ ಮಾಡಬೇಕು ಸೇವೆ ಯಾವಾಗಲೂ ಕೂಡ. ಕುಮಾರವ್ಯಾಸ ಹೇಳ್ತಾನೆ, ಧರ್ಮವೇ ಸರ್ವ ಪ್ರತಿಷ್ಠಿತ, ಧರ್ಮ ಎಂಬುದು ಪರಮಪದ, ಧರ್ಮವನ್ನು ಬಿಟ್ಟುವುದು ಬದುಕಲ್ಲ. ಭಾರತ ಮಂಜರಿ ಹೇಳುತ್ತೆ, ವಿದೇಶದಲ್ಲಿ ವಿದ್ಯೆಯೇ ಹಣ, ವ್ಯಸನಗಳಲ್ಲಿ ಬುದ್ಧಿಯೇ ಹಣ, ಪರಲೋಕದಲ್ಲಿ ಧರ್ಮವೇ ಹಣ. ಹಿತೋಪದೇಶ ಹೇಳುತ್ತೆ, ಲೋಕದ ಜನರಿಗೆ ಭೂತ ದಯೆಯೇ ಧರ್ಮ. ಶ್ರೀಮದ್ ಭಾಗವತ ಹೇಳುತ್ತೆ, ಯಾರ ಮನಸ್ಸು ಪ್ರಾಣಿಗಳ ದುಃಖದಿಂದ ದುಃಖಿಸುತ್ತದೆಯೋ, ಅದರ ಸಂತೋಷದಿಂದ ಸಂತೋಷಿಸುತ್ತದೆಯೋ ಅವರೇ ಧರ್ಮಿಷ್ಠರು, ಅವರ ಧರ್ಮಕ್ಕೆ ನಾಶವಿಲ್ಲ. ಭಗವದ್ಗೀತೆಯ ಪ್ರಕಾರ ಯಾವಾಗ ಧರ್ಮ ಕುಗ್ಗುವುದೋ, ಅಧರ್ಮ ಬೆಳೆಯುವುದೋ, ಆಗ ನಾನು ಅವತರಿಸಿ ಸಜ್ಜನರನ್ನು ಕಾಪಾಡಿ ದುಷ್ಟರನ್ನು ನಿಗ್ರಹಿಸುತ್ತೇನೆ. ಕೃಷ್ಣ ಪರಮಾತ್ಮನ ಮಾತಿದು, ನೆನಪಿರಲಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಮತ್ತೆ ಮತ್ತೆ ನಾನು ಹುಟ್ಟು ಬರ್ತೀನಿ ಧರ್ಮಕ್ಕೋಸ್ಕರ ಅಂತ ಸ್ವಯಂ ಆಚಾರ್ಯ ಪುರುಷನಾಗಿರ್ತಕ್ಕಂಥ ಕೃಷ್ಣನ ಮಾತು. ನೆನಪಿರಲಿ ಇದು. ಅವರು ದೇವದೂತನಲ್ಲ, ಅವನು ದೇವನ ಮಗ ಅಲ್ಲ, ಸಾಕ್ಷಾತ್ ದೇವರು. ನೆನಪಿರಲಿ ಅದನ್ನು. ಧರ್ಮವೇ ಸುಖದ ಆಧಾರ. ಕೌಟಿಲ್ಯ ಹೇಳ್ತಕ್ಕಂಥ ಮಾತು. ಸುಖದ ಆಧಾರ ಯಾವುದಪ್ಪ ಅಂದರೆ ಅದೇ ನಿಜವಾದಂಥ ಅರ್ಥದಲ್ಲಿ ಧರ್ಮ ಎಂಬತಕ್ಕಂಥದ್ದು. ಇನ್ನು ಈ ಧರ್ಮದಲ್ಲಿ ಸಾಮಾನ್ಯ ಧರ್ಮ ಅನ್ನೋದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮಾತು. ಪೂಜ್ಯರಾಗಿರ್ತಕ್ಕಂಥ DVG ಅವರು ಅಪ್ಪಣೆ ಕೊಡ್ತಾರೆ ಇದರ ಬಗ್ಗೆ. ಕ್ಷಮೆ, ಸತ್ಯ, ಧರ್ಮ, ಶುಚಿತ್ವ, ದಾನ, ಇಂದ್ರಿಯ ನಿಗ್ರಹ, ಅಹಿಂಸೆ, ಗುರುಸೇವೆ, ಹಿರಿಯರನ್ನು ಅನುಸರಿಸುವುದು, ದಯೆ, ರುಜುವಾದ ನಡವಳಿಕೆ, ದುರಾಸೆ ಮತ್ತು ಜಿಪುಣತನದಿಂದ ದೂರವಿರುವುದು ಸಾಮಾನ್ಯ ಧರ್ಮ. ಕಗ್ಗದಲ್ಲಿ DVG ಅವರು ಹೇಳೋ ಹಾಗೆ, ಮೋಕ್ಷ ದಾಸೆಯೊಳ ಮತ್ಯಾತುರತೆಯೊಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ. ಮೋಕ್ಷ ಸ್ವತಃಸಿದ್ಧ ಮಂಕುತಿಮ್ಮ. ಮೋಕ್ಷ ಸ್ವತಃಸಿದ್ಧ, ಅದು ಯಾವತ್ತೂ ಕೂಡ. ಮೋಕ್ಷ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಹುಟ್ಟು ಸಾವುಗಳಿಂದ ಬಿಡುಗಡೆ. ಪುನರಪಿ ಜನನಂ ಪುನರಪಿ ಮರಣಮಿಂದ ಬಿಡುಗಡೆ ಆದರೆ ಅದೇ ಮೋಕ್ಷ ಅಷ್ಟೇ. ಜೀವನ ಧರ್ಮಯೋಗದಲ್ಲಿ DVG ಅವರು 10 ಅಂಗಗಳನ್ನು ಸಾಮಾನ್ಯ ಧರ್ಮ ಮತ್ತು ಪರಮಧರ್ಮಗಳಲ್ಲಿ ಅಳವಡಿಸಿದ್ದಾರೆ. ಮೊದಲನೇದು ಅತ್ಯಪಾರಮ್ಯ ಅಂಗೀಕಾರ, ಅಂದರೆ ಆಸ್ತಿಕ್ಯ. ಲೋಕದಲ್ಲಿ
ಭಗವಂತನನ್ನು ನಂಬೋವರಿಗೆ ಯಾವತ್ತೂ ಭಯ ಇಲ್ಲ. ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡೋವರಿಗೆ ಯಾವತ್ತೂ ಭಯ ಬಿಟ್ಟಿದ್ದಲ್ಲ. ನಿಮಗೆ ನಡೆದಿರ್ತಕ್ಕಂಥ ಘಟನೆ ಹೇಳ್ತೀನಿ. ಕುಮಾರಿಲ ಭಟ್ಟರು ಸಮಗ್ರವಾಗಿರ್ತಕ್ಕಂಥ ಬೌದ್ಧ ದರ್ಶನವನ್ನು ಅರಿತುಕೊಂಡು ಕೊನೆಗೆ ಬೌದ್ಧ ದರ್ಶನವನ್ನೇ ಧಿಕ್ಕರಿಸೋದಕ್ಕೆ ಅರಿತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವ್ರನ್ನ ಬೆಟ್ಟದಿಂದ ಕೆಳಗೆ ತಳ್ಳಿದರು. ಬೀಳೋವಾಗ ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ ಬಿದ್ದಿದ್ದರಿಂದ ಒಂದು ಕಣ್ಣು ಹೋಯಿತು. ಭಗವಂತ ಕಾಪಾಡೋದು ಬಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಭಗವಂತ ಇದ್ದಿದ್ದೇ ಆದರೆ ಅಂತ ಪ್ರಶ್ನಾರ್ಥಕವಾಗಿ ನೋಡಿದಂಥ ಒಂದು ಕಣ್ಣು ಹೋಯಿತು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಅವರು ತುಷಾಗ್ನಿ ಪ್ರವೇಶ ಮಾಡಿದ್ದು, ಬೆಂಕಿ ಹಾಕ್ಕೊಂಡು ಅದರಲ್ಲಿ ಸುಡ್ತಾ ಬಂದಿದ್ದು. ಆವಾಗ ಶಂಕರ ಭಗವತ್ಪಾದರು ಅವ್ರ ಹತ್ರ ವಾಕ್ಯಾರ್ಥಕ್ಕೆ ಬಂದಿದ್ದು. ಆಗ ಅವ್ರು ಹೇಳಿದ್ರು, ನನ್ನ ಕಾಲ ಆಗೋಯ್ತಪ್ಪ, ನನ್ನ ಶಿಷ್ಯ ಮಂಡನ ಮಿಶ್ರ ಇದ್ದಾನೆ, ಅವನ ಹತ್ರ ಹೋಗಿ ವಾಕ್ಯಾರ್ಥ ಮಾಡು ನೀನು ಅಂತ. ಮಂಡನ ಮಿಶ್ರ ಮನೆ ಹೇಗೆ ಕಂಡುಹಿಡಿಯೋದು? ಆಚೆ ಕಡೆ 2 ಗಿಳಿಗಳು ಮಾತಾಡ್ತಾ ಇರುತ್ತೆ. ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ತದ್ವಿದ್ಧಿ ಮಂಡನ ಪಂಡಿತಸ್ಯ ಗೇಹಂ. ಯಾವ ಮನೆ ಆಚೆ ಕಡೆ 2 ಗಿಳಿಗಳು ಮಾತಾಡ್ತಾ ಇರುತ್ತೋ, ಸ್ವತಃ ಪ್ರಮಾಣ ಪರತಃ ಪ್ರಮಾಣ, ಎಷ್ಟು ಮಟ್ಟಿಗೆ ಮೀಮಾಂಸಕರಿಗೂ ಮತ್ತು ಬೇರೆ ನೈಯಾಯಿಕರಿಗೂ ಅವರ ಮನೆಯಲ್ಲಿ ವಾಕ್ಯಾರ್ಥ ಆಗ್ತಾಯಿತ್ತು ಅಂದರೆ ಅದನ್ನು ಕೇಳಿ 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 ಸಂಸ್ಕಾರದಿಂದ ಗಿಳಿಗಳು ವಾಕ್ಯಾರ್ಥ ಮಾಡ್ತಾಯಿತ್ತಂತೆ ಆಚೆ ಕಡೆ. ಅದಕ್ಕೆ ಗಿಳಿ ಪಾಠ ಅಂತ ನಮ್ಮಲ್ಲಿರ್ತಕ್ಕಂಥದ್ದು, ಅದು ಬಂದಿರತಕ್ಕಂಥದ್ದು. 2ನೇದು ಕೊಡ್ತಾರೆ ನೋಡಿ ಡಿ ವಿ ಜಿಯವರು, ಈಶ್ವರಾಧಿಕಾರ ಅಂಗೀಕಾರ, ಶ್ರದ್ಧೆ ಭಕ್ತಿಗಳ ಸಮನ್ವಯ. ನಾವು ಏನೇ ಮಾಡಬೇಕಾದ್ರೂ ಕೂಡ ಶ್ರದ್ಧೆ ಇರಬೇಕು. ಅದಕ್ಕೆ ನೋಡಿ ತೈತ್ತಿರೀಯ ಉಪನಿಷತ್ತಲ್ಲಿ ಏನು ಹೇಳುತ್ತೆ? ಶ್ರದ್ಧೆಯ ದೇಯಂ ಅಶ್ರದ್ಧಯ ಅಧೇಯಂ ಶ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇಂಗ್ಲೀಷ್ ನೋ ಬೇಕಾದ್ರೂ ಇಟ್ಕೊಳ್ಳಿ, ಸಂಸ್ಕೃತ ನೋ ಬೇಕಾದ್ರೂ ಇಟ್ಕೊಳ್ಳಿ, ಅರ್ಥ ಏನು ವ್ಯತ್ಯಾಸ ಆಗಲ್ಲ ಆ ಕಾಂಟೆಕ್ಸ್ಟಲ್ಲಿ. ಶ್ರದ್ಧೆ ಭಕ್ತಿಗಳ ಸಮನ್ವಯ. 3ನೇದು ಧರ್ಮ ಅಂಗೀಕಾರ, ಸ್ವಕರ್ತವ್ಯತೆ ಜಗತ್ಸೇವೆಯ ಸಮನ್ವಯ. ನಾವು ಅನ್ಯಾಯವಾಗಿ ನಮ್ಮ ರೈಟ್ಸ್ ನಮಗೆ ಜ್ಞಾಪಕ ಇರುತ್ತೆ ಹೊರತು ಡ್ಯೂಟೀಸ್ ಮರ್ತೋಗುತ್ತೆ ನಮಗೆ ಲೋಕದಲ್ಲಿ. ಅದಕ್ಕೆ ಜಾನ್ ಎಫ್ ಕೆನಡಿ ಪ್ರೆಸಿಡೆಂಟ್ ಆದ ಕೂಡಲೇ ಒಂದು ಹೇಳಿಕೆ ಕೊಟ್ಟ, ಆಸ್ಕ್ ನಾಟ್ ದಿ ಕಂಟ್ರಿ ವಾಟ್ ದಿ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ನಾನು ದೇಶ ನನಗೆ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಹೇಳಬೇಡ, ನೀನು ದೇಶಕ್ಕೆ ಏನು ಮಾಡೋದಿದೆ ಅದನ್ನು ಯೋಚನೆ ಮಾಡು ಮೊದಲು ಅಂತ. ನಮಗೆ ಹಕ್ಕುಗಳ ಬಗ್ಗೆ ಗಮನ ಇರುತ್ತೆ ಹೊರತು ನಾವು ಮಾಡಬೇಕಾಗಿರ್ತಕ್ಕಂತಹ ಡ್ಯೂಟೀಸ್ ಬಗ್ಗೆ ನಾವು ಮರ್ತು ಹೋಗ್ತೀವಿ. ಅದು ಬಂದಿರೋದು ವೋಟ್ ಟು ಡ್ಯೂಟಿ ಅಂತಲೇ ವರ್ಡ್ಸ್ವರ್ತ್ ಒಂದು ಸಾನೆಟೇ ಬರೆದಿಯಾನೆ. ಅದಕ್ಕೇನೆ 4ನೇದು ಹೇಳ್ತಾರೆ ನೋಡಿ ಡಿ ವಿ ಜಿಯವರು, ಭೋಗೇಚ್ಛಾ ಪರಿಮಿತಿ, ಶಮ ದಮ ಅಸ್ಥೇಯಗಳ ಸಮನ್ವಯ. ಶಮ ಅಂದ್ರೇನಪ್ಪ? ಅಂತರಿಂದ್ರಿಯ ನಿಗ್ರಹ, ಮನೋನಿಗ್ರಹ. ದಮ ಅಂದರೆ ಬಾಹ್ಯೇಂದ್ರಿಯ ನಿಗ್ರಹ. ಸೊ ಅದರಿಂದ ಇಂದ್ರಿಯ ನಿಗ್ರಹಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಧರ್ಮದಲ್ಲಿ. ಯಾವ್ಯಾವ ರಾಜರು ಹೇಗೆ ಹಾಳಾದರೂ ತಮ್ಮ ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳದೆ ಅಂತ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ವರ್ಣನೆ ಮಾಡ್ತಾನೆ. ಕಾಮದಿಂದ ಯಾರು ಹಾಳಾದರು, ಕೋಪದಿಂದ ಯಾರು ಹಾಳಾದರು, ಲೋಭದಿಂದ ಯಾರು ಹಾಳಾದರು, ಸುದೀರ್ಘವಾಗಿರ್ತಕ್ಕಂಥ ಪಟ್ಟಿನೇ ಸಿಗತ್ತೆ ಅರ್ಥಶಾಸ್ತ್ರದಲ್ಲಿ. ಅರ್ಥಶಾಸ್ತ್ರ ಬರೀ ಅರ್ಥಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೋಬೇಡಿ, ಅರ್ಥಶಾಸ್ತ್ರದಲ್ಲೂ ಧರ್ಮಶಾಸ್ತ್ರದ ಬಗ್ಗೆ ಇರತಕ್ಕಂಥ ಅನೇಕ ಒಳ್ಳೆಯ ಮಾತುಗಳು ಬರುತ್ತೆ. 5ನೇ ಮಾತು ಡಿ ವಿ ಜಿಯವರ ಪ್ರಕಾರ, ಲೋಕ ಸಂಸ್ಕೃತಿ ಕರ್ತವ್ಯತೆ ಕರ್ಮಯೋಗ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನಗೆ ಬಿಟ್ಟಿದ್ದೇ ಹೊರತು ಫಲದ ಬಗ್ಗೆ ನೀನು ಗಮನ ಇಟ್ಕೋಬಾರ್ದು. ಫಲದ ಬಗ್ಗೆ ಗಮನ ಹೋದರೆ ಕರ್ತವ್ಯದ ಕಡೆಗೆ ನಿಮಗೆ ಲೋಪ ಆಗಿಬಿಡುತ್ತೆ, ಆ ಕಡೆ ಗಮನ ಕಡಿಮೆ ಆಗುತ್ತೆ ತಾನೇ ತಾನಾಗಿ. ಅದಕ್ಕೇ ಕರ್ತವ್ಯ ದೃಷ್ಟಿಯಿಂದನೇ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಯಾರೂ ಕೂಡ ಬಿಡಬಾರ್ದು. ನಿತ್ಯ ಕರ್ಮಗಳನ್ನು ನಾವು ಬಿಡಬಾರ್ದು. ನಿತ್ಯ ಕರ್ಮಗಳನ್ನು ಮಾಡಲೇಬೇಕು ಕೊನೆ ತನಕ. ನಾವು ಆ ಹಂತವನ್ನು ಮುಟ್ಟಿದ್ರೆ ಕರ್ಮವೇ ನಮ್ಮನ್ನು ಬಿಟ್ಟು ಹೋಗುತ್ತೆ ಹೊರತು ನಾವು ಮಾತ್ರ ಕರ್ಮವನ್ನು ಬಿಡಬಾರ್ದು. ಅದಕ್ಕೆ ಸ್ಪಷ್ಟ ಉಪನಿಷತ್ ಹೇಳ್ತಾ ಇದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ. ಇಲ್ಲದೆ ಹೋದರೆ ಯಾತಕ್ಕೆ ಹೇಳಕ್ಕೆ ಬಂತು ಆ ಮಾತನ್ನೆಲ್ಲ? ಆಮೇಲೆ ಮತ್ತೆ ಹೇಳ್ತಾರೆ ಡಿ ವಿ ಜಿಯವರು 6ನೇದು, ಆತ್ಮೋಪಮ್ಯ ನೀತಿ, ದಾನತತ್ವ, ಅಹಿಂಸಾ ಪ್ರಜ್ಞೆ. ಎಂಥ ಮಾತು ನೋಡಿ. ಇವತ್ತಿನ ಕಾಲಕ್ಕೆ ಅಹಿಂಸಾ ಬಗ್ಗೆ ಇರತಕ್ಕಂತಹ ಮಾತು ನಾವು ನೆನೆಸ್ಕೋಬೇಕು. ಎಲ್ಲ ಕಡೆಯೂ ಕೂಡ ಹಿಂಸೆ ತಾಂಡವಾಡ್ತಾ ಇರುವಾಗ ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯಿಂದಲೇ ನಿಜವಾಗಿರ್ತಕ್ಕಂಥ ಸುಖ ಶಾಂತಿ ಅನ್ನೋದನ್ನು ಅದ್ಭುತವಾಗಿ ಡಿ ವಿ ಜಿಯವರು ಪ್ರತಿಪಾದನೆ ಮಾಡಿದ್ದಾರೆ ತಮ್ಮ ಭಗವದ್ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ. 7ನೇ ಮಾತು ಅವರು ಹೇಳೋದು, ನಿತ್ಯ ಜೀವನ ಸಂಸ್ಕಾರ ವಿಶ್ವ ಸಾಮರಸ್ಯದ ಯಜ್ಞ ದೃಷ್ಟಿ. ನೋಡಿ, ವಿಶ್ವ ಸಾಮರಸ್ಯ ನಮಗಿರೋದು ಬರೀ ಸಾಂಸಾರಿಕ ಸಾಮರಸ್ಯ ಅಲ್ಲ, ಬರೀ ನಾಡಿನ ಸಾಮರಸ್ಯ ಅಲ್ಲ, ಬರೀ ದೇಶದ ಸಾಮರಸ್ಯ ಅಲ್ಲ,
ವಿಶ್ವ ಸಾಮರಸ್ಯ ನಾವು ಇಟ್ಕೊಂಡಿರೋದು ಯಾವಾಗಲೂ ಕೂಡ. ಸಮಗ್ರವಾಗಿರ್ತಕ್ಕಂಥ ವಿಶ್ವವೇ ಒಂದು ಕುಟುಂಬ, ವಸುಧೈವ ಕುಟುಂಬಕಂ, ಆ ಮಟ್ಟದಲ್ಲಿ ನಾವು ಸಾರಿರ್ತಕ್ಕಂಥವ್ರು. ಈಗ ದೊಡ್ಡದಾಗಿ ನ್ಯಾಷನಲ್ ಇಂಟಿಗ್ರೇಷನ್ನು, ನ್ಯಾಷನಲ್ ಯೂನಿಟಿ ಮಾತಾಡ್ತೀವಲ್ಲ, ವಿ ಟಾಕ್ಡ್ ಅಬೌಟ್ ವರ್ಲ್ಡ್ ಯೂನಿಟಿ, ನಾಟ್ ಜಸ್ಟ್ ದ ನೇಷನ್, ಅಬೌಟ್ ದಿ ಎಂಟೈರ್ ವರ್ಲ್ಡ್. ಅಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ನಮ್ಮ ಋಷಿಮುನಿಗಳು ಸಂದೇಶವನ್ನು ಕೊಟ್ಟಿದ್ದಾರೆ. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ಸಮಾನೀವ ಆಕೂತಿ ಸಮಾನಂ ಹೃದಯಾನಿವಹ ಸಮಾನಮಸ್ತು ವೋ ಮನೋ ಯಥಾವಸ್ಸು ಸಹಾಸತಿ. ಋಗ್ವೇದದ ಕೊನೆಯ ಮಂತ್ರ 10,552ನೇ ಮಂತ್ರ, 52ನೇ ಗಂಟೆ ಪಾರಾಯಣ ಮಾಡುವಾಗ ಸಿಗ್ತಕ್ಕಂಥ 10ನೇ ಮಂಡಲದ 8ನೇ ಅಷ್ಟಕದ ಕೊನೆಯ ಮಂತ್ರ ಅದು. ಆ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಿಗೆ ನಡೆಯೋ ಹಾಗಾಗಲಿ, ಒಮ್ಮತವಾಗಿರೋ ಹಾಗಾಗಲಿ, ಭಿನ್ನಾಭಿಪ್ರಾಯಗಳು ಬರದೇ ಇರಲಿ ಅನ್ನೋದು ವಿಶ್ವ ಸಾಮರಸ್ಯ ಪ್ರತೀಕ. ತತ್ವಚಿಂತನಾಭ್ಯಾಸ, ಮತ್ತು ಡಿ ವಿ ಜಿಯವರು ಹೇಳ್ತಕ್ಕಂಥ 8ನೇ ಮಾತು ಸತ್ಯ ಮತ್ತು ತಪಸ್ಸು, ಅದನ್ನು ಬಿಡಬಾರ್ದು. 9ನೇದು ಶರಣಾಗತಿ ಸಮರ್ಪಣೆಯ ಭಾವ. 10ನೇದು ಭೋಗಕ್ಕಿಂತ ಶಾಂತಿಯ ಉತ್ಕೃಷ್ಟತೆ ಸಚ್ಚಿದಾನಂದ ಪ್ರತೀಕ. ಈ 10 ಉಲ್ಲಿಖಿತವಾದದ್ದಲ್ಲಿ ಶ್ರದ್ಧೆ, ದಾನ, ಅಹಿಂಸೆ, ಶಾಂತಿ ಅತ್ಯಂತ ಔಚಿತ್ಯಪೂರ್ಣವಾಗಿರೋದ್ರಿಂದಲೇ ಸತ್ಯಂ ವದ ಧರ್ಮಂಚರ ಎಂಬತಕ್ಕಂತಹ ತೈತ್ತರೀಯ ಉಪನಿಷತ್ತಿನಲ್ಲಿ ಇರತಕ್ಕಂತಹ ಅನೇಕ ತತ್ವಗಳಿದೆ. ನಾನು ಕೇವಲ 2 ಮಾತ್ರ ತಮ್ಮ ಹತ್ರ ಸಮಯ ದೃಷ್ಟಿಯಿಂದ, ಕಾಲದೃಷ್ಟಿಯಿಂದ ಕಾಲವನ್ನು ಮೀರಬಾರ್ದು ಅಂತ ಪ್ರತಿಪಾದನೆ ಮಾಡಿದ್ದೇನೆ ಹೊರತು ಇಷ್ಟೇ ಇರೋದು ಅಂತ ಮಾತ್ರ ದಯವಿಟ್ಟು ಯಾರೂ ಭಾವಿಸಬೇಡಿ. ನಾನು ಇನ್ಫ್ಯಾಕ್ಟ್ ಐ ಹ್ಯಾವ್ ಡನ್ ಮೋರ್ ಡಿಸ್ಸರ್ವಿಸ್ ದ್ಯಾನ್ ಸರ್ವಿಸ್ ಟು ಉಪನಿಷತ್ಸ್ ಇನ್ ದಿ ಸೀರೀಸ್ ಆಫ್ ದಿಸ್ ಲೆಕ್ಚರ್ಸ್. ಯಾಕೆಂದರೆ ಹೇಳಬೇಕಾಗಿರೋದು ಅಷ್ಟಿದೆ, ಹೇಳಿರ್ತಕ್ಕಂಥದ್ದು ಅತ್ಯಲ್ಪ. ಸೊ ಆ ದೃಷ್ಟಿಯಿಂದ ತಾವೆಲ್ಲ ಹಿರಿಯರು ನನ್ನನ್ನು ಮನ್ನಿಸ್ತೀರಾ ಅಂತ ಭಾವಿಸ್ಕೊಂಡು 3ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ನಾಳೆ ಈ ಉಪನ್ಯಾಸ ಮಾಲಿಕೆಯ ಮಂಗಳ ಮತ್ತು ಕೊನೆಯ ದಿನವಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ನನ್ನ ಪಾಲಿಗೆ ಪ್ರಶ್ನೋಪನಿಷತ್ತು, ಐತರೇಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು. ಇನ್ನು 4 ನಾನು ಸ್ಥೂಲವಾಗಿ ಒಂದು ರೂಪರೇಷೆ ಕೊಡಬೇಕಾಗಿರೋದು ನನ್ನ ಧರ್ಮ. ಭಗವಂತ ಅದನ್ನು ನಡೆಸ್ಕೊಡ್ಲಿ ಅಂತ ಪ್ರಾರ್ಥಿಸಿ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಇಂದಿನ ಉಪನ್ಯಾಸವನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಕೃಷ್ಣಾರ್ಪಣಮಸ್ತು.